6 ತಿಂಗಳು ಡಯಟು ಆಯಿತು, 6 ತಿಂಗಳು ವರ್ಕೌಟು ಆಯಿತು. 30 kg ಸಣ್ಣ ಆಗಿ 70 ಕೂತಿದ್ದಾರೆ. ಮತ್ತೆ 100 kg ಆಗ್ಬಿಡ್ತಾರೆ ಸಡನ್ ಆಗಿ. ಅತಿಯಾದ ಬಡತನದಲ್ಲಿದ್ದು ಸಡನ್ ಆಗಿ ಅವ್ರು ರಿಚ್ ಆಗಿ ಕಂಫರ್ಟ್ ಎಲ್ಲಾ ಸಿಗ್ತಾ ಇದೆ, ಬೇಕಾದ್ ಪಡಿಬೇಕು ಅಂದ ತಕ್ಷಣ ಒಂದು ಪಾರ್ಟ್ ಆಫ್ ದ ಮೈಂಡ್ ಹೇಳುತ್ತೆ, ನೀನ್ ಈ ಸರ್ಕಲ್ ಅಲ್ಲಿ ಇಲ್ಲ, ನಿನ್ ಹಳೆ ಸರ್ಕಲ್ ಏನಿದೆ ಅದೇ ನಿನ್ ಐಡೆಂಟಿಟಿ, ವಾಪಸ್ ಹೋಗು ಅಂತ. ವಿ ಕೆನಾಟ್ ಎಂಬ್ರೇಸ್ ದ ನ್ಯೂ ಸೆಲ್ಫ್. ಅದಕ್ಕೆ ಒಳಗಡೆಯಿಂದ ಬೇಕಾಗುವ ತಯಾರಿಯನ್ನ ಮಾಡ್ಕೊಳ್ದೇ ಇದ್ದಾಗ ಆಗುತ್ತೆ. ಇದನ್ನ ಹೇಗೆ ಗೆಲ್ಲಬೇಕು? ಥ್ಯಾಂಕ್ ಯು ಅಂತ ನೀವು ಚೀಟಿ ಹಾಕ್ತಾ ಹೋಗ್ತೀರಾ. ಇದು ಫ್ಯೂ ಇಯರ್ಸ್ ಬ್ಯಾಕ್ ನಂದು ರಿಯಲ್ ಜಾರ್. ಇದು ಥ್ಯಾಂಕ್ ಯು ಇದು ಹೀಗೆ ಸಿಂಪಲ್ ಆಕ್ಟ್ ಅಂತ ಅನ್ಸುತ್ತೆ, ಇದರಿಂದ ಏನ್ ಭಯಂಕರ ಸೈನ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. ಎಸ್ ಐ ಡಿಡ್ ದಿಸ್ ಅಂತ ಅನ್ಕೊಳ್ಳೋದ್ರಿಂದ ಶಿಫ್ಟ್ ಏನಾಗುತ್ತೆ ಬ್ರೈನ್ ಅಲ್ಲಿ, ಅದರಿಂದ ಒಬ್ಬ ವ್ಯಕ್ತಿ ತುಂಬಾ ಡಿಸಿಪ್ಲಿನ್ ಮತ್ತು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾರೆ ಅಂತ. ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದ್ ಗೋಲ್ ಅನ್ಸುತ್ತೆ, ಬೆಳೀತಿದ್ದಾಗ ಒಂದ್ ಗೋಲ್ ಅನ್ಸುತ್ತೆ. ನಿಜವಾಗ್ಲೂ ಸೀರಿಯಸ್ ಇದ್ರೆ ನಿಮ್ ಲೈಫ್ ಬಗ್ಗೆ, ನಿಮ್ ಗೋಲ್ಸ್ ಬಗ್ಗೆ ಪೇಪರ್ ಅಲ್ಲಿ ಬರ್ಬೇಕದು. ಯು ಶುಡ್ ಪುಟ್ ಇಟ್ ಆನ್ ಪೇಪರ್. ಯು ಹ್ಯಾವ್ ಟು ಟೇಕ್ ಔಟ್ ಅ ಪೆನ್, ಜಾಟ್ ಇಟ್ ಡೌನ್. ಬರೀರಿ ನೀವು ಅದನ್ನು. ಸೊ ನಿಮ್ಮ ಗೋಲ್ ಇಂಥದ್ದೇ ಒಂದು ಕಂಪನಿಲಿ ಕೆಲಸ ತಗೋಬೇಕು ಅಂತಿದ್ರೆ ಲಿಟ್ರಲಿ ನೀವು ಅದನ್ನ ಬರೀಬೇಕು. ನಮ್ಮ ರಿಯಲ್ ಲೈಫ್ ಅಲ್ಲಿ ನಾವು ಗೆಲ್ಬೇಕು ಅಂತ ಏನಾದ್ರು ಒಂದು ವಿನ್ನಿಂಗ್ ಫಾರ್ಮುಲಾ ಅಂತ ಇದೆಯಾ? ನಿಮ್ದು ಆ ಸ್ಟ್ರಕ್ಚರ್ ಮೇಲೆ ಟಾಪ್ ಮೋಸ್ಟ್ ಯಾವತ್ತು ಸ್ವಾರ್ಥದ ಗೋಲ್ ಇರಬಾರ್ದು. ಅದು ವಿಷನ್ ಅಲ್ಲ. ವಿಶ್ವಕ್ಕೆ ನನ್ನ ಇರುವಿಕೆಯಿಂದ ಸಾಧನೆಯಿಂದ ಸಹಾಯ ಪಡೋ ತರದ್ದು ಒಂದು ವಿಷಯ ಇರ್ಬೇಕು. ಚಿಕ್ಕದಾದ್ರೂ ಆ ವಿಷನ್ ಕಡೆಗೆ ಇವತ್ತೇನ್ ಮಾಡಿದ್ರಿ. ಹೊಸ ವರ್ಷದ ದಿನ ಮೊದಲನೇ ದಿನ ಮಾಡ್ತಕ್ಕಂಥ ಆ ಒಂದು ರೆಸಲ್ಯೂಷನ್ ಮುಂದಿನ ದಿನಗಳಲ್ಲಿ ಫಾಲೋ ಅಪ್ ಮಾಡಕ್ಕೆ ಆಗಲ್ಲ. ಒಬ್ಬ ಮನುಷ್ಯ ಒಂದು ಸಂಕಲ್ಪವನ್ನ ತಾನೇ ತಗೊಂಡು ತಾನೇ ಬ್ರೇಕ್ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಜಾಗೃತ ಮನಸ್ಸಿಗೆ ಗೊತ್ತಿಲ್ಲದೆ ಇರೋ ಸುಪ್ತ ಮನಸ್ಸಿನ ಆಟಗಳು ಸುಮಾರು ನಡೀತಾ ಇರುತ್ತೆ. 100 kg ಇದ್ದು ಡಿಪ್ರೆಷನ್ ಇದಾರೆ ಅಂತ ಇಟ್ಕೊಳ್ಳಿ. ಈಗ ಅವ್ರು ಅನ್ಕೋತಾರೆ 60 kg ಬಂದು ಖುಷಿಯಾಗಿರ್ತೀನಿ ಅಂತ. ಬಟ್ ಈಗ ವಿಷನ್ ಬೋರ್ಡ್ ನಾವು ಹೇಗೆ ರೆಡಿ ಮಾಡಬೇಕು ಅಂದ್ರೆ ಇದ್ರ ಹಿಂದೆ ಏನಾದ್ರು ಸೈನ್ಸ್ ಇದೆಯಾ? ಪೆನ್ ಪೇಪರ್ ತಗೊಂಡು ಎಕ್ಸಾಕ್ಟ್ ಆಗಿ ನಿಮ್ ಗೋಲ್ ಏನು ಅನ್ನೋದನ್ನ ಬರೀಬೇಕು. ಕೋರ್ ಏರಿಯಾಸ್ ನೀವು ಗೋಲ್ಸ್ ಅಲ್ಲಿ ಬರ್ದಿದ್ದೀರಾ? ಇಲ್ಲಿ ಒಂದು ಹುಡುಗಿದು ಮೈ ವಿಷನ್ ಬೋರ್ಡ್ ಅಂತಿದೆ. ನನ್ನ ವಿಷನ್ ಬೋರ್ಡ್ ಅಲ್ಲಿ ನಾನು ಐ ಲವ್ ಮೈ ಲೈಫ್ ಅಂತ ಹಾಕಿದ್ದೀನಿ. ಯೂಶಲಿ ನೀವು ಎಲ್ಲಿ ಮಲ್ಕೊಳ್ತಿರೋ ಆ ರೂಮಲ್ಲಿ ಅಂಟಿಸ್ಕೊಂಡ್ರೆ ಒಳ್ಳೇದು. ಆಗಾಗ ನಿಮ್ಮ ಕಣ್ಣಿಗೆ ಬೀಳೋ ರೀತಿಯಲ್ಲಿ ಅಂಟಿಸ್ಕೋಬೇಕು. ಇದನ್ನೇ ನಾವು ವಿಷನ್ ಬೋರ್ಡ್ ಅಂತ ಹೇಳೋದು. ಒಂದು 25 ವರ್ಷ ಅದೇ ಸ್ಟೇಟ್ ಅಲ್ಲಿ ಇದ್ದವ್ರಿಗೆ ಅವ್ರದೇ ಮನಸ್ಸಿಗೆ ಹೊಸ ಸೆಲ್ಫ್ ಅನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ. ಬ್ರೈನ್ ಅಲ್ಲಿ ಆ ಹೊಸ ಪಾತ್ರೆಗಳೇ ಕ್ರಿಯೇಟ್ ಆಗಲ್ಲ. ಸೊ ದೇ ಡೋಂಟ್ ಬಿಲೀವ್ ಅಬ್ಸಲ್ಯೂಟ್ಲಿ. ಆ ಸ್ಪೇಸ್ ಹೋಗ್ತೀನಿ ಅನ್ನೋದೇ ಒಂದು ದೊಡ್ಡ ಸುಳ್ಳು ಅನ್ನೋದು ಡೀಪ್ ಇನ್ಸೈಡ್ ಜಾಗೃತವಾಗಲ್ಲ. ಎಫರ್ಟ್ ಮೀರಿ ರಿಸಲ್ಟ್ಸ್ ಬರಬೇಕು ಅಂದ್ರೆ ಒಂದಷ್ಟು ಕ್ವಾಲಿಟೀಸ್ ಮೇಲೆ ನೀವು ವರ್ಕ್ ಮಾಡಬೇಕು ಹೊರತು ಇಟ್ಸ್ ನಾಟ್ ರಿಯಲಿ ಬೀಯಿಂಗ್ ಸೆಲ್ಫ್ ಕ್ರಿಟಿಕಲ್. ಮಾಡ್ತೀನಿ ಅದಲ್ಲ. ಯಾಕಂದ್ರೆ ಎಷ್ಟೋ ಸತಿ ಅದೊಂದು ದೊಡ್ಡ ಸುಳ್ಳಾಗಿರುತ್ತೆ. ಇದ್ರ ಎಲ್ಲದರ ನಡುವೆ ಎಷ್ಟೋ ಸರಿ ಅನ್ಸಿರುತ್ತೆ, ಏನಕ್ಕೆ ಹುಟ್ಟಿದೀವಿ ನಾವು? ಸರ್, ನಮ್ಗೆಲ್ರಿಗೂ 2 ಮೇನ್ ಪರ್ಪಸ್ ಇರುತ್ತೆ. ಒಂದು ಎಕ್ಸ್ಟರ್ನಲ್ ಪರ್ಪಸ್, ಒಂದು ಇಂಟರ್ನಲ್ ಪರ್ಪಸ್. ಇದು ನನ್ನ ಸೋಲ್ ಕಾಂಟ್ರಾಕ್ಟ್ ಅಲ್ಲಿ ಬರ್ಕೊಂಡ್ ಬಂದಿದ್ದೆ. ಅಬ್ಸಲ್ಯೂಟ್ಲಿ. ಐ ವಿಲ್ ಪ್ರೂವ್ ಇಟ್ ಟು ಯು ರೈಟ್ ನೌ. ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ನೀವು ನೋಡ್ಬೇಕಂದ್ರೆ ಸಾಧ್ಯವಾದ್ರೆ ಒಂದು ಪೆನ್ನು ಪೇಪರ್ ತಗೊಂಡು ದಯವಿಟ್ಟು ಬರ್ಕೊಳ್ಳಿ. ನಿಮಗೆ ಬಹಳನೇ ಹೆಲ್ಪ್ ಆಗತ್ತೆ. ಯಾಕಂದ್ರೆ ನಾವ್ ಎಷ್ಟೊಂದ್ ಸಾರಿ ಈಗ ಹೊಸ ವರ್ಷ ಅಂತ ಬರ್ತಿದ್ದಂಗೆ, ಈಗ ನೀವು ಜಿಮ್ಗೆ ಹೋಗ್ಬೇಕಾ, ಹೊಸ ವರ್ಷದಿಂದ ಹೋಗೋಣ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕಾ, ಇಲ್ಲ ಹೊಸ ವರ್ಷದಿಂದ ಹೋಗೋಣ. ಏನೋ ಒಂದು ಹೊಸ ಕೆಲಸ ಶುರು ಮಾಡ್ಬೇಕಾ, ಯಾವಾಗ್ಲೂ ನೋಡಿ ಇಲ್ಲ ಹೊಸ ವರ್ಷ, ಇಲ್ಲ ಮುಂದಿನ ಸೋಮವಾರ, ಹೊಸ ವರ್ಷ ಮುಂದಿನ ಸೋಮವಾರ ಅಥವಾ ಹುಟ್ಟಿದಬ್ಬ. ಈ ಹುಟ್ಟಿದಬ್ಬಗಳ ದಿನ ಮತ್ತೆ ಹೊಸ ವರ್ಷದ ದಿನ ವಿತೌಟ್ ಫೇಲ್ ನಾವು ಒಂದು ರೆಸಲ್ಯೂಷನ್ ಅಂತ ಮಾಡೇ ಮಾಡ್ತೀವಿ. ಸಂಕಲ್ಪ ಅಂತ ಏನಂತೀವಲ್ಲ ಅದು. ಇದನ್ನ ಅದು ಎಷ್ಟು ಜನ ಪಾಲಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಜಿಮ್ಗಳವ್ರು ಮಾತ್ರ ವಿಪರೀತ ಉದ್ಧಾರ ಆಗ್ಬಿಡ್ತಾರೆ. ನೀವು ಗಮನಿಸಬೇಕಂದ್ರೆ ಹೊಸ ವರ್ಷದ ದಿನ ಏನ್ ಎಲ್ಲಾ ಜಿಮ್ಗಳು ಹೌಸ್ಫುಲ್. 1 ವಾರ 15 ದಿನ ಆಗಿರಲ್ಲ, ಫುಲ್ ಖಾಲಿ ಹೊಡಿತಿರತ್ತೆ. ಅದಕ್ಕೆ ಅವರು ಹೊಸ ವರ್ಷ ಟೈಮಲ್ಲಿ ಆಫರ್ಗಳು ಕೊಡ್ತಾರೆ. ಒಬ್ರನ್ನ ಸೇರಿಸಿದ್ರೆ ಇನ್ನೊಬ್ಬರು ಫ್ರೀ, ಅದು ಇದು ಅಂತೆಲ್ಲ. ಯಾಕೆ ನಾವು ಅಂದಂತ ಮಾತುಗಳನ್ನ ಉಳಿಸ್ಕೊಳಕ್ ನಮ್ ಕೈಲೇ ಆಗಲ್ಲ? ಬನ್ನಿ, ಇವತ್ತು ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮಗೆ ಬಹಳನೇ ಹೆಲ್ಪ್ ಆಗತ್ತೆ ಅಂತ ಒಂದು ಒಳ್ಳೆ ವಿಚಾರದ ಬಗ್ಗೆ ನಾವು ಮಾತಾಡ್ತಿದೀವಿ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ಅತಿಥಿಗಳು ನಿಮ್ಮ ಫೇವ್ರೆಟ್ ಅಂಡ್ ಆಫ್ ಕೋರ್ಸ್ ನಂಗೂ ಅವ್ರು ತುಂಬಾ ಇಷ್ಟ, ಡಾಕ್ಟರ್ ಪೂರ್ವಿ ಜಯರಾಜ್ ಅವರು. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷ, ಹೊಸ ಗಳಿಗೆ ಆಲ್ ಗೆಟಿಂಗ್ ರೆಡಿ. ಈ ಹೊಸ ವರ್ಷ ಅನ್ನೋದು ಏನಿದೆ ಅಲ್ಲ, ಪ್ರತಿ ವರ್ಷ ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಫಿಕ್ಸ್ ಆಗ್ಬಿಡ್ತೀವಿ. ತಿನ್ನೋದು ಜಾಸ್ತಿ ಮಾಡ್ತೀವಿ, ಈ ಸಿನಿಮಾಗಳು ನೋಡೋದು ಜಾಸ್ತಿ ಮಾಡ್ಬೇಡ. ಹೊಸ ವರ್ಷದಿಂದ ಎಲ್ಲ ಹೊಸ. ಅದ್ ಹೆಂಗಾಗತ್ತೆ ಅಂದ್ರೆ ಒಂದು ಲಿಸ್ಟ್ ಮಾಡ್ಕೊಂತೀವಿ.
ಡಿಸೆಂಬರ್ 31st ತನಕ ಕೂಡ ಅಷ್ಟೇ. ಈ ನಾನ್ ವೆಜ್ ಬೇಕಾ ತಿನ್ನೋರೆಲ್ಲ ತಿಂತಾರೆ, ರೈಟ್. ಈ ಬೇರೆ ಮದ್ಯಪಾನ ಮಾಡೋರೆಲ್ಲ ಎಷ್ಟೆಷ್ಟು ಬೇಕು ಮಾಡ್ಕೊಂತಾರೆ, ಓಕೆ. ಬೇರೆ ಏನೇನು ಅಭ್ಯಾಸಗಳಿರುತ್ತೆ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಜನವರಿ 1st ಇಂದ ಮಾತ್ರ ಎಸ್, ಬಿಟ್ಬಿಡ್ತೀನಿ ಅಂತ. ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಜೊತೆ ಎಲ್ಲ ಲಿಸ್ಟ್ ಮಾಡಿ ಇಟ್ಕೋತಾರೆ. ಓಕೆ. ಯಾವ ತರ ಅಂದ್ರೆ ಒಂದು ರೆಸೊಲ್ಯೂಷನ್, ಒಂದು ಸಂಕಲ್ಪ ಅಂತ ಮಾಡ್ತೀನಿ, ಅದಕ್ಕೆ ತಕ್ಕಂಗೆ ನಾನು ವರ್ಷ ಪೂರ್ತಿ ನಡ್ಕೊಂಡು ಹೋಗ್ತೀನಿ ರೈಟ್. ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೇಗೆ ಅಂದ್ರೆ ರೆಸೊಲ್ಯೂಷನ್ ಮಾಡ್ಕೊಳ್ಳೋದೇನೋ ಸುಲಭ. ಈಗ ಜನವರಿ 1st ಇಂದ ನಾನು ಜಿಮ್ಮಿಗೆ ಹೋಗ್ಬೇಕು, ಅಥವಾ ತೋಟದ ಕೆಲಸ ಮಾಡಬೇಕು, ಆಫೀಸ್ ಕೆಲಸ ಕರೆಕ್ಟ್ ಆಗಿ ಮಾಡಬೇಕು, ಓದ್ಬೇಕು, ಈ ಕೆಟ್ಟ ಅಭ್ಯಾಸ ಈ ಕೆಟ್ಟ ಬಿಟ್ಬಿಡ್ತೀನಿ. ಅಭ್ಯಾಸ ಬಿಟ್ಬಿಡ್ಬೇಕು, ಸಕ್ಕರೆ ಶುಗರ್ ತಿನ್ಬಾರ್ದು, ಅನ್ನ ತಿನ್ಬಾರ್ದು, ಹೌದು, ವೈಟ್ ರೈಸ್ ಬಿಡೋರು ಇದ್ದಾರೆ. ಹೌದು, ಈ ತರದೆಲ್ಲ ಯೋಚನೆನೋ ಮಾಡ್ತೀವಿ. ರೈಟ್. ಡಿಸೆಂಬರ್ 1ನೇ ತಾರೀಕು ಒಂದಿನ ಕೂಡ ಮಾಡ್ಬಿಡ್ತೀವಿ, ಜನವರಿ 1ನೇ ತಾರೀಕು ಕೂಡ ಮಾಡ್ಬಿಡ್ತೀವಿ. 2ನೇ ತಾರೀಕಿಂದ ಶುರು ಆಗತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಒಳಗೊಬ್ಬ ಪರಮಾತ್ಮ ಎದ್ದೇಳ್ತಾನೆ, ಇದೆಲ್ಲ ಏನಕ್ಕೆ ಮಾಡ್ತೀಯ, ಬಿಡು ಬಿಡು ಅಂತಂದ್ಬಿಟ್ಟು. ಯಾಕೆ Yeah. ಈ ಹೊಸ ವರ್ಷದ ದಿನ ಮೊದಲನೇ ದಿನ ಮಾಡ್ತಕ್ಕಂಥ ಆ ಒಂದು ರೆಸೊಲ್ಯೂಷನ್, ಆ ಒಂದು ಸಂಕಲ್ಪ ಮುಂದಿನ ದಿನಗಳಲ್ಲಿ ಫಾಲೋ ಅಪ್ ಮಾಡಕ್ ಆಗಲ್ಲ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇದೊಂದು ಫ್ಯಾಂಟಾಸ್ಟಿಕ್ ಟಾಪಿಕ್ ಸರ್. ನಾನು ಒಂದು ಡ್ರಗ್ಲೆಸ್ ಥೆರಪಿಸ್ಟ್ ಆಗಿ ಅಥವಾ ಒಂದು ಹೀಲರ್ ಆಗಿ, ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಆಗಿ ತುಂಬ ವೇರಿಡ್ ಡೈಮೆನ್ಷನ್ಸ್ ಇಂದ ಜನ ಬೇರೆ ಬೇರೆ ಜಾನರ್ ಅಲ್ಲಿ ಕೆಲಸ ಮಾಡೋರನ್ನ ನೋಡಿದ್ದೀನಿ. ಅಂದ್ರೆ ಸಿಕ್ಕಾಪಟ್ಟೆ ಸೋಕಾಲ್ಡ್ ಒಂದು ಕೆರಿಯರ್ ಲೈನಲ್ಲಿ ಸಕ್ಸಸ್ಫುಲ್ ಆಗಿರೋರು, ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಅಥವಾ ನಾನು ಬಿಲಿಯನ್ಸ್ ಆಫ್ ರುಪೀಸ್ ಮಾಡಿದ್ದೀನಿ ಅಂತ ಹೇಳಿರೋರು, ಈ ದೇಶದಲ್ಲಾಗ್ಲಿ ಹೊರ ದೇಶದಲ್ಲಾಗ್ಲಿ, ಅಥವಾ ಅಯ್ಯೋ ನಾನು ಸಕ್ಸಸ್ಫುಲ್ ಇರಲಿ, ಅದ್ರದ್ದು ಒಂದೇ ಒಂದು ಅನುಭವನೂ ನಂಗೆ ಸಿಕ್ಕಿಲ್ಲ, ಅಟರ್ ಫೇಲ್ಯೂರ್, ನಾನು ಅದಕ್ಕೆ ಡಿಪ್ರೆಷನ್ ಇದ್ದೀನಿ ಅನ್ನೋರು, ಅಥವಾ ಒಂದಿನಾನು ಆ ಒಂದು ಖುಷಿಯಾಗಿರೋ ದಿನನೇ ನಾನು ನೋಡಿಲ್ಲ, ಬರೀ ಫೇಲ್ಯೂರೇ ನೋಡ್ಕೊಂಡು ಬಂದೆ ಅನ್ನೋರು, ಅಥವಾ ತನ್ನ ಮೇಲೆ ತಾನು ಕ್ರಿಟಿಕಲ್ ಆಗಿರೋರು, ಅಂದ್ರೆ ನನ್ನ ನಾಲಾಯಕು, ನನ್ನ ಕೈಲಿ ಮಾಡಕ್ ಆಗೋದೇ ಇಲ್ಲ, ಟ್ರೈ ಮಾಡ್ಬಿಟ್ಟಿದ್ದೀನಿ, ಡಸನ್ ವರ್ಕ್ಔಟ್ ವಿತ್ ಮೀ ಅನ್ನೋರು, ಅಥವಾ ಒಂದು ಅದರ್ ಸೈಡ್ ನಾನು ಮುಟ್ಟಿದ್ದೆಲ್ಲ ಚಿನ್ನ ಮೇಡಮ್, ನಾನು ಅನ್ಕೊಂಡೆ ಅಂದ್ಮೇಲೆ ಮಾಡ್ತೀನಿ ಅನ್ನೋರು. ಈ ತರದವ್ರನ್ನ ಸಾವಿರಾರು ಜನ ನೋಡಿ ನಾನೊಂದಷ್ಟು ಫಾರ್ಮುಲಾಗಳನ್ನ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಅರೈವ್ ಮಾಡಿದ್ದೀನಿ. ಇದು ಹೇಗೆ ಅಂದ್ರೆ ಎಲ್ಲಾ ಮನುಷ್ಯನಿಗೂ ಹಿಂದೆ ಒಂದು ಸೈಕಾಲಜಿ ಪ್ಲೇ ಮಾಡ್ತಾ ಇರುತ್ತಲ್ವಾ. ಅವ್ನು ಮಾಡಿದಾನೆ ಅಂದ್ರೆ ಅದರಿಂದ ಏನೋ ಒಂದು ಕೀ ಪಾಯಿಂಟ್, ಮಾಡಿಲ್ಲ ಅಂದ್ರೆ ಅದರಿಂದ ಏನೋ ಒಂದು ಕೀ ಪಾಯಿಂಟ್, ಅದನ್ನ ಅವರೇ ಮುಕ್ತವಾಗಿ ಒಪ್ಕೊಳ್ತಾರೆ ಅನುಭವದಿಂದ. ಕೆಲವ್ರು ಗೊತ್ತೇ ಇರಲ್ಲ, ಒಂದು ದೊಡ್ಡ ರೆವಲ್ಯೂಷನ್ ಆಗುತ್ತೆ, ನೋಡಪ್ಪ ನೀನು ಇದಕ್ಕೆ ಹೀಗಾಗಿರೋದು, ಅಯ್ಯೋ ಅಂತ ಅನ್ಸುತ್ತೆ. ಸೊ ಈ ಎರಡನ್ನು ನಾವು ಅನಲೈಸ್ ಮಾಡಿದಾಗ ಇವತ್ತಿನ ಸಂಚಿಕೆಯಲ್ಲಿ ಅಥವಾ ಈ ರೆಸಲ್ಯೂಷನ್ ಒಂದು ವಿಚಾರ, ನ್ಯೂ ಇಯರ್ ಅನ್ನೋದ್ರಲ್ಲಿ ಯಾವ ಥರದ ವಿಚಾರಗಳನ್ನ ಅಳವಡಿಸ್ಕೊಂಡ್ರೆ ಈ ರೆಸಲ್ಯೂಷನ್ 365 ದಿನನೂ ಪುಷ್ ಮಾಡಬಹುದು, ಎಲ್ಲಿ ಯಾಮಾರಿದ್ರೆ ನೀವು ಹೇಳ್ದಾಗೆ ಅದೊಂದು ಡೊಫಮಿನ್ ಹಿಟ್, ಅದೇ ಒಂಥರ ಜೋಶ್ ಕೊಡುತ್ತೆ ಅಂತ ಒಂದು ಎಫೆಕ್ಟ್ ಆಗಿ ಹಂಗೆ ತಣ್ಣಗಾಗೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರ್, ಇಲ್ಲಿ ಒಬ್ಬ ಮನುಷ್ಯ ಒಂದು ಸಂಕಲ್ಪವನ್ನ ತಾನೇ ತಗೊಂಡು ತಾನೇ ಬ್ರೇಕ್ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಜಾಗೃತ ಮನಸ್ಸಿಗೆ ಗೊತ್ತಿಲ್ಲದೆ ಇರೋ ಸುಪ್ತ ಮನಸ್ಸಿನ ಆಟಗಳು ಸುಮಾರು ನಡೀತಾ ಇರುತ್ತೆ. ರೆಸಿಸ್ಟೆನ್ಸ್ ಇರಬಹುದು, ಅನೇಬಲ್ ಟು ಐಡೆಂಟಿಫೈ ಸೆಲ್ಫ್ ವಿತ್ ದ ನ್ಯೂ ಪರ್ಸನಾಲಿಟಿ. ಫಾರ್ ಎಕ್ಸಾಂಪಲ್, ಈಗ ಒಂದು 100 kg ಇದ್ದು ಡಿಪ್ರೆಷನ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ಅದ್ರಲ್ಲಿ ಇರೋಲ್ಲ ಡಿಪ್ರೆಷನ್ ಇರಬೇಕು ಅಂತಲ್ಲ ಎಕ್ಸಾಂಪಲ್. ಈಗ ಅವ್ರು ಅನ್ಕೋತಾರೆ ನಾನು 60 kg ಬಂದು ಖುಷಿಯಾಗಿರ್ತೀನಿ ಅಂತ. ಬಟ್ ಇದೇ ತರದ ಬೇಜಾರು, ಅಥವಾ ನೀನ್ ಚೆನ್ನಾಗಿಲ್ಲ ಅಂತ 100 ಜನ ಹೇಳಿರೋರು, ಅಯ್ಯೋ ನಾನು ನೋಡಕ್ಕೆ ಚೆನ್ನಾಗಿಲ್ಲ ಅನ್ನೋ ಮನಸ್ಥಿತಿಲಿ ಇದ್ದವರು, ಒಂದು 25 ವರ್ಷ ಅದೇ ಸ್ಟೇಟ್ ಅಲ್ಲಿ ಇದ್ದವ್ರಿಗೆ ಅವ್ರದೇ ಮನಸ್ಸಿಗೆ ಆ ಹೊಸ ಸೆಲ್ಫ್ ಅನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ. ಬ್ರೈನ್ ಅಲ್ಲಿ ಆ ಹೊಸ ಪಾತ್ವೆಗಳೇ ಕ್ರಿಯೇಟ್ ಆಗಲ್ಲ. ಸೊ ದೇ ಡೋಂಟ್ ಬಿಲೀವ್, ಅಬ್ಸಲ್ಯೂಟ್ಲಿ ಆ ಸ್ಪೇಸ್ಗೆ ಹೋಗ್ತೀನಿ ಅನ್ನೋದೇ ಒಂದು ದೊಡ್ಡ ಸುಳ್ಳು ಅನ್ನೋದು ಡೀಪ್ ಇನ್ಸೈಡ್ ಜಾಗೃತವಾಗಲ್ಲ. ಅದಕ್ಕೆ ನಾನು ಥೆರಪಿ ಬರೋರಿಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ, ನೀವ್ ಚೆನ್ನಾಗ್ ಆಗ್ತೀರಾ ಅಂತ. ಅಫ್ಕೋರ್ಸ್ ಮೇಡಮ್, ನಾನು ನಿಮ್ ಕನ್ಸಲ್ಟೇಷನ್ ತಗೊಂಡ್ಬಂದಿನಿ, ಅಷ್ಟು ದೂರದಿಂದ ಬಂದಿನಿ, ನಿಮ್ಮನ್ನ ಫಾಲೋ ಮಾಡ್ತೀನಿ, ಆಗ್ಲೇಬೇಕು ಅಂತ ಹೇಳ್ತಾರೆ. ಆಗಬೇಕು ಅಲ್ಲ, ಆಗ್ತೀರಾ ಅಂತ ಕೇಳಿದ ತಕ್ಷಣ ನಾನು ಕಳೆದ ವಾರನೂ ಹೇಳ್ತಾ ಇದ್ದೆ, ಸ್ವಲ್ಪ ಬ್ಲಾಂಕ್ ಆಗ್ತಾರೆ, ಇರಬಹುದು ಅನ್ಸುತ್ತೆ, ಟ್ರೈ ಮಾಡ್ಬಿಡ್ತೀನಿ, ಇದು ಒಂದು ಆ ಥರದ ಏನೋ ಒಂದು ಮನಸ್ಥಿತಿ ಇರುತ್ತೆ. ಅಂದ್ರೆ ಅಲ್ಲಿ ಡೀಪ್ ಇನ್ಸೈಡ್ ಸ್ಟೋರಿನೇ ಬೇರೆ ಇರಬಹುದು. ಸೊ ಒಂದು ರೆಸಿಸ್ಟೆನ್ಸ್ ಇರಬಹುದು, ಅಥವಾ ಕೆಲವೊಂದು ಲ್ಯಾಕ್ ಆಫ್ ಕೋರ್ ಕ್ವಾಲಿಟೀಸ್. ಅಂದ್ರೆ ನನಗೆ ಉಪ್ಪಿಟ್ಟು ಮಾಡಕ್ ಬರುತ್ತೆ, ಬಟ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ಅಥವಾ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನನಗೆ ಉಪ್ಪಿಟ್ಟು ಮಾಡುವ ಕಲೆ ಗೊತ್ತಿಲ್ಲ, ಅಥವಾ ಗೊತ್ತಿದೆ ಸ್ಟವ್ ಯಾವಾಗ ಆಫ್ ಮಾಡಬೇಕು, ಯಾವಾಗ ಫ್ಲೇಮ್ ಜಾಸ್ತಿ ಮಾಡಬೇಕು, ಯಾವ ಐಟಮ್ ಆದ್ಮೇಲೆ ಯಾವ್ದು ಹಾಕ್ಬೇಕು ಅದು ಗೊತ್ತಿಲ್ಲ. ಇಲ್ಲಿ ಯಾವುದೇ ಪ್ರಾಸೆಸ್ ಅಲ್ಲಿ ನಾವ್ ಯಾವ ಮಾರಿದ್ರು ನಿಮ್ಮ ಸೋ ಕಾಲ್ಡ್ ಸಕ್ಸಸ್ಫುಲ್ ವಿನ್ನರ್ ಆಗ್ಬೇಕು ಅಂತ ಅನ್ಕೊಂಡಿದಿರಲ್ಲ ನೆಕ್ಸ್ಟ್ ವರ್ಷದಲ್ಲಿ, ಅದು ರೆಡಿ ಆಗಲ್ಲ. ಆ ರೆಸಿಪಿ ಅಂದ್ರೆ ನಾವು ಸ್ವಲ್ಪ ಸ್ಪಿರಿಚುವಲ್ ಆಗಿ ಹೇಳ್ಬೇಕು ಅಂದ್ರೆ ಮಂತ್ರ, ತಂತ್ರ, ಯಂತ್ರ 3 ಬೇಕಲ್ಲ ಒಂದು ಹೋಮ ಮಾಡಿ ಅದರಿಂದ ಫಲ ತಗೊಳಕ್ಕೆ. ಆತರ ನಮ್ಮ ಮೈಂಡ್ ಪ್ರೊಸೀಜರ್
ಮತ್ತು ನನ್ನ ಇಂಡಲ್ಜೆನ್ಸ್ ಎಲ್ಲಿ ಯಾಮಾರಿದ್ರು ಗಾಡಿ ಫೇಲ್ ಆಗೋ ಥರ ಅದು ಫೇಲ್ ಆಗತ್ತೆ. ಸೊ ಎಸ್, ತುಂಬ ಕ್ವಾಲಿಟೀಸ್ ಇದೆ. ನಾವು ಅದನ್ನೆಲ್ಲ ಚೂರು ತುಂಬ ಇಂಟೆನ್ಸ್ ಆಗಬೇಡ, ಅಟ್ಲೀಸ್ಟ್ ತಿಳ್ಕೊಂಡು ಅದ್ರ ಮೇಲೆ ಆಕ್ಟ್ ಮಾಡಿದ್ರೆ ಆ ರೆಸಲ್ಯೂಷನ್ 365 ದಿನ ರೋಲ್ ಆಗಿ ಅವ್ರು ಅನ್ಕೊಂಡಿದ್ದಕ್ಕಿಂತ ನಾನು ಎಫರ್ಟ್ ಹಾಕಿದ್ದು ಇಷ್ಟೇ ಅಪ್ಪ, ಇಷ್ಟೊಂದು ರಿಸಲ್ಟ್ ಸಿಕ್ತು ಅನ್ನೋ ಲೆವೆಲ್ಗೆ ಹೋಗ್ತಾರೆ. ಯಾಕಂದ್ರೆ ಎಷ್ಟೋ ಜನ ಸಕ್ಸಸ್ಫುಲ್ ಆಗಿರೋರು ಹೇಳ್ತಾರೆ, ನಾನು ಇಷ್ಟೆಲ್ಲ ನಾನು ಕೇಳಿರ್ಲಿಲ್ಲ ದೇವರಿಂದ, ಈಸ್ ಬೀನ್ ವೆರಿ ಕೈಂಡ್ ಟು ಮೀ ಅಂತಾನು ಹೇಳ್ತಾರೆ. ಅಂಡ್ ಅವ್ರಿಗೆ ಗೊತ್ತಿರುತ್ತೆ ನನ್ನ ಎಫರ್ಟ್ ಇಷ್ಟು ಇರಲಿಲ್ಲ, ಬಟ್ ನಾನು ಸ್ವಲ್ಪ ಎಫರ್ಟ್ ಹಾಕಿದ್ಗೆ ಇಷ್ಟೊಂದು ಬಂತು ಅಂತ. ಸೊ ನಿಮ್ಮ ಎಫರ್ಟ್ ಮೀರಿ ರಿಸಲ್ಟ್ಸ್ ಬರಬೇಕು ಅಂದ್ರೆ ಒಂದಷ್ಟು ಕ್ವಾಲಿಟೀಸ್ ಮೇಲೆ ನೀವು ವರ್ಕ್ ಮಾಡಬೇಕು ಹೊರತು ಇಟ್ಸ್ ನಾಟ್ ರಿಯಲಿ ಬೀಯಿಂಗ್ ಸೆಲ್ಫ್ ಕ್ರಿಟಿಕಲ್. ಮಾಡ್ತೀನಿ ಅದಲ್ಲ. ಯಾಕಂದ್ರೆ ಎಷ್ಟೋ ಸತಿ ಅದೊಂದು ದೊಡ್ಡ ಸುಳ್ಳಾಗಿರುತ್ತೆ. ಅಲ್ಲ, ಇದು ಹೀಗೂ ಇರ್ಬೋದಾ? ಉದಾಹರಣೆಗೆ ಯಾರೋ ಒಬ್ರು 100 kg ಇರ್ತಾರೆ, 30 kg ವೆಯ್ಟ್ ಲಾಸ್ ಆದ್ರು, ಓಕೆ, 30 kg ಸಣ್ಣ ಆಗಿ ಒಂದು 6 ತಿಂಗಳು 1 ವರ್ಷದಲ್ಲೂ ಆಗಿ 70 kg ಬಂದ್ಬಿಟ್ರು. ಸಣ್ಣ ಆಗಿದ್ದಾರೆ, ಫಿಟ್ ಆಗಿದ್ದಾರೆ, ಎಲ್ಲ ಚೆನ್ನಾಗಿ ಕಾಣ್ತಿದ್ದಾರೆ. ಈಗ ಕಳೆದ ಒಂದು 6 ತಿಂಗಳು ಒಂದು ಡಯಟ್ ಫಾಲೋ ಮಾಡಿದ್ರು. ಈಗ ಉದಾಹರಣೆಗೆ ಬೆಳಗ್ಗೆ ಒಂದು ಚಪಾತಿನೋ, ಮಧ್ಯಾಹ್ನ ಏನೋ ಇದು, ರಾತ್ರಿ ಜ್ಯೂಸ್, ಈ ತರ ಸ್ಟ್ರಿಕ್ಟ್ ಆಗಿ 6 ತಿಂಗಳು ಡಯಟ್ ಆಯ್ತು, 6 ತಿಂಗಳು ವರ್ಕೌಟು ಆಯ್ತು, 30 kg ಸಣ್ಣ ಆಗಿ 70 ಕೂತಿದ್ದಾರೆ. ಆದ್ರೆ ಈ 6 ತಿಂಗಳಾದ್ಮೇಲೆ ಮನೇಲಿ ಮಾಮೂಲಿ ಅನ್ನ ಸಾರು, ಮುದ್ದೆ, ಬೋಂಡ, ಬಜ್ಜಿ, ಜಾಮೂನು, ಪಾರ್ಟಿಗಳು ಲೈಟ್ ಆಗಿ ಎಲ್ಲ ತಿನ್ನಕ್ ಶುರು ಮಾಡಿದ್ರು. ಲೈಟ್ ಆಗಿ, ತುಂಬಾ ಜಾಸ್ತಿ ಅಂತಾರಲ್ಲ, ಎಲ್ಲ ಟೇಸ್ಟ್ ಮಾಡಕ್ ಶುರು ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ. ವಿತ್ ಇನ್ ಸರ್ಟನ್ ಕ್ಯಾಲರೀಸ್ ಒಳಗೆ ಇಟ್ಕೊಂಡ್ರು ಕೂಡ ಮತ್ತೆ ತುಂಬಾ ಜನ ಅವ್ರ ವೆಯ್ಟ್ ನ ವಾಪಸ್ ಪಡೆದಿಲ್ಲ, ಮತ್ತೆ 100 kg ಹಾಕ್ಬಿಡ್ತಾರೆ ಸಡನ್ ಆಗಿ. ಇದು ಯಾಕಿದು, ಏನಿದು ಸರ್? ಇದರಿಂದ ಮೈಂಡ್ದು ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಇಮೋಷನ್ಸ್ ಇರ್ಬೋದು, ಟ್ರಾಮಾ ಇರಬಹುದು, ಅವರು ಬಾಟ್ಲ್ ಅಪ್ ಮಾಡ್ಕೊಂಡಿರೋ ಕೆಲವು ವಿಚಾರಗಳಿರಬಹುದು, ಅಥವಾ ನಾನು ಆಗ್ಲೇ ಹೇಳ್ದಾಗೆ ಆ ಸೆಲ್ಫ್ ಕ್ರಿಟಿಕಲ್ ಫೀಲಿಂಗ್ ಇಂದ ಹೊರಗಡೆ ಬಂದ ತಕ್ಷಣ ದೇ ಡೋಂಟ್ ಐಡೆಂಟಿಫೈ ದೆಮ್ಸೆಲ್ಸ್ ವಿತ್ ಅ ಜಾಯ್, ಅಪ್ರಿಸಿಯೇಷನ್ ಅಂಡ್ ಗ್ರೋತ್. ಸರ್, ಇದನ್ನ ತುಂಬಾ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡ್ಬೋದು. ಒಬ್ಬ ಮನುಷ್ಯ ಅತಿಯಾದ ಬಡತನದಲ್ಲಿದ್ದು ಸಡನ್ ಆಗಿ ಅವ್ರು ರಿಚ್ ಆಗಿ ಕಂಫರ್ಟು ಎಲ್ಲ ಸಿಗ್ತಾ ಇದೆ, ಬೇಕಾದ್ ಪಡಿಬೇಕು ಅಂದ ತಕ್ಷಣ ಒಂದು ಪಾರ್ಟ್ ಆಫ್ ದ ಮೈಂಡ್ ಹೇಳುತ್ತೆ, ನೀನ್ ಈ ಸರ್ಕಲ್ ಅಲ್ಲಿ ಇಲ್ಲ, ನಿಂದ ಹಳೆ ಸರ್ಕಲ್ ಏನಿದೆ ಅದೇ ನಿನ್ನ ಐಡೆಂಟಿಟಿ, ವಾಪಸ್ ಹೋಗು ಅಂತ. ಸೊ ಅವನು ಸಡನ್ ಆಗಿ ಏನೋ ರಾಂಗ್ ಡಿಸಿಷನ್ ತಗೊಂಡು ಮತ್ತೆ ಆ ಬಡತನ ಸರ್ಕಲ್ ಹೊಟ್ಟೋಗೋದು, ಅಥವಾ ಇವ್ರು ಯಾರೋ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಮತ್ತೆ ಬೇಡ ಬಿಡುವುದನ್ನೆಲ್ಲ ಅಂತ ರಿನೌನ್ಸ್ ಮಾಡಿ ಹೊಟ್ಟೋಗೋದು, ಅಥವಾ ಅಲ್ಲಿ ಸಾಕಷ್ಟು ಚಾಲೆಂಜಸ್ ಬಂದು ಬ್ರೇಕ್ ಡೌನ್ ಆಗಿ ವಾಪಸ್ ಹೋಗೋದು. ಆತರ ಹಳೆಯ ಐಡೆಂಟಿಟಿಗೆ ವಾಪಸ್ ಹೋಗುವಂತಹ ಗೋಯಿಂಗ್ ಬ್ಯಾಕ್ ಟು ದ ಓಲ್ಡ್ ಸರ್ಕಲ್, ಆ ಥರದೊಂದು ಸೈಕಲಾಜಿಕಲ್ ಇಶ್ಯೂ ಇದರಲ್ಲಿ ಖಂಡಿತ ಇನ್ಫ್ಲುಯೆನ್ಸ್ ಮಾಡುವಂತ ಚಾನ್ಸಸ್ ಇದೆ. ಇದರಲ್ಲೆಲ್ಲ ಸುಮಾರು ವಿಷಯದಲ್ಲಿ ವಿ ಕೆನಾಟ್ ಎಂಬ್ರೇಸ್ ದ ನ್ಯೂ ಸೆಲ್ಫ್. ಅದಕ್ಕೆ ಒಳಗಡೆಯಿಂದ ಬೇಕಾಗುವ ತಯಾರಿಯನ್ನ ಮಾಡ್ಕೊಳ್ದೇ ಇದ್ದಾಗ ಆಗುತ್ತೆ. ನಮಗೆ ಬೇಕಾಗುವಂತಹ ಪೂರ್ವ ತಯಾರಿಯನ್ನ ಮಾಡದೇ ಇದ್ದಾಗ ವಿ ಕ್ರಾಶ್ ಡೌನ್. ಎಷ್ಟು ಫಾಸ್ಟ್ ಆಗಿ ಮೇಲೆ ಹೋಗಿರ್ತೀವೋ ಅಷ್ಟೇ ಫಾಸ್ಟ್ ಆಗಿ ವಾಪಸ್ ಆ ಓಲ್ಡ್ ಸೆಲ್ಫ್ ಬಂದ್ಬಿಡ್ತೀವಿ. ಹೇಗೆ ಏನ್ ವರ್ಕ್ ಮಾಡಬಹುದು ಅಂತ ಟೈಮಲ್ಲಿ ನಾವು? ಸರ್, ಏನು ಅಂತಂದ್ರೆ ಇವಾಗ ನಮ್ಗೆಲ್ಲರಿಗೂ ಗೊತ್ತು, ಏನೋ ಒಂದು ಡಿಸಿಪ್ಲಿನ್ ತರ ಮಾಡ್ಬಿಟ್ರೆ, ಈಗ ಜಿಮ್ ಸಬ್ಸ್ಕ್ರಿಪ್ಷನ್ ನೀವು ಹೇಳಿದ್ರಿ 300 ದಿನಕ್ಕೂ ನಾನು ಮಾಡ್ಬಿಡ್ತೀನಪ್ಪ, 350 ದಿನಕ್ಕೂ ಅಂತ ಅನ್ಕೊಂಡ್ರೆ, ಅಥವಾ ಪ್ರತಿನಿತ್ಯ ಮಾಡ್ತೀನಿ ನಾನು, ಈ ತರ ಒಂದು ಕೋರ್ಸ್ ಸೇರ್ಕೊಂಡಿದ್ದೀನಿ ಅಥವಾ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತು. ಯಾಕಂದ್ರೆ ಆ ಜಿಮ್ ಸಬ್ಸ್ಕ್ರಿಪ್ಷನ್ಗೋ, ಇನ್ನೊಂದೇನಕ್ಕೋ, ಅಥವಾ ಯೋಗ ಸಬ್ಸ್ಕ್ರಿಪ್ಷನ್ಗೋ, ಅಥವಾ ಯಾವುದೋ ಕೋರ್ಸ್ಗೋ ಅವ್ರು 1 ವರ್ಷದ ಕಷ್ಟಪಟ್ಟು ದುಡ್ಡು ಕಟ್ಟಿದ್ರು ಒಂದು ಪಾಯಿಂಟ್ ಅಲ್ಲಿ ದುಡ್ಡು ಹೋಯ್ತು, ಬಟ್ ನಾನು ಹೋಗ್ಲಿಲ್ಲ ಅಂತ ಹೇಳ್ತಾರೆ. ತುಂಬಾ ಜನ ಹಂಗ್ ಮಾಡ್ತಾರೆ. ಜಿಮ್ ಓನರ್ಸ್ ಎಲ್ಲ ನಂಗೆ ಹೇಳ್ತಾರೆ, ಅಯ್ಯೋ ದುಡ್ಡು ಹಂಗೆ ಬಿಟ್ಟು ಹೊಟ್ಟೋಗ್ತಾರೆ, ವಾಪಸ್ಸೇ ಬರಲ್ಲ, ಸಬ್ಸ್ಕ್ರಿಪ್ಷನ್ ಇದು ಬರೋದೇ ಇಲ್ಲ ಈ ಕಡೆ ಅಂತ. ಸೊ ನಾನು ಮಾಡ್ತೀನಿ ಅನ್ನೋದು, ಒಂದೇನೋ ಒಂದು ಕೋರ್ಸ್ಗೆ ಜಾಯಿನ್ ಆಗೋದು, ಒಂದೇನೋ ಶೆಡ್ಯೂಲ್ ಫಾಲೋ ಮಾಡೋದು, ಒಂದು ಇನ್ನೊಂದೇನೋ ಮಾಡೋದು, ದಟ್ ಮೇ ನಾಟ್ ಗ್ಯಾರಂಟಿ ದೆಮ್ ದಟ್ ದೇ ವಿಲ್ ಆಕ್ಟ್. ನೀವು ಟಿಪಿಕಲ್ ಎಕ್ಸಾಂಪಲ್ ಹೇಳ್ದಾಗ ನಾನು ಹೇಳ್ತಿರ್ತೀನಿ, ಪಾರ್ಕಲ್ಲಿ ಜಾನ್ವರಿ ನಮ್ಗೆ ಜಾಗಿಂಗ್ ಮಾಡಕ್ಕೆ ಜಾಗ ಇರಲ್ಲ, ಸುಮ್ನೆ 15 ದಿನ ಬಿಟ್ಕೊಂಡು ಹೋಗಿ, ಪಾರ್ಕ್ ಎಲ್ಲ ನಿಮ್ದೆ. ಸೊ ಸೊ ಇಟ್ ಡಸಂಟ್ ವರ್ಕ್. ಹೌದು, ಫುಲ್ ಖಾಲಿ ಹೊಡಿತಾ ಇರುತ್ತೆ. ಸೊ ಅದರಿಂದ ಇದೇನೋ ಮಾಡ್ತೀನಿ ಅನ್ನೋ ಜೋಶ್ ಇದೆಯಲ್ಲ, ಅದು ವರ್ಕೌಟ್ ಆಗಲ್ಲ. ಆದ್ರೆ ನಾವು ಶೆಡ್ಯೂಲ್ ಹಾಕಿದ್ರು ಏನ್ ಮಾಡ್ತೀವಿ, ಅಮ್ಮಮ್ಮ ಅಂದ್ರೆ ಮಾಡ್ತೀನಿ ಅನ್ನೋ ಆಸೆಯಲ್ಲಿ ಮಾಡಿಲ್ಲ ಅಂದಾಗ, ಅಯ್ಯೋ ನಾನು ಯಾವಾಗ್ಲೂ ಹೀಗೆ, ನಾನು ಸರಿನೇ ಇಲ್ಲ, ನಾನೊಂದು ವೇಸ್ಟ್, ನಾನು ಅವ್ರ ತರ ಮಾಡಕ್ಕಾಗ್ಲಿಲ್ಲ ಅಂತ ಒಳಗಡೆಯಿಂದ ವಿ ಸ್ಟಾರ್ಟ್ ಹೇಟಿಂಗ್ ಅವರ್ ಸೆಲ್ಸ್. ಈ 2 ಪಾತ್ ನಮ್ಗೆ ರಿಸಲ್ಟ್ಸ್ ಕೊಡಲ್ಲ. ಸೊ ಈ ಮೈಂಡ್ ನ ಟ್ರಿಕ್ ಮಾಡೋದಿದೆಯಲ್ಲ, ಇದು ಎಂಥ ದೊಡ್ಡ ಚಾಲೆಂಜ್. ಈಸಿ, ಅದು ಸ್ಮಾರ್ಟ್ ವರ್ಕ್ ಬೇಕು. ಇಲ್ಲಿ ಹಾರ್ಡ್ ವರ್ಕ್ ಉಪಯೋಗ ಆಗಲ್ಲ. ಸ್ಮಾರ್ಟ್ ಆಗಿ ನಾವು ಅದನ್ನ ಇದ್ ಮಾಡ್ಬೇಕು. ಈಗ ಕಾರು ಜೋರಾಗಿ ನಾನು ಸ್ಟೇರಿಂಗ್ ತಿರುಗಿಸ್ತೇನೆ ಅಂದ್ರೆ ಸರಿಯಾಗಿ ಓಡಿಸೋದಲ್ಲ. ಇವ್ರು ಸ್ಮಾರ್ಟ್, ಯಾರೋ ಗೊತ್ತಿಲ್ಲ ಠಕ್ಕನ್ ಬಂದ್ಬಿಟ್ಟು ಅವಾಗ್ಲೂ ನಾನು ಹೆಂಗೆ ಅದನ್ನ ಟ್ಯಾಕ್ಫುಲ್ ಆಗಿ ಹಿಂಗ್ ಮಾಡ್ತೀನಿ, ಸಡನ್ ಆಗಿ ಯಾರೋ ಕ್ರಾಸ್ ಮಾಡಿದ್ರು ಅವಾಗ್ಲೂ ಹೇಗಿದ್ ಮಾಡ್ತೀನಿ. ದರ್ ಇಸ್ ಅನ್ ಆರ್ಟ್ ವಿಚ್ ಗೋಸ್ ಅಲ್ವಾ, ಇಟ್ಸ್ ನಾಟ್ ಜಸ್ಟ್ ದ ಹಾರ್ಡ್ ವರ್ಕ್. ಆ ತರ ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಯಾವ ರೀತಿ ಇದು ಎರಡನ್ನೂ ಮ್ಯಾನೇಜ್ ಮಾಡೋ ತರ
ಕ್ರಿಯೇಟಿವ್ ಮೈಂಡ್ ಅನ್ನು ಉಪಯೋಗಿಸ್ಕೊಂಡು ರೆಸಿಸ್ಟ್ ಮಾಡ್ತಾ ಇರೋ ಬ್ರೈನಿಗೆ ಚಮಕ್ ಕೊಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ದಿನ ಮಾಡ್ತೀನಿ ಅನ್ನೋದು ವರ್ಕೌಟ್ ಆಗಲ್ಲ. ಇದನ್ನ ಎಷ್ಟೋ ವರ್ಷಗಳು ನಾವೆಲ್ಲ ಮಾಡ್ಕೊಂಡ್ ಬಂದಿದೀವಿ. ಅಂದ್ರೆ ಏನೋ ಒಂದು ಫನ್ ಎಲಿಮೆಂಟ್ ಇರಬೇಕು. ನನಗೆ ಅದನ್ನ ಮಾಡ್ತಾ ಇದ್ದೀನಿ ಅಥವಾ ಮಾಡಿಲ್ಲ ಅಂದ್ರೆ ಏನೋ ಆಗುತ್ತೆ ಅನ್ನೋ ಭಯದ ಒಂದು ಆಸ್ಪದನೇ ಅಲ್ಲಿ ಇರಬಾರ್ದು. ಒಂದು ಜಾಯ್ ಇರಬೇಕು, ಒಂದು ಫನ್ ಆಕ್ಟಿವಿಟಿ. ಟಿಪಿಕಲ್ ನಾನು ಸಬ್ಕಾನ್ಷಿಯಸ್ ಮೈಂಡ್ ಪಾಡ್ಕಾಸ್ಟ್ ಮಾಡಿದ್ವಲ್ಲ ಸರ್, ಅದ್ರಲ್ಲಿ ಹೇಳಿದ್ದೆ, ನಿಮ್ಗೆ ನೆನಪಿರ್ಬೋದು. ನಿಮ್ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು 5 ವರ್ಷ ಅಥವಾ 3 ವರ್ಷದ ಮಗು ತರ ನೋಡಿ. ಅದಕ್ಕೇನಾದ್ರು ಹೇಳ್ಕೊಡ್ಬೇಕಾದ್ರೆ ಡ್ಯಾನ್ಸ್ ಮಾಡೋದು, ಕಲರ್ಫುಲ್ ಇದು ಮಾಡೋದು, ಹುಚ್ಚುಚ್ಚಂಗಿಂಗ್ ಆಕ್ಷನ್ಸ್ ಮಾಡಿದ್ರೆ ಇವತ್ತಿಗೂ ಮಧ್ಯರಾತ್ರಿ ನಮ್ಮನ್ನ ಎಬ್ಬರಿಸ್ಬಿಟ್ಟೆ ಟ್ವಿಂಕಲ್ ಹೇಳೋದನ್ನು ಹೇಳ್ಬಿಡ್ತೀವಿ. ಬಿಕಾಸ್ ಆ ಎಲ್ಲ ಕ್ರಿಯೇಟಿವ್ ಮೈಂಡ್ ಯೂಸ್ ಮಾಡಿದ್ದಾರೆ ಅಂತ. ಇದೇ ಟ್ರಿಕ್ ಅನ್ನ ಇಂಪ್ಲಿಮೆಂಟೇಷನ್ ಯೂಸ್ ಮಾಡ್ಬೇಕಾಗತ್ತೆ. ಹೇಗೆ? ಏನೋ ಒಂದು ಎಲಿಮೆಂಟ್ ಆಕ್ಟ್ ಮಾಡ್ಬೇಕಾರೆ ಅಲ್ಲೊಂದು ಏನೋ ಕಲರ್ಫುಲ್ ಆಗಿರೋದು, ಒಂದು ಫನ್ ಆಕ್ಟಿವಿಟಿ. ಅಯ್ಯೋ ಸಪ್ರೇಟ್ ಆಗಿ ಏನೋ ಮಾಡ್ಬೇಕು ಅಂತ ಪ್ರೆಷರ್ ಇಲ್ದೇ ಇರೋದನ್ನ ಮಾಡೋದು. ಯಾಕಂದ್ರೆ ಆಲ್ರೆಡಿ ಮಾಡ್ತಾ ಇಲ್ಲ ಅನ್ನೋ ಪ್ರೆಷರು, ಮಾಡ್ಬೇಕಲ್ಲ ಅನ್ನೋ ಭಯ, ಅದ್ರಲ್ಲಿ ಮಾಡು ಅನ್ನೋದು ಬಂದ್ರೆ ಅದು ಓಡೋಗ್ಬಿಡುತ್ತೆ. ಬೇಡ, ಆಲ್ರೆಡಿ ಸ್ಟ್ರೆಸ್ ಇಸ್ ಓವರ್ ಫ್ಲೋಯಿಂಗ್, ನಂಗೆ ಇನ್ನೊಂದೇನೋ ಹೊಸ ಜವಾಬ್ದಾರಿ ಬೇಡ ಅಂತ. ಆಮೇಲೆ ತುಂಬಾ ಜನಕ್ಕೆ ಭಯ ಬರುತ್ತೆ. ಅಯ್ಯೋ ಇದನ್ನ ಮಾಡ್ಬೇಕು, ಅಲ್ಲಿ ಬೇರೆ ಸಬ್ಸ್ಕ್ರಿಪ್ಷನ್ ದುಡ್ಡು ಕೊಟ್ಬಿಡ್ತೀನಿ ಜಿಮ್ಗೆ, ಮಾಡ್ಬೇಕು ಅಂತ. ಇಟ್ ಮೇಕ್ಸ್ ದೆಮ್ ಫೀಲ್ ರಿಯಲಿ more pathetic. So there are so many activities out there. ಇದೆಲ್ಲ ಟೈಮ್ ಟೆಸ್ಟೆಡ್. ಇದು ಬ್ರೈನ್ ಅನ್ನು ಅರ್ಥ ಮಾಡ್ಕೊಂಡು, ಸಬ್ಕಾನ್ಷಿಯಸ್ ಮೈಂಡ್ ಅರ್ಥ ಮಾಡ್ಕೊಂಡು, ಒಳಗಡೆ ನ್ಯೂರೋ ಪಾಥ್ವೇಸ್ ಹೆಂಗ್ ಕನೆಕ್ಟ್ ಮಾಡ್ಬೋದು ಅರ್ಥ ಮಾಡ್ಕೊಂಡು ಹೊರಗಡೆ ಬಂದಿರೋ ಒಂದು ಅಮೇಝಿಂಗ್ ರೊಟೀನ್ ಅಥವಾ ಒಂದು ಕ್ರಿಯೇಟಿವ್ ಆರ್ಟ್ ಆಕ್ಟಿವಿಟಿ ಅಂತ ಕರಿಬಹುದು. ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ಎಷ್ಟು ಒಂದು ವಿವಿಡ್ ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗತ್ತೆ. ಅದನ್ನ ನಾವು ಇನ್ನೇನ್ ನ್ಯೂ ಇಯರ್ ಬರ್ತಾ ಇದೆ ಅಂದ ತಕ್ಷಣ ಫ್ರಿಡ್ಜ್ ಅಲ್ಲಿ ಬಾಟಲ್ ಗಟ್ಲೆ ಕೂಲ್ ಡ್ರಿಂಕ್ಸ್ ತುಂಬ್ಕೊಳ್ಳೋದೇನೋ, ಎಲ್ಲಾ ಫ್ರೆಂಡ್ಸ್ಗೂ ಬುಕಿಂಗ್ ಮಾಡ್ಕೊಳ್ಳೋದೇನೋ, ಅಲ್ಲೋಗ್ಬೇಡ ಇಲ್ಬಾ ಅನ್ನೋದೇನೋ, ರೆಸಾರ್ಟ್ಗಳು ಬುಕ್ ಮಾಡ್ಕೊಳ್ಳೋದೇನೋ, ಕೇಕ್ಗಳು ಎಂತೆಂತ ವೆರೈಟಿ ಮಾಡೋದೇನೋ ಎಲ್ಲ ಮಾಡ್ತಾರೆ. ಓಕೆ, ಮಾಡಿ, ಅದು ನಿಮ್ಗೆ ಬಿಟ್ಟಿದ್ದು. ಬಟ್ ಅದ್ರ ಜೊತೆಯಲ್ಲಿ ಈ ಆಕ್ಟಿವಿಟಿ ಮಾಡಕ್ಕೆ ನಿಮ್ಗೆ ಟೈಮ್ ಕೊಡಿ. ನಾಟ್ ಆನ್ January 1st. ಯಾಕಂದ್ರೆ ಈಗ ಏನೋ ಒಂದು ಮಾಡಿದಾಗ, ಈಗ ಹೊಸ ಕಾರ್ ತಗೊಂಡಿದ ತಕ್ಷಣ ನಿಮ್ಗೆ ಡ್ರೈವಿಂಗ್ ಗೊತ್ತಿಲ್ಲ ಅಂದ್ರೂ ಹೊಸ ಕಾರಲ್ಲಿ ಡ್ರೈವಿಂಗ್ ಕಲಿತೀರಾ? ಯಾರು ಆ ರಿಸ್ಕ್ ತಗೊಂಡಿಲ್ಲ ನನ್ನ ಪ್ರಕಾರ ಲೈಫಲ್ಲಿ, ಅಲ್ವಾ? ಹಳೇದು ಯಾರೋ ಕಾರ್ ತಗೋತಾರೆ, ಇಲ್ಲ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಗೊತ್ತಿಲ್ಲ, ಮೇ ಬಿ ರೇರೆಸ್ಟ್ ಆಫ್ ದ ರೇರ್ ಅಲ್ವಾ, ರೇರೆಸ್ಟ್ ಆಫ್ ದ ರೇರ್. ಸೊ ನಾವು ಫಸ್ಟ್ ಹಳೆ ಕಾರು ಅಥವಾ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಮಾಡ್ತೀವಿ. ಬಟ್ ಆಮೇಲೆ ಒನ್ಸ್ ವಿ ಆರ್ ಕಾನ್ಫಿಡೆಂಟ್, ಆ ಒಂದು ಎಕ್ಸ್ಪೆನ್ಸಿವ್ ಕಾರಲ್ಲಿ ವಿ ಗೋ. ಅದೇ ತರ ಒಂದು 15 ದಿನದ ಮುಂಚೆನೆ ಈ ಆಕ್ಟಿವಿಟಿನ ಒಂದು ರಿದಮ್ ಅಲ್ಲಿ ನಾನು ಇವಾಗೆಲ್ಲ ಟೈಮ್ ಟೆಸ್ಟೆಡ್ 100% ವರ್ಕ್ ಆಗೋ ಅಮೇಝಿಂಗ್ ಮೈಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಗೋಲ್ ಸೆಟ್ ಮಾಡಕ್ಕೆ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ, 365 ದಿನ ಫಾಲೋ ಮಾಡಕ್ಕೆ. ಮತ್ತೆ ಇಷ್ಟು ವರ್ಷ ನೀವು ಮಾಡ್ತೀನಿ ಅಂತ ವಾಪಸ್ ಆ ಲೂಪಿಗೆ ಬಿದ್ಬಿಡ್ತಿದ್ರಲ್ಲ, 3 kg ಸಣ್ಣ ಆಗೋದು, ಮತ್ತೆ ಇದಾಗ್ಬಿಡೋದು, ಅಥವಾ 3 ದಿನ ಓದ್ಕೊಳ್ಳೋದು, ಮತ್ತೆ ಫೇಲ್ ಆಗ್ಬಿಡೋದು, 4 ದಿನ ಸೇವಿಂಗ್ಸ್ ಮಾಡೋದು, ಮತ್ತೆ ಎಲ್ಲ ಅದಕ್ಕೆ 3 ಪಟ್ಟು ಖರ್ಚು ಮಾಡೋದು. ಆ ಲೂಪಲ್ಲಿ ಬೆಳೆದ ಅದನ್ನ ಬ್ರೇಕ್ ಥ್ರೂ ಮಾಡ್ಕೊಂಡು ಹೋಗೋ ಟ್ರಿಕ್ ಅನ್ನ ನಾನು ಹೇಳ್ಕೊಡ್ತೀನಿ. ಸೊ ಇವಾಗ ಎಲ್ಲಾನು ನಾವು ಖಂಡಿತ ಲೈವ್ ಆಗಿ ಹೇಳ್ಕೊಡ್ತೀನಿ ಸರ್. ಫಸ್ಟ್ ಟೈಮ್ ಎವರ್. ಇದೆಲ್ಲ ಜನಕ್ಕೆ ತುಂಬಾ ಪಾಪ ಕಲಿಬೇಕು ಅಂತ ಆಸೆ ಇರುತ್ತೆ. ಥ್ರೂ ಯೋರ್ ಪಾಡ್ಕಾಸ್ಟ್ ಥ್ಯಾಂಕ್ಫುಲಿ ಓಪನ್ ಆಗಿ ಇದನ್ನ ಇವಾಗ್ಲೇ ಡಿಸೆಂಬರ್ ಅಲ್ಲಿ ಪಾಡ್ಕಾಸ್ಟ್ ನೋಡ್ತಾನೆ ಅವ್ರು ಮಾಡ್ಕೊಳ್ಬಹುದು. ಅಂಡ್ ಐ ಪ್ರಾಮಿಸ್ ದಟ್ ಎಂಡ್ ಆಫ್ 2026 ಆಲ್ರೆಡಿ ಲಾಟ್ ಆಫ್ ಪೀಪಲ್ ಆರ್ ಥ್ಯಾಂಕ್ಫುಲ್ ಟು ಯು. ದೇ ವಿಲ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದಿಸ್ ಪಾಡ್ಕಾಸ್ಟ್, ಬಿಕಾಸ್ ಅದರದ್ದು ರಿಸಲ್ಟ್ಸ್ ನಿಮಗೆ ಆಗತ್ತಾ ಇಲ್ವಾ ಅಲ್ಲ, ಅದು ಆಗೋದನ್ನ ಹಾಗಾಗೆ ನೋಡಬಹುದು. ದಟ್ ಬ್ಯೂಟಿಫುಲ್ ಇಟ್ ಇಸ್. ಅಲ್ಲ, ಈಗ ಓಕೆ, ಇದೆಲ್ಲ ಓಕೆ, ಬಟ್ ಎಲ್ಲೋ ಒಂದ್ ಕಡೆ ದಿಸ್ ಕ್ವಶನ್, ಈಗ ನಾ ಕೇಳ್ತಕ್ಕಂತ ಪ್ರಶ್ನೆ ನಿಮಗೆ ಸ್ಟುಪಿಡಿಟಿ ನೋ ಪ್ರಾಬ್ಲಮ್ ಸರ್, ಪ್ಲೀಸ್ ಟೆಲ್. ಅಲ್ಲ, ಯಾಕಂದ್ರೆ ಎಷ್ಟೊಂದ್ಸರಿ ಏನ್ ಅನ್ಸುತ್ತೆ ಗೊತ್ತಾ? ಈಗ ನಾನೇ ಹೇಳ್ದೆ, ಈಗ ನಂದೇ ಎಕ್ಸಾಂಪಲ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಪಾಡ್ಕಾಸ್ಟ್ ಮಾಡ್ತೀನಿ, ರೇಡಿಯೋಗೆ ಹೋಗ್ತೀನಿ, ರೇಡಿಯೋಲೆಲ್ಲ ಕೆಲಸ ಮುಗಿಸ್ಕೊಂಡು 2 ಗಂಟೆ 3 ಗಂಟೆಗೆ ಮನೆಗೆ ಬರ್ತೀನಿ. ಓ ಮೈ ಗಾಡ್. ಎಲ್ಲೋ ಹಾಲಿಡೇಗೆ ಹೋಗ್ತೀನಿ, ಅಥವಾ ಬೇಕಾಗಿದ್ದು ತಿಂತೀನಿ, ಫ್ರೆಂಡ್ಸ್ ಮೀಟ್ ಮಾಡ್ತೀನಿ, ನಾನು ಲವ್ಡ್ ಪೀಪಲ್ನ ಮೀಟ್ ಮಾಡ್ತೀನಿ, ಎಲ್ಲ ಓಕೆ, ಖುಷಿ ಇದೆ, ಜೀವನ ಎಲ್ಲ ಚೆನ್ನಾಗಿದೆ, ಭಗವಂತನಿಗೆ ಐ ಆಮ್ ಗ್ರೇಟ್ಫುಲ್. ಈಗ ನಂತರನು ಎಷ್ಟೋ ಜನ ಸಂತೋಷವಾಗೂ ಇದ್ದಾರೆ, ಕೆಲವರು ಇನ್ನೂ ಸ್ಟ್ರಗಲ್ ಮಾಡ್ತಾರೆ. ನಾನು ಹೇಳೋದೇನು ಅಂದ್ರೆ, ಇದ್ರ ಎಲ್ಲದರ ನಡುವೆ ಎಷ್ಟೋ ಸರಿ ಅನ್ಸಿರುತ್ತೆ, ಏನಕ್ಕೆ ಹುಟ್ಟಿದೀವಿ ನಾವು ಏನಕ್ಕೆ ಹುಟ್ಟಿದೀವಿ ನಾವು? ಪರ್ಪಸ್ ಆಫ್ ಲೈಫ್ ಅಂದ್ರೆ ಬೆಳಗ್ಗೆ ಎದ್ದೇಳು, ತಿನ್ನು, ಕೆಲ್ಸಕ್ಕೆ ಹೋಗು, ದುಡಿ, ಸಾಯಂಕಾಲ ಜಿಮ್ಗೆ ಹೋಗು, ವರ್ಕೌಟ್ ಮಾಡು, ರಾತ್ರಿ ಒಂದು OTT ಒಂದು ಫಿಲ್ಮ್ ನೋಡು, ಅಥವಾ ಬಿಗ್ ಬಾಸ್ ಅಲ್ಲಿ ಅವ್ರು ಯಾರೋ ಕಿತ್ತಾಡೋದು ನೋಡು, ತಲೆಗೆ ಹಾಕೋ, ಮಲ್ಕೋ, ರಾತ್ರಿ ಹಿಂಗ್ ಒಂದಲ್ಲಿ ಕಣ್ಣು ಹಿಂಗ್ ಬಿಟ್ಟ ತಕ್ಷಣ ಈ ಕಡೆ ಎಸಿನೋ ಆ ಕಡೆ ಫ್ಯಾನ್ ತಿರುಗ್ತಾ ಇರುತ್ತೆ, ಕಣ್ ಬಿಟ್ಕೊಂಡು ನೋಡೋದು. ಏನ್ ಜೀವನ ಅಂತ. ಆಕ್ಚುಲಿ ನಮ್ಮ ಜೀವನದ ಒಂದು ಏನಂತಾರೆ ಪರ್ಪಸ್ ಆಫ್ ಲೈಫ್, ಹೌದು ಸರ್, ಧ್ಯೇಯ ಏನು, ಜೀವನದ ಅರ್ಥ ಏನು, ನಾವ್ ಏನಕ್ಕೆ ಹುಟ್ಟಿದೀವಿ,
ಅದನ್ನ ಹೆಂಗ್ ನಾವು ಫೈಂಡ್ ಔಟ್ ಮಾಡೋದು? ಸೂಪರ್ ಸರ್. ನೀವು ಇದು ಸಿಲಿ ಕ್ವೆಶನ್ ಅಂದ್ರೆ ನಿಮ್ಗೆ ಗೊತ್ತಾ, ನನ್ನ ಹತ್ರ ಬರೋ 99% ಯುವಕರು ಮೇಡಮ್ ವಾಟ್ ಇಸ್ ಮೈ ಪರ್ಪಸ್ ಲೈಫ್ ಅಂತ ಕೇಳ್ತಾರೆ. ಸೊ ನಮಗೆ ಡೈರೆಕ್ಟ್ ಆಗಿ ನನ್ನ ಪರ್ಪಸ್ ಆಫ್ ಲೈಫ್ ಏನು ಅಂತ ಕೇಳ್ತಾರೆ. ಅಂಡ್ ಅವ್ರಿಗೆ ಎಷ್ಟು ಸ್ಟ್ರಾಂಗ್ ಕಾಲಿಂಗ್ ಇರುತ್ತೆ, ವಾಟ್ ಇಸ್ ಮೈ ಪರ್ಪಸ್ ಆಫ್ ಲೈಫ್. ಇದು ತರಲೆ ಕ್ವಶನ್ ಅಲ್ಲ, ಖಂಡಿತ ಅಲ್ಲ, ಮೋಸ್ಟ್ ಪಾಪ್ಯುಲರ್ ಕ್ವೆಶನ್ ಇದು, ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ ಇದು. ಸೊ ನಾವ್ ಹಾಗಾದ್ರೆ ಒಂದು ಆಕ್ಟಿವಿಟಿ ಮಾಡೋಣ, ಪರ್ಪಸ್ ಆಫ್ ಲೈಫ್ ಅನ್ನ ಹೇಗೆ ಕಂಡುಹಿಡಿಯೋದು ನೋಡೋಣ. ಇವಾಗ್ಲೇ ಒಂದು ಲೈವ್ ಡೆಮೋ ನಾನು ನಿಮಗೆ ಕೊಡ್ತೀನಿ. ಯಾರು ಬೇಕಾದ್ರೆ ಈ ತರ ಮಾಡಿ ಅವ್ರ ಪರ್ಪಸ್ ಆಫ್ ಲೈಫ್ ನು ಕಂಡುಹಿಡ್ಕೊಳ್ಬಹುದು, ಮತ್ತೆ ಹೌ ಇಟ್ ಇಸ್ ಅನ್ಫೋಲ್ಡಿಂಗ್ ಗ್ರೇಸ್ಫುಲ್ ಇಂದಾನು ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಈ ಪರ್ಪಸ್ ಆಫ್ ಲೈಫ್ ಅಂದ್ರೆ ಏನು ನೀವು ಕೇಳಿದ್ರಿ, ಇಟ್ಸ್ ಅ ವೆರಿ ಪ್ರೊಫೌಂಡ್ ಕ್ವೆಶನ್. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್, ನಮ್ಗೆಲ್ರಿಗೂ 2 ಮೇನ್ ಪರ್ಪಸ್ ಇರುತ್ತೆ. ಒಂದು ಎಕ್ಸ್ಟರ್ನಲ್ ಪರ್ಪಸ್, ಒಂದು ಇಂಟರ್ನಲ್ ಪರ್ಪಸ್. ಒಂದು ಇಂಟರ್ನಲ್ ಪರ್ಪಸ್ ತುಂಬಾ ಈಸಿ ಕಂಡಿಡ್ಕೊಳ್ಳೋಕೆ, ಬಟ್ ತುಂಬಾ ಕಮ್ಮಿ ಜನ ಮಾತ್ರ ಅದನ್ನ ಅಟೆಂಡ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ನೀವು ಎರಡನ್ನೂ ಮರ್ಜ್ ಮಾಡಿ ಪ್ರಶ್ನೆ ಕೇಳಿದ್ರೆ, ನೆಮ್ಮದಿ, ಶಾಂತಿ, ಐಕ್ಯತೆ, ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದು, ಸಮಾಜಕ್ಕೆ ಒಳ್ಳೇದ್ ಮಾಡೋದು, ನನ್ನ ಆತ್ಮೋದ್ಧಾರ ಮಾಡ್ಕೊಳ್ಳೋದು, ಪರಮ ಆನಂದವನ್ನ ಕಂಡಿಡ್ಕೊಳ್ಳೋದು, ಇದು ನಮ್ಮೆಲ್ಲರ, ನೀವೀಗ ನಿಮ್ದು ಗೋಲ್ಸ್ ಬೇರೆ ಇರ್ಬೋದು, ನನ್ನ ಗೋಲ್ಸ್ ಬೇರೆ ಇರ್ಬೋದು. ಯಾಕೆ ಇದು ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ನಾವಿಬ್ರು ಒಂದೇ ಉತ್ತರ ಕೊಡಲ್ವಾ? ನೆಮ್ಮದಿಯಾಗಿರಕ್ಕೆ, ಖುಷಿಯಾಗಿರಕ್ಕೆ, ಆ ಜನಕ್ಕೆ ಒಳ್ಳೇದ್ ಮಾಡಕ್ಕೆ, ನಾನು ಜ್ಞಾನೋದಯ ಪಡೆಯಕ್ಕೆ. ಐ ಆಮ್ ವೆರಿ ಶ್ಯೂರ್ ವಿ ಗಿವ್ ಸೇಮ್ ಆನ್ಸರ್ಸ್. ಸೊ ನಮ್ಗೆಲ್ಲ ಆತ್ಮಗಳಿಗೂ ಸಿಮಿನಲ್ ಇಂಟರ್ನಲ್ ಪರ್ಪಸ್ ಆಫ್ ಲೈಫ್ ಇರುತ್ತೆ. ಅಂಡ್ ಅದನ್ನ ಖಂಡಿತ ನಾವು ಅವಾಗ ನೆನ್ಪು ಮಾಡ್ಕೊಳ್ಬೇಕು. ನಾನು ಹೇಳ್ತಿರ್ತಾರಲ್ಲ, ಐ ಆಮ್ ದಟ್, ನಾನು ಅದು ಅಂತ ನೆನಪಾದಾಗ ಈ ಗೋಲ್ಗಳು ನಮ್ಮ ಮೈಂಡಲ್ಲಿ ಬರುತ್ತೆ. ಅಂಡ್ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ, ಯಾಮಾರ್ತಾರೆ ಅಂದ್ರೆ, ಎಕ್ಸ್ಟರ್ನಲ್ ಪರ್ಪಸ್ ಆಫ್ ಲೈಫ್ ಅನ್ನ ಅಟೆಂಡ್ ಮಾಡಕ್ಕೆ, ಅದು ಸಾವುಕಾರ ಆಗೋದಿರ್ಬಹುದು ಅಥವಾ ಫೇಮ್ ಇರಬಹುದು, ಇನ್ನೊಂದಿರ್ಬಹುದು, ಇಂಟರ್ನಲ್ ಪರ್ಪಸ್ ಆಫ್ ಲೈಫ್ ಅಲ್ಲಿ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಮೋಸ ಮಾಡಿದ್ರು ಪರವಾಗಿಲ್ಲ, ಅಯ್ಯೋ ಇರ್ಲಿ, ಅವ್ರಿಗೆ ತಲೆ ಹೊಡೆದಾದ್ರೂ ಏನೋ ಒಂದು ಮಾಡೋಣ, ಇರ್ಲಿ ಎಂದು ನಾನು ಈ ಸ್ಪಿರಿಚುಯಾಲಿಟಿ ನೋಡ್ಕೊಳ್ಳೋಣ ಮುಂದಿನ ಜನ್ಮಕ್ಕೆ, ಅದು ಇದಾದ್ರೂ ಪರವಾಗಿಲ್ಲ, ಹಿಂಗ್ ಮಾಡೋಣ. ಸೊ ಅದು ಸೋಲ್ ವಿಲ್ ಸ್ಟಾರ್ಟ್ ಸಫರಿಂಗ್, ಬಿಕಾಸ್ ನಿಂಗೆ ಇದೆಲ್ಲ ಎಕ್ಸ್ಟರ್ನಲ್ ಪರ್ಪಸ್ ಕೊಟ್ಟಿದ್ದು ನಾನು ಯಾವ್ದಕ್ಕೆ? ಇಂಟರ್ನಲ್ ಕೋರ್ ಪರ್ಪಸ್ ಏನು, ಆ ರಿಯಲ್ ಟ್ರೂತ್ ಅರ್ಥ ಮಾಡ್ಕೊ, ಅದಕ್ಕೆ ನೀನು ಅದನ್ನೇ ಬಿಟ್ಬಿಟ್ಟು ಗಾಡಿ ಬೇರೆ ಕಡೆ ಓಡಿಸ್ತಾ ಇದೆಯಲ್ಲ, ಲೈಫ್ ಟೈಮೇ ವೇಸ್ಟ್ ಆಯ್ತು ಅಂತ ಅನ್ಕೊಳ್ಳುತ್ತೆ. ಎಷ್ಟು ಬ್ಯೂಟಿಫುಲ್ ಕ್ರಿಯೇಷನ್ ಅಂದ್ರೆ, ಒಂದು ಟೀಚರ್, ಒಂದು ಸಾಫ್ಟ್ವೇರ್ ಇಂಜಿನಿಯರ್, ಒಂದು ಆಟೋ ಡ್ರೈವರ್, ಒಂದು ಥೆರಪಿಸ್ಟ್, ಒಂದು ಡಾಕ್ಟರ್, ಒಂದು RJ, ಒಂದು ಯಾರು ಬೇಕಾದ್ರೆ ಇರ್ಬೋದು, ಎಲ್ಲರೂ ಒಂದೇ ರೀತಿಯ ಸ್ಪಿರಿಚುವಲ್ ಇಂಟೆಂಟ್ ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ಮೇಲೂ ಕೀಳು ಅಲ್ಲಿ ಬರೋದೇ ಇಲ್ಲ. ನೀವು ಸ್ವಲ್ಪ ಒಳಗಡೆ ಹೋದ್ರೆ ಸಾಕು, ಎಲ್ಲರಿಗೂ ಆ ಒಂದು ಆಧ್ಯಾತ್ಮಿಕ ಧ್ಯೇಯ ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಕ್ಲಾರಿಟಿಲಿ ಇಟ್ಕೋಬೇಕು. ನಾನು ಇಂಟರ್ನಲ್ ಪರ್ಪಸ್ ನನ್ನ ಲೈಫಲ್ಲಿ ಏನ್ ಮಾಡ್ತಾ ಇದೀನಿ ಅಂತ. ಇದು ಈಸಿ, ಸ್ವಲ್ಪ ಆಧ್ಯಾತ್ಮಿಕ ಓಪನ್ ಆದ್ರೆ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಮ ಆಧ್ಯಾತ್ಮಿಕ ಪಾಡ್ಕಾಸ್ಟ್ ಗಳಲ್ಲಿ ತುಂಬಾ ಜನ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಓದಿದ್ದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ, ಐ ಯೂಸ್ ಟು ಕ್ಯಾಶುಯಲಿ ಟೇಕ್ ಸ್ಪಿರಿಚುವಲ್ ಕಂಟೆಂಟ್, ನೌ ಐ ಆಮ್ ವರ್ಕಿಂಗ್ ಸೀರಿಯಸ್ಲಿ ಥ್ರೂ ಯುವರ್ ಪಾಡ್ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ದೇ ಓಪನ್ ಅಪ್ ದೇರ್ ಇಂಟರ್ನಲ್ ಪರ್ಪಸ್ ಆಫ್ ಲೈಫ್. ಗೊತ್ತಾಯ್ತಾ ಸರ್? ಅದ್ರ ಮೇಲೆ ವರ್ಕ್ ಮಾಡೋಕ್ಕೂ ಶುರು ಮಾಡ್ತಾರೆ. ಎಕ್ಸ್ಟರ್ನಲ್ ಪರ್ಪಸ್ ಆಫ್ ಲೈಫ್ ಅಲ್ಲೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಬರೋದು. ಅಂದ್ರೆ ನಾನು ಇದೇ ಸರಿನಾ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕರೆಕ್ಟಾ, ನಾನು ಟೀಚರ್ ಆಗ್ಬೇಕಾಗಿತ್ತಾ, ಅಯ್ಯೋ ನಾನು ಏನೋ ವಿಡಿಯೋ ಮಾಡ್ತಿಲ್ಲ ಕರೆಕ್ಟಾ, ಅಥವಾ ನಾನು ಕುಕಿಂಗ್ ಮಾಡ್ಬೇಕಾಗಿತ್ತಾ, ಸೋ ಮಚ್ ಆಫ್ ಕನ್ಫ್ಯೂಷನ್. ಮಾಡಿದ್ರು ಇದಕ್ಕೆ ಏನ್ ಮೀನಿಂಗ್ ಇದೆ, ದಿನ ಅಡ್ಗೆ ಮಾಡ್ತಾ ಇದೀನಲ್ಲ, ಇದ್ರಲ್ಲಿ ಏನ್ ಪರ್ಪಸ್ ಇದೆ, ಈ ತರ ಓದಾಡ್ತಾ ಇರ್ತಾರೆ. ಇದನ್ನ ರಿವೀಲ್ ಮಾಡಕ್ಕಿಂತ ಮುಂಚೆ ಇನ್ನೊಂದು ತುಂಬಾ 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 ಇಂಪಾರ್ಟೆಂಟ್ ಪಾಯಿಂಟ್, ಎಸ್ಪೆಷಲಿ ನಮ್ಮ ಮನೆಯಲ್ಲಿ ನಾನೇನು ಮಾಡಲ್ಲ, ಬರೀ ಹೌಸ್ ವೈಫ್ ಅಂತಾರಲ್ಲ, ಆಕ್ಯುಪೇಷನ್ ಅಂದ್ರೆ ಡ್ಯಾಶ್ ಅಂತ ಆಗ್ತಾರಲ್ಲ, ಅವ್ರಿಗೋಸ್ಕರ ಹೇಳ್ತಾ ಇದೀನಿ. ಬಿಕಾಸ್ ದೇ ಫೀಲ್ ದೇ ಡೋಂಟ್ ಹ್ಯಾವ್ ಅ ಪರ್ಪಸ್ ಆಫ್ ಲೈಫ್. ಅವ್ರಿಗೋಸ್ಕರ ಹೇಳ್ತಾ ಇದೀನಿ. ನೋಡಿ, ಇಲ್ಲಿ ಭೂಮಿ ಮೇಲೆ ಬಂದು ಇಷ್ಟೇಷ್ಟು ಓದಿದೀವಿ ಅಂದ್ರೆ, ಇಡೀ ವಿಸ್ಡಮ್ ಕಂಪೇರ್ ಮಾಡಿದ್ರೆ ನಾವು ಸಮುದ್ರದಲ್ಲಿ ಒಂದು ಸಣ್ಣ ಡ್ರಾಪ್ ಅಷ್ಟು ಓದ್ಕೊಂಡಿಲ್ಲ. ಏನೋ ಜಾಸ್ತಿ ಓದಿದ್ರು ತಿಳ್ಕೊಂಡಿರೋದು ತುಂಬಾ ಕಮ್ಮಿ. ಇಷ್ಟೆಲ್ಲ ಒಂದು ಸಂಕ್ಷಿಪ್ತವಾದ ಬುದ್ಧಿ ಇದ್ದು, ಅಂಡ್ ಅದು ಏನೋ ನಮ್ಮ ಸಂಸ್ಕಾರ, ನಮ್ಮ ಜಾತಿ, ನಮ್ಮ ಪ್ರಾಂತ್ಯದಲ್ಲಿ ಇರೋ ಅಷ್ಟೇ ನಮಗೂ ಅವೇರ್ನೆಸ್ ಇರುತ್ತೆ, ತುಂಬಾ ಜಾಸ್ತಿ ಏನಿರಲ್ಲ. ಅಂದ್ರೂನು ಅದರಲ್ಲೇ ಇಷ್ಟೊಂದೆಲ್ಲ ಏನೋ ಒಂದು ಮಾಡ್ತಾ ಇದೀವಿ, ಒಂದು ಸಾಧನೆ ಅಂತ ಎಷ್ಟೋ ಜನ ಬದುಕ್ತಾ ಇರ್ತಾರೆ. ಇದೆಲ್ಲ ಮೀರಿ ಓಮ್ನಿಪೊಟೆಂಟ್, ಓಮ್ನಿಸಿಯಂಟ್, ಎಲ್ಲವನ್ನೂ ಗೊತ್ತಿರುವಂಥದ್ದು ಪರಮಜ್ಞಾನಿ ಆಗಿರೋ ಆತ್ಮ ಸೋಲ್ ಸ್ಕ್ರಿಪ್ಟ್ ನ ಬರ್ಕೋಬೇಕಾದ್ರೆ, ಯು ಥಿಂಕ್ ಸುಮ್ನೆ ಏನೋ ಹೋಗಲ್ಲಿ ಅಡ್ಗೆ ಮಾಡ್ಬಿಡು, ಹೋಗಿಲ್ಲಿ ವಿಡಿಯೋ ಮಾಡ್ಬಿಡು, ಹೋಗಿಲ್ಲಿ ಟೀಚಿಂಗ್ ಮಾಡೋದು ಸುಮ್ಮನೆ ಬರ್ದಿರುತ್ತಾ? ಅದು ತುಂಬಾ ಸೀರಿಯಸ್ ಆಗಿ ನೀನ್ ಇದೇ ಪ್ರೊಫೆಷನ್ ತಗೋಬೇಕು, ಇದ್ರಲ್ಲೇ ನಿನ್ ಪರ್ಪಸ್ಗೆ ಸಂಬಂಧಪಟ್ಟ ಇದೇ ಪಾಯಿಂಟ್ ಓಪನ್ ಆಗುತ್ತೆ ಅನ್ನೋದನ್ನ ತುಂಬಾ ಸ್ಮಾರ್ಟ್ ಆಗಿ ಓಪನ್ ಮಾಡಿರುತ್ತೆ. ಅದಕ್ಕೆ ಕೆಲವರು ಹೇಳ್ತಾರಲ್ಲ, ಸರ್ ಇನ್ನೇನಿಗೆ ತಗೊಳ್ಳೋದಿದ್ದೆ ಮೇಡಮ್, ಲಾಸ್ಟ್ ಮಿನಿಟ್ ಅಲ್ಲಿ ತಗೊಂಡ್ಬಿಟ್ಟೆ, ಇನ್ನೇನ್ ಇವ್ರನ್ನ ಮದ್ವೆ ಆಗೋದಿದ್ದೆ, ಲಾಸ್ಟ್ ಮಿನಿಟ್ ಅಲ್ಲಿ ಇವ್ರನ್ನ ಚೂಸ್ ಮಾಡ್ಬಿಟ್ಟೆ, ಇನ್ನೇ ಇದಕ್ಕೆಲ್ಲ ಮಾರ್ಕ್ಸು ಬಂದಿತ್ತು, ಅದೇನೋ ಆಗೋಯ್ತು ಅಂತ. ಸೋ ಮೆನಿ ಪೀಪಲ್. ಅಬ್ಸಲ್ಯೂಟ್ಲಿ, ದ ಸೋಲ್ ನೋಸ್ a lot more than you.
ಸೊ ಸ್ಟಾಪ್ ಬ್ಲೇಮಿಂಗ್ ಅದರ್ಸ್. ಅಪ್ಪನಿಂದ ತಗೊಂಡ್ಬಿಟ್ಟೆ, ಅಮ್ಮನಿಂದ ಅದೇನೋ. ಅಂಡ್ ಸೋಲ್ ಪ್ಲಾನ್ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ಅವರು ಇವರು ಎಲ್ಲಾ ಸೋಲ್ಗಳು ಒಂದು ಸ್ಟೋಲ್ ಕಾನ್ಸ್ಟಲೇಷನ್ ಅಲ್ಲಿ ಕೂತ್ಕೊಂಡು ಗ್ರೂಪ್ ಆಗಿ ಡಿಸ್ಕಷನ್ ಮಾಡಿನೋ ಅದನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಡೋಂಟ್ ಥಿಂಕ್ ಯು ಆರ್ ಗೋಯಿಂಗ್ ಥ್ರೂ ಸಮ್ ಸ್ಟುಪಿಡ್ ರೋಲ್. ಯುವರ್ ರೋಲ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ರೋಲ್. ಯುವರ್ ಸೋಲ್ ವಾಂಟೆಡ್ ದಟ್ ರೋಲ್. ಜನ್ಮಾಂತರದಿಂದ ಯಾರಿಗೋ ಮಕ್ಕಳಾಗಿರಲ್ಲ ಅಂದ್ರೆ ಫುಲ್ಲು ಡಿಪ್ರೆಷನ್ಗೆ ಹೋಗಿ ನಾನು ಯೂಸ್ಲೆಸ್ಸು, ನಾನು ಒಂದು ಮಗುನ ಎತ್ತಕ್ಕಾಗಲ್ಲ, ನಾನು ಒಂದು ಅಂಟ್ಬಿಡ್ಡ, ನಾನು ಒಂದು ಬದುಕಿದ್ದೀನಿ, ನಾನು ಒಂದು ಹೆಣ್ಣಾಗಿದ್ದೀನಿ ಅಂತಾರೆ. ಯಾರು ಗೊತ್ತು 30 ಜನ್ಮದಲ್ಲಿ 6 ಜನ ಮಕ್ಕಳನ್ನ ಎತ್ಕೊಂಡು ಅಯ್ಯೋ ಸಾಕು ಸಾಕಪ್ಪ, ಈ ಮಕ್ಕಳನ್ನದೇ ಬೇಡ, ಮಕ್ಕಳಂದ್ರೆ ಏನೋ ಅಲರ್ಜಿ ತರ ಅನ್ಸಿ ನಾನು ನನ್ನ ಒಳಗಡೆ ನನ್ನನ್ನು ಕಂಡಿಡ್ಕೊಳ್ಬೇಕು ಅನ್ನೋ ರೋಲಿಗೆ ಒಂದು ಫ್ರೀ ವಿಲ್ ಅಲ್ಲಿ ಬಂದಿರ್ಬೋದು. ಅದ್ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? 4 ಜನ ಮಕ್ಕಳಾಗಿಲ್ವ ಅಂತ ಕೇಳಿದ ತಕ್ಷಣ ನೀವ್ಯಾಕೆ ನಿಮ್ ಸೋಲ್ ಪರ್ಪಸ್ ಅನ್ನ ನೆಗೆಟಿವ್ ಅನ್ಕೊಳ್ತಾ ಇದ್ದೀರಾ? ಇದೆಲ್ಲ ನಾವು ಒಂದ್ ಸ್ವಲ್ಪ ಡೀಟೇಲ್ ಆಗಿ ಸೋಲ್ ಪರ್ಪಸ್ ಜೊತೆ ಅರ್ಥ ಮಾಡ್ಕೋಬೇಕು. ಇನ್ನು ಈಗ ನೋಡಿ ಸರ್, ನಾನು ನಿಮ್ಗೆ ಹೇಳ್ತೀನಿ, ಇವಾಗ ನೀವು ಒಂದು ಬ್ಯೂಟಿಫುಲ್ ಪಾಡ್ಕಾಸ್ಟ್ ಫೆಸಿಲಿಟೇಟರ್ ಆಗಿ ಇದ್ದೀರಾ, ಆರ್ಜಿ ಆಗಿದ್ದೀರಾ. ಇದು ನಿಮ್ಮ ಸೋಲ್ ಪರ್ಪಸ್. ನೀವು ಸುಮಾರು ಒಂದು 10 ಅಥವಾ 20 ವರ್ಷದಿಂದ ನೀವೇ ಇದನ್ನ ಮ್ಯಾನಿಫೆಸ್ಟ್ ಮಾಡಿದೀರಾ. ಸೋಲ್ ಪರ್ಪಸ್ ಅಲೈನ್ಮೆಂಟ್ ಅಲ್ಲಿ ಇದೆ ಅಂದ್ರೆ ನೀವು ನಂಬ್ತೀರಾ? ಲೈವ್ ಆಗಿ ನಾನು ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ ನೋಡಿ. ಅಲ್ಲ, ಇದು ಸೋಲ್ ಪರ್ಪಸ್ ಅಂದ್ರೆ ಈಗ ಇದನ್ನ ಸೋಲ್ ಕಾಂಟ್ರಾಕ್ಟ್ ಅಲ್ಲಿ ಬರ್ಕೊಂಡ್ ಬಂದಿದ್ದೆ. ಅಬ್ಸಲ್ಯೂಟ್ಲಿ, ಐ ವಿಲ್ ಪ್ರೂವ್ ಇಟ್ ಟು ಯು ರೈಟ್ ನೌ. ಸೊ ಇವಾಗ ನೋಡಿ, ಇದೊಂದು ಸಣ್ಣದೊಂದು ಕಾರ್ಡ್ಬೋರ್ಡ್ ಸೂರ್ಯಕಾಂತಿ ಹೂವ ತರ ಇದೆ ಅಲ್ವಾ? ಸೊ ಸೂರ್ಯಕಾಂತಿದ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಅದು ಸೂರ್ಯ ಹೇಗೆ ತಿರುಗುತ್ತೆ ಅಂದ್ರೆ ನಮ್ಮ ಇನ್ನರ್ ಪರ್ಪಸ್ ಏನಿದೆ ಆ ಕಡೆ ತಿರುಗುತ್ತಿದ್ದು. ಇನ್ನರ್ ಪರ್ಪಸ್ ಸೂರ್ಯ. ಇನ್ನರ್ ಪರ್ಪಸ್ ಏನು? ಎಲ್ಲರದು ಸೇಮ್. ಏನದು? ಆತ್ಮಜ್ಞಾನ, ಪರಮಸತ್ಯ, ಲಿಬ್ರೇಷನ್, ಜೀವನ್ ಮುಕ್ತಿ. ವಿ ಆರ್ ಆಲ್ ಅಲೈನ್ ಟು ದಟ್ ಇನ್ನರ್ ಪರ್ಪಸ್. ಸೂರ್ಯಕಾಂತಿ ನಾನು ಯಾರ ಕಡೆನೂ ತಿರ್ಗಲ್ಲ, ನಾನು ಸೂರ್ಯನ ಕಡೆ ತಿರುಗುತ್ತೆ ಅಂತ ಹೇಳುತ್ತೆ. ಸೊ ಈಗ ಈ ಎಕ್ಸ್ಟರ್ನಲ್ ಪರ್ಪಸ್ ಏನಿದೆ ಅದು ನಿಮ್ಮ ಸೋಲ್ ತುಂಬಾ ಎಂಜಾಯ್ ಮಾಡೋ ಅಷ್ಟನ್ನು ನಿನಗೆ ಕೊಡ್ತೀನಿ ಅನ್ನೋ ಟ್ರ್ಯಾಕ್ ಅಲ್ಲೇ ಇದೆ ಸರ್. ಈಗ ನೀವು ಹೇಳಿ, ಜಸ್ಟ್ ಜನರಲಿ ನಿಮ್ಗೆ ಲೈಫ್ ಅಲ್ಲಿ ತುಂಬಾ ಇಷ್ಟ ಆಗಿರೋದನ್ನ ಒಂದೊಂದೇ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇದೇ ಪ್ರಶ್ನೆ ನಾನೇ ಕೇಳ್ಕೊಂಡ್ರೆ, ರೀಡಿಂಗ್ ಬುಕ್, ಟ್ರಾವೆಲಿಂಗ್, ಎಸ್ ಹೇಳಿ ಸರ್. ಈಗ ನಿಮ್ದು ಅಂತ ಅನ್ಕೊಳ್ಳೋಣ, ಈ ಐ ಆಮ್ ನೀವು, ಎಸ್ ಹೇಳಿ. ಓಕೆ, ಟ್ರಾವೆಲ್, ಆಮೇಲೆ ತಿನ್ನೋದು, ಈಟಿಂಗ್, ಎಸ್. ಮನಸ್ಪೂರ್ವಕವಾಗಿ ಹೇಳ್ತೀನಿ, ಹೆಲ್ಪಿಂಗ್, ಕರೆಕ್ಟ್. ಸರ್ವಿಸ್, ಪರ್ಫೆಕ್ಟ್, ಸರ್ವಿಸ್. ಎಸ್, ಸೂಪರ್ ಸರ್, ಕಂಟಿನ್ಯೂ. ಸಿನಿಮಾ ನೋಡೋದು. ಓ ಯಾ, ಸೊ ಸಿನಿಮಾ ಅಂತ ಬರಿಲ್ಲ. ಆಮೇಲೆ ಟಾಕಿಂಗ್ ಟು ಪೀಪಲ್, ಹ್ಯಾವ್ ಯು ಎಂಜಾಯ್ಡ್ ಇಂಟ್ರಾಕ್ಷನ್? ಕೌನ್ಸಿಲಿಂಗ್, ಎಸ್, ಇಂಟರಾಕ್ಷನ್ ಅಂಡ್ ಕೌನ್ಸಿಲಿಂಗ್. ಓಕೆ, ಸೂಪರ್. ಇಂಟ್ರಾಕ್ಷನ್, ಕೌನ್ಸಿಲಿಂಗ್ ಆಯ್ತು. ಆಮೇಲೆ ಡ್ಯೂ ಲೈಕ್ ಲಕ್ಸುರಿ, ಮನಿ, ಅಬಂಡೆನ್ಸ್? ಆಲ್ ಆಫ್ us do. Abundance, money. Yes. Family? I love money. Yes. Family time ಕೊಡೋದು, being there for them. Yes. Family and friends. Yeah, family and friends. Yes. Art, creativity? Cinema, of course. Cinema, acting and direction. Yes. Art, yes. Art ಆಗಿದೆ. And since I know you, spirituality, I'm sure. ಅಲ್ಲ, ಅದು ಟ್ರಾವೆಲ್ ಅಲ್ಲೇ ಹಾಕ್ಬಿಟ್ಟೆ ನಾನು. ಓ ಹೌದಾ? ಟ್ರಾವೆಲ್ ಮೀನ್ಸ್ ಸ್ಪಿರಿಚುವಲ್. ಇದು ಅಲ್ಲ, ಟ್ರಾವೆಲ್ ಅಂದ್ರೆ ಅದೇ. ಓಕೆ, ಈ ಟ್ರಾವೆಲ್ ಆಧ್ಯಾತ್ಮ, ಸ್ಪಿರಿಚುವಲ್. ಮೆಡಿಟೇಷನ್, ಸ್ಪಿರಿಚುವಲ್. ಎಸ್. 2 more. ಏನಿದೆ? ಸಿನಿಮಾ, ಇಂಟ್ರಾಕ್ಷನ್ ಆಯ್ತು. Do you like knowing people? ಇಂಟ್ರಾಕ್ಷನ್ ಅಲ್ಲಿ ಬರುತ್ತೆ. ಇಂಟ್ರಾಕ್ಷನ್ ಬಂತು, ಕರೆಕ್ಟ್. ಇನ್ನ ಪುಸ್ತಕಗಳು ಓದೋದು ಅಷ್ಟಿಲ್ಲ, ಈ ತರ ಇಲ್ಲ ನನಗೆ. ಇನ್ನೇನು? ಐ ಥಿಂಕ್ ಯು ಆರ್ ಕ್ಯೂರಿಯಸ್ ಟು ನೋ ನ್ಯೂ ಥಿಂಗ್ಸ್, ಹೊಸ ಸಬ್ಜೆಕ್ಟ್ ಗಳನ್ನ ಲರ್ನಿಂಗ್. ಬಿಕಾಸ್ ಐ ಹ್ಯಾವ್ ಆಲ್ವೇಸ್ ಸೀನ್ ನೀವು, ಹೌದು, ನೀವು ಪಾಡ್ಕಾಸ್ಟ್ ಹೊರತುಪಡಿಸಿ ಕೂಡ ನಮ್ಮ ಹತ್ರ ತುಂಬಾ ಓಪನ್ ಆಗಿ, ಇನ್ನಸೆಂಟ್ ಆಗಿ, ಓಪನ್ ಬುಕ್ ತರ ಯು ಫಿಲ್ ಯೋರ್ ಕಪ್. ಅದಂದ್ರೆ ಏನು, ಇದಂದ್ರೆ ಏನು ಅಂತ. ಸೊ ಲರ್ನಿಂಗ್ ಐ ಪ್ರಾಮಿನೆಂಟ್ಲಿ ಸೀನ್ ಇನ್ ಯು. ಯಾ, ಯು ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ದಟ್ ಅಲ್ವಾ? Yes. ಅನಿಮಲ್ಸ್ ಇಷ್ಟ ನಂಗೆ. ಓ, ದಟ್ಸ್ ನೈಸ್. ಸರ್ ನೋಡಿ, ಈಗ ಇಲ್ಲಿ ರಾಜೇಶ್ ಅವರು ಅಂತ ಇಟ್ಕೊಳ್ಳೋಣ. ಓಕೆ, ದಿಸ್ ಇಸ್ ಯೋರ್ ಐ ಆಮ್. ನಿಮ್ಮ ಕೋರ್ ಎಕ್ಸ್ಟರ್ನಲ್ ಪರ್ಪಸ್ ಆಫ್ ಲೈಫ್ ಅಲ್ಲಿ ಜಸ್ಟ್ ಇಮ್ಯಾಜಿನ್, ಇದು ಇಷ್ಟು ಇರುವ ಫ್ರೀಡಮ್ ಕೊಡುವ ವೃತ್ತಿಯಲ್ಲಿ ನೀವಿವತ್ತು ಇದೀರಾ ಇಲ್ವಾ? Don't you think you're leading your life which gives you freedom to travel, to eat what you want, to do the service what you want, to watch or do the cinema that you want, interact with amazing people, have a lot of money, have friends and family, give time to them, be spiritual, learn about spirituality, learn new things, spend time with animals, and etc. 100% ಎಲ್ಲ ಇದೆ. ಎಸ್. ತುಂಬಾ ಜನಕ್ಕೆ ಈ ಸ್ಕೋಪ್ ಇರಲ್ಲ. ಅಂದ್ರೆ ಲೆಟ್ಸ್ ಸೇ, ಸುಮ್ನೆ ಹೈಪಥೆಟಿಕಲಿ ಹೇಳ್ತಿದ್ದೀನಿ, ಇವಾಗ ಒಂದು ಜಾಬಲ್ಲಿ ಸ್ಟಕ್ ಆಗಿದ್ದಾರೆ, ಅವ್ರಿಗೆ ತುಂಬಾ ಇಷ್ಟ ಟ್ರಾವೆಲ್ ಮಾಡ್ಬೇಕು ಅಂತ. ಹೋಗ್ಬಿಟ್ಟು 3 ತಿಂಗಳಿಗೂ ನಾನು ಬೇರೆ ಬೇರೆ ಕಂಟ್ರಿಗೂ ಹೇಳಿದ್ರೆ ಬಾಸ್ ಹೇಳ್ತಾನೆ, ಹೋಗಿ ಮನೇಲಿ ಕೂತ್ಕೋ, ಇಲ್ಲಿ ದಿಸ್ ಇಸ್ ನಾಟ್ ದಿ ಜಾಬ್ ಫಾರ್ ಯು ಅಂತ.
ಹೌದಲ್ವಾ? ಆ ಫ್ರೀಡಮ್ ಇರಲ್ಲ. ಇನ್ ತುಂಬಾ ಜನಕ್ಕೆ ಮನಿ ಅಬಂಡೆನ್ಸ್ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ, ಕ್ಲಾರಿಟಿ ಇರುತ್ತೆ, ಬಟ್ ದೇ ಸಫರ್ ಲ್ಯಾಕ್. ಅವ್ರದ್ದು EMI ಕಮಿಟ್ಮೆಂಟ್ ಅದು ಇದು. ಇನ್ ತುಂಬಾ ಜನಕ್ಕೆ ಸ್ಪಿರಿಚುವಾಲಿಟಿಲಿ ತುಂಬಾ ಆಸಕ್ತಿ ಇದೆ. ಸ್ಪಿರಿಚುವಾಲಿಟಿಲಿ ಅರ್ಧ ಗಂಟೆ ಧ್ಯಾನ ಮಾಡೋದಿರ್ಲಿ, ಪಾಪ ಅವ್ರಿಗೆ ಬಟ್ಟೆ ಏನ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. 12 ಅವರ್ ಕೆಲಸ ಮಾಡಿದ್ರು ಬಾಸ್ ಹೇಳ್ತಾರೆ ನೀನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಸೊ ದೇ ಆರ್ ನಾಟ್ ಇನ್ ದಿಸ್ ಸರ್ಕಲ್ ಆಫ್ ಎಂಜಾಯಿಂಗ್ ಫುಲ್ನೆಸ್. ಹೂ ಅವರ್ ಕಂಪ್ಲೀಟ್ಸ್ ದಿಸ್ ಅಂದ್ರೆ ನನ್ಗೆ ತುಂಬಾ ಏನ್ ಇಷ್ಟ ಅದ್ ಎಲ್ಲದಕ್ಕೂ ಸ್ಕೋಪ್ ಮತ್ತು ಸ್ಪೇಸ್ ಕೊಡ್ತಾ ಇರೋ ಕೆಲ್ಸದಲ್ಲಿ ನೀವು ಇದೀರಾ ಅಂದ್ರೆ ನೀವು ಎಕ್ಸಾಕ್ಟ್ಲಿ ನಿಮ್ಮ ಲೈಫ್ ಪರ್ಪಸ್ ಅಲ್ಲಿ ಅಲೈನ್ಡ್ ಆಗಿದ್ದೀರಾ. ಇಲ್ಲ ಅಂದ್ರೆ ಫರ್ಗೆಟ್ ಅಬೌಟ್ ಇಟ್. Go to a therapist, do some counseling, do self-introspection, because you deserve to be in this flower. Sir, I clearly remember when I was a teenager, ನಂಗೆ ಏನ್ ಪ್ರೊಫೆಷನ್ ತಗೋಬೇಕು ಅಂತ ಐಡಿಯಾ ಇರಲಿಲ್ಲ. ಅಂಡ್ ಐ ವಾಸ್ ವೆರಿ ಶ್ಯೂರ್, ನನ್ನ ಸಿಸ್ಟರ್ ಮೆಡಿಕಲ್ ಡಾಕ್ಟರ್ ಆಗಿಂದ there was that inclination. I was very sure ನಂಗೆ ಅದು ಬೇಡ ಅಂತ, because I wanted freedom to travel wherever I want, similar to you, eat what I want, interact with people, do all this. Today if I see, touched by divine's grace, ನಂಗೆ ಬೇಕು ಅಂದಾಗ ನಾನು ಬೇಕು ಅಂದಾಗ ಕ್ಲಿನಿಕ್ ಓಪನ್ ಮಾಡ್ತೀನಿ, ಬೇಡ ಅಂದಾಗ ಕ್ಲೋಸ್ ಮಾಡ್ತೀನಿ, ಬೇಕಾದ ದೇಶಕ್ಕೆ ಹೋಗ್ತೀನಿ. I have enough time to give to animals and creativity and art, just like you. And ಇದು ಎಲ್ಲರಿಗೂ ಬೇರೆ ಬೇರೆ ಇರಬಹುದು. ಇದೆಲ್ಲ ನಾವು ಬೇಕಾದಂಗೆ ನಾವು ಮಾಡ್ಕೊಳಕ್ ಸಿಗ್ತಿದೆ ಅಂದ್ರೆ ನಾವಿರ್ತಕ್ಕಂಥ ಕೆಲಸ ನಮಗೆ ಅದೆಲ್ಲಾನು ಕೊಟ್ಟಿದೆ ಅಂದ್ರೆ ನಿಮ್ಮ ಸೋಲ್, ನಮ್ಮ ಪರ್ಪಸ್ ಆಫ್ ಲೈಫ್. ನಿಮ್ ಸೋಲ್ ಪರ್ಪಸ್ ಆಫ್ ಲೈಫ್ ಅಲ್ಲಿ ಇದೆ. ಅಂಡ್ ಒಂದೇ ಪರ್ಪಸ್ ಆಫ್ ಲೈಫ್ ಇರಲ್ಲ. ತುಂಬಾ ಜನ ಅನ್ಕೋತಾರೆ ಇದೊಂದು ನೋ ವಿ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಪರ್ಪಸ್ ಆಫ್ ಲೈಫ್. ಓಕೆ, ಇವಾಗ ಇನ್ನೊಂದು ಪ್ರೊಫೆಷನ್ ನಾನು ಶಿಫ್ಟ್ ಆದಾಗ ಎಸ್ ಅವಾಗ್ಲೂ ಕೂಡ ಇದೆಲ್ಲ ಮಾಡ್ಕೊಂಡು ನೋಡ್ಕೊಂಡ್ರೆ ಹೌದು ಅವಾಗಲ್ಲೆಲ್ಲ ಸಿಕ್ಕರೆ ಹೌದು. ಈಗ ಲೆಟ್ಸ್ ಸೇ ನೀವು ಪ್ರೊಫೆಷನ್ ಜಂಪ್ ಆಗ್ತೀರಾ, ಮೂರು ಇಲ್ಲ ಅಂದ್ರೆ ಯು ಥಿಂಕ್ ಯುವರ್ ಸೋಲ್ ವಿಲ್ ಬಿ ಹ್ಯಾಪಿ. ನಾನು ಹೇಳ್ತೀನಿ ಸರ್, ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವ್ದೋ ಒಂದು ಸ್ಕೂಲ್ ಅಲ್ಲಿ ಟೀಚರ್ ಹಾಕೋದೆ ಅಂತ ಇಟ್ಕೊಂಡು ಟೀಚರ್ ಆಗಿಟ್ಕೊಂಡಾಗ ಅವಾಗ ನಾನು ಇದೆಲ್ಲ ಹೇಳಕ್ ಆಗಲ್ಲ. ಟ್ರಾವೆಲ್ ಖಂಡಿತ ಆಗಲ್ಲ. ಹೌದು, ಈಟಿಂಗು ಆಗ್ಬೋದೇನೋ, ಸಿನಿಮಾಗಳು ನೋಡಕ್ ಆಗಲ್ಲ. ಎಸ್, ಲೆಟ್ಸ್ ಸೇ ಅವ್ರಿಗೆ ಎವ್ರಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಟ್ರಾವೆಲ್ ಸ್ಕೋಪ್ ಇರಬಹುದು, ಅಥವಾ ಕೆಲವು ಸ್ಕೂಲ್ಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಅವರೇ ಒಂದಷ್ಟು ಪ್ರಾವಿಷನ್ ಕೊಡ್ತಾರಲ್ವಾ, ಟ್ರಾವೆಲ್ ಕರ್ಕೊಂಡು ಹೋಗೋದು ಅಥವಾ ಅವ್ರ ಫಂಡ್ಸ್ ಸೈಡ್ ಅಲ್ಲಿ ಇಡೋದು, ಆ ಪ್ರಾವಿಷನ್ ಇರುತ್ತೆ ತುಂಬಾ ಕಂಪನಿಗಳಲ್ಲಿ. ನನಗೆ ಇಲ್ಲಿ ಒಂದೇ ಒಂದು ಡೌಟ್. ಫಾರ್ ಎಕ್ಸಾಂಪಲ್, ಇದು ನನ್ನ ಪರ್ಪಸ್ ಆಫ್ ಲೈಫ್. ನಾನು ಯಾವ್ದೋ ಒಂದು ಸಾಫ್ಟ್ವೇರ್, ಓಕೆ ನಂದೇ ನನ್ನ ಎಕ್ಸಾಂಪಲ್ ಹೇಳ್ತೀನಿ. ನಾನೊಬ್ಬ BE ಗ್ರಾಜ್ಯುಯೇಟ್. ರೈಟ್. ರೇಡಿಯೋದು ದೇವರನೆ ಕನ್ಸು ಕೂಡ ನಾನು ಗೊತ್ತಿಲ್ಲ, ನನಗೆ ಗೊತ್ತಿದ್ದಂಗೆ ನಾನು ಕಾನ್ಶಿಯಸ್ ಆಗಿ ಯಾವತ್ತೂ ಯೋಚನೆ ಮಾಡಿಲ್ಲ. ಕರೆಕ್ಟ್. ನಾನು ಇಂಜಿನಿಯರಿಂಗ್ ಮುಗಿತಿದ್ದಂಗೆ ನನಗೆ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿ ಕೆಲಸ ಸಿಕ್ತು. ಓಕೆ. ನನಗೆ ಅಲ್ಲೇ ಅನಿಸ್ತು ಅದು ನನಗಲ್ಲ, ಕಾಲಿಂಗ್ ವಾಸ್ ನಾಟ್ ದೇರ್. ಯಾ, ಐ ನೋ. ತಕ್ಷಣ ರೇಡಿಯೋಗೆ ಬಂದೆ. ಸೊ ಈಗ ನಾನು ಹೇಳೋದೇನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಇವಾಗ ನಾನು ಈ ಸ್ಪೇಸ್ ಅಲ್ಲಿ ಇದ್ದೀನಿ. ಉದಾಹರಣೆಗೆ ನಾನು ಯಾವ್ದೋ ಒಂದು ಸ್ಕೂಲ್ ಟೀಚರ್ ಆಗಿ ಹೋಗ್ಬಿಟ್ಟಿದ್ದೆ ಅಥವಾ ಏನೋ ಬೇರೆ ಕೆಲಸ ಮಾಡ್ತಿದ್ದೆ ಅಂದ್ರೆ ನನ್ ಸೋಲೆ ವಾಪಸ್ ಇಂಥ ಕಡೆ ಪರ್ಪಸ್ ಸರ್ವ್ ಮಾಡಕ್ ಅದೇ ಕರ್ಕೊಂಡ್ ಬರುತ್ತಾ, ಅಥವಾ ನಾವಲ್ಲಿ ಸ್ಟ್ರಗಲ್ ಮಾಡ್ಬೇಕಾ? ಆಕ್ಚುಲಿ ನೀವು ಇಫ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂಡ್ ಯು ವಾಂಟ್ ದಟ್ ಅಲೈನ್ಮೆಂಟ್, ಅದು ತುಂಬಾ ಗ್ರೇಸ್ಫುಲಿ ನಿಮ್ಗೆ ಆಪರ್ಚುನಿಟಿ ಕೊಡ್ತು. ಒಂದು ಉದಾಹರಣೆ ಕೊಡ್ತೀನಿ. ಇಟ್ಸ್ ಅ ವೆರಿ ಗುಡ್ ಸಿಚುವೇಶನ್ ದಟ್ ಯು ಎಕ್ಸ್ಪ್ಲೈನ್. ಸೊ ನನ್ನ ಹತ್ರ ಕೆಲವು ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರೇ ಬಂದಿದ್ರು. ಹಿ ವಾಸ್ ಟೆಲಿಂಗ್ ಮೀ ದಟ್ ಇದೆಲ್ಲ ಇದೆ ಮೇಡಮ್, ದುಡ್ಡಿದೆ, ಟ್ರಾವೆಲ್, ಎಲ್ಲ ಓಕೆ, ಅವಾಗ ನಾವು ಲೀವ್ಸ್ ತಗೋಬಹುದು, ಅದೆಲ್ಲ ಏನಿಲ್ಲ, ಬಟ್ ನಂಗೆ ಸ್ಪಿರಿಚುವಾಲಿಟಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ, 13 ಅವರ್ ಕೆಲಸ ಮಾಡಿದ್ರು ಸಾಕಾಗಲ್ಲ ಅಂತ. ಐ ಟೋಲ್ಡ್ ಹಿಮ್, ಎಲ್ಲ ಇರೋದ್ರಿಂದ ವೈ ಡೋಂಟ್ ಯು ಜಸ್ಟ್ ಟೆಲ್ ದಿ ಯೂನಿವರ್ಸ್, ನನಗೆ ಯಾವ ತರದ ಒಂದು ಕೆಲಸ ಕೊಡು, ಅಥವಾ ಇದ್ರಲ್ಲೇ ಅಪ್ಗ್ರೇಡ್ ಮಾಡು, ಅಥವಾ ಇದ್ರಲ್ಲೇ ಬೇರೆ ಒಂದು ಡೈಮೆನ್ಷನ್, ಅದೇ ಎಷ್ಟೊಂದು ಜಾಬ್ ಶಿಫ್ಟಿಂಗ್ ಇಂಟರ್ನಲ್ ಇದ್ರಲ್ಲೇ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗು, ಅಥವಾ ಏನೋ ಒಂದು ಶಿಫ್ಟ್ ತಗೊಂಡ್ ಬಾ, ನಂಗೆ ಇದನ್ನೂ ಅಡಾಪ್ಟ್ ಮಾಡ್ಕೊಳಕ್ ಆಗಬೇಕು ಅಂತ. ವೈ ಡೋಂಟ್ ಯು ಪ್ರೇ ಅಂತ ಹೇಳಿದೆ. ಈ ಕೇಮ್ ಬ್ಯಾಕ್ ಆಫ್ಟರ್ 6 months ಟೆಲಿಂಗ್ ಅವ್ರದೇ ಕಂಪನಿಯಲ್ಲಿ ಬೇರೆ ಪ್ರಾಜೆಕ್ಟ್ಗೆ ಅವ್ರನ್ನ ಹಾಕ್ತಾರೆ. ಅಂಡ್ ದೇ ಯೂಸ್ ಟು ಟೆಲ್, ನೀನ್ 4 ಗಂಟೆ ಆದ್ಮೇಲೆ ನಿನ್ ಮನೆಗೆ ಹೋಗ್ಬೋದು, ವರ್ಕ್ ಫ್ರಮ್ ಹೋಮ್ ಇಂದ ಇದನ್ನ ಮಾನಿಟರ್ ಮಾಡಿದ್ರೆ ಸಾಕು ಅಂತ. ಅಂಡ್ ಹಿ ಗಾಟ್ ಸ್ಕೋಪ್ ಫಾರ್ ದಟ್ ಆಲ್ಸೋ. ಸೊ ಇವಾಗ ಟೀಚರ್ ಆಗಿದ್ದು ಅವ್ರಿಗೆ ಅದ್ರ ಒಳಗಡೆ ಇರೋ ಕೆಲಸ ಬಿಡಿ ಅಂತ ಹೇಳ್ತಿಲ್ಲ, ಅದ್ರ ಒಳಗಡೆನೂ ಅದನ್ನ ಸ್ಕ್ವೀಸ್ ಮಾಡ್ಕೊಳ್ಳೋಕೋ ಆಪರ್ಚುನಿಟಿ ಇರುತ್ತೆ. ಆದ್ರೆ ಇದನ್ನ ಇಷ್ಟು ನೀವು ತುಂಬಾ ನಿಮ್ಗೆ ಹಾರ್ಟ್ ಕಾಲಿಂಗ್ ಅಂತ ಹೇಳ್ತೀವಲ್ಲ, ನಂಗೆ ತುಂಬಾ ಇಷ್ಟ ಜನನ್ ಮಾತಾಡ್ಸೋದು, ತುಂಬಾ ಇಷ್ಟ ಧ್ಯಾನ ಮಾಡೋದು ಅಂತ, ಅದನ್ನೇ ಮಾಡದೆ ನೀವೇನೋ 30-40 ವರ್ಷ ಮಾಡ್ಬಿಟ್ರೆ ಖಂಡಿತ ಅಲೈನ್ಮೆಂಟ್ ಅಲ್ಲಿ ಆಂಗಲ್ ಖಂಡಿತ ಡಿವೇಟ್ ಆಗುತ್ತೆ. ಅಂಡ್ ಐವ್ ಸ್ಪೋಕನ್ ಟು ಅ ಲಾಟ್ ಆಫ್ ರಿಟೈರ್ಡ್ ಪೀಪಲ್. ದೇ ಸೇ, ಅಯ್ಯೋ ಹೋದ್ರೆ ಹೋಗ್ತಾ ಇತ್ತು ಮೇಡಮ್, 50 ಲಕ್ಷ ಸೇವಿಂಗ್ಸ್ ಕಮ್ಮಿ ಆಗ್ತಾ ಇತ್ತು ಅಷ್ಟೇ, ಅಟ್ಲೀಸ್ಟ್ ನಾನು ಖುಷಿಯಾಗಿರ್ತಾ ಇದ್ನಲ್ಲ ಮೇಡಮ್, ಫ್ಯಾಮಿಲಿಗೆ ಟೈಮೇ ಕೊಟ್ಟಿಲ್ಲ ಮೇಡಮ್, ನಂದು ಒಂದು ಜೀವನ ಅಂತ ಹೇಳ್ತಾರೆ. ಅಂಡ್ ದೇ ನೋ ದಟ್ ದೇ ಹ್ಯಾವ್ ನಾಟ್ ಲಿವ್ಡ್ ಫುಲ್ಲಿ. ಅದರಿಂದ ಖಂಡಿತ ನಾವೆಲ್ಲರೂ ಈ ತರದೊಂದು ಫ್ಲವರ್ ಆಫ್ ಲೈಫ್ ಅನ್ನ ಮಾಡ್ಕೋಬೇಕು. ಇದ್ರಲ್ಲಿ ನಾನು ಏನು ಅಂತ ಬರ್ಕೋಬೇಕು. ಗೊತ್ತಾಗಿ, ಈಗ ನಿಮ್ಗೆ ಗೊತ್ತು, ನಾವು ಮಾತಾಡಿದ್ವಿ, ಗೊತ್ತೇ ಇಲ್ಲ ನನ್ನ ಪರ್ಪಸ್ ಆಫ್ ಲೈಫ್, ನಿಮ್ಗೆ ತುಂಬಾ ಇಷ್ಟ ಆಗಿರೋದನ್ನ ಬರ್ಕೊಂಡು ರೂಮಲ್ಲೆಲ್ಲೋ ಒಂದ್ ಕಡೆ ಅಂಟಿಸ್ಬಿಡಿ, ಗೋಡೆ ಮೇಲೋ ಡೋರ್ ಮೇಲೋ. ಇದೆಲ್ಲ ನಂಗೆ ತುಂಬಾ ಇಷ್ಟ. ಅಂಡ್ ಪ್ರೇ ಟು ದಿ ಯೂನಿವರ್ಸ್ ದ್ಯಾಟ್ ನಂಗೆ ಇದೆಲ್ಲಾನು ಅಕಾಮಿಡೇಟ್ ಮಾಡೋ ತರ ಕೆರಿಯರ್ ಕೊಡಪ್ಪ, ಕೆಲಸ ಕೊಡ್ಸಪ್ಪ ಅಂತ.
check the miracle. Wow, this is nice. So I gift you your purpose. Thank you. Yes, so beautiful. And you should be happy that you are living your purpose, right? ಎಸ್ ಸರ್, ಇನ್ಫ್ಯಾಕ್ಟ್ ನೀವು ಕೆಲವು ಸತಿ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಐ ಆಮ್ ಸೋ ಲಕ್ಕಿ, ನಾನು ತುಂಬಾ ವರ್ಷಗಳ ಹಿಂದೆ ಇದನ್ನ ಕಲಿಬೇಕು ಅಂತಿದ್ದೆ, ಇವತ್ತು ಆ ಥರದವ್ರನ್ನೇ ನಾನು ಇಂಟರ್ವ್ಯೂ ಮಾಡ್ತೀನಿ, ಇದು ಅನ್ಕೊಂಡೆ, ನೆಕ್ಸ್ಟ್ ವೀಕೆಂಡ್ ನಾನು ಅವ್ರನ್ನ ಮೀಟ್ ಮಾಡಿದೆ ಅಲ್ವಾ. ಅಂದ್ರೆ ಇದು ಯಾವಾಗ್ಲೂ ಆ ತುಡಿತ ಒಳಗಡೆ ಆತ್ಮಕ್ಕಿರುತ್ತೆ. ಓಕೆ, ನನಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಈಗ ಸ್ಪಿರಿಚುವಾಲಿಟಿ, ಈಗ ನಾನು ಸ್ಪಿರಿಚುವಲ್ ಪಾಡ್ಕಾಸ್ಟ್ ಮಾಡೋದು, ಹೌದು, ರೂಪಾಯರವ್ರ ಜೊತೆಗಾಗಿರ್ಬೋದು ಅಥವಾ ಕಾಮಾಖ್ಯ ಟೆಂಪಲ್, ಹೌದು, ಕಾಶಿಯಾಗಿ, ಸೋ ಮೆನಿ ಓಪನಿಂಗ್ಸ್. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನನಗೆ ಆಸೆ ಇತ್ತು. ತಿಳ್ಕೋಬೇಕು, ಹೋಗ್ಬೇಕು. ನಮ್ಮ ಸನಾತನ ಧರ್ಮದಲ್ಲಿ ಏನೇನೆಲ್ಲ ಇದೆ, ದೇವಸ್ಥಾನಗಳು, ಶ್ರೀನಿವಾಸ, ಧರ್ಮಸ್ಥಳ ಅಥವಾ ಯಾವ್ದು ಕುಕ್ಕೆ ಆಗ್ಬೋದು. ಈಗ ಕಾಮಾಖ್ಯ ಎಲ್ಲ ನಾವು ಇತ್ತೀಚೆಗೆ ನಾವು ಟೆಂಪಲ್ ಬಗ್ಗೆ ಕೇಳಿದ್ದಲ್ಲ, ಕಾಶಿ ಆಗ್ಲಿ, ಇದೆಲ್ಲ ತಲೆಯಲ್ಲಿ ರಿಜಿಸ್ಟರ್ ಆಗಿತ್ತು. ಬಟ್ ಇದೆಲ್ಲ ನಮಗ್ ಸಾಧ್ಯ ಆಗತ್ತಾ, ಇದೆಲ್ಲ ನಾವು ತಿಳ್ಕೊಂಬೋದಾ ಅಂತ. ಬಟ್ ಇವತ್ತು ಭಗವಂತ ಎಷ್ಟು ರಿಯಾಲಿಟಿ ಆಯ್ತಾ. ಎರಡನೇದು, ನಿಮ್ ಬಗ್ಗೆ ನನಗೆ ನಮ್ಮಮ್ಮ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮಮ್ಮ ಸೋಫಾ ಮೇಲೆ ಕೂತ್ಕೊಂಡು ನಿಮ್ದು ರೀಲ್ಸ್ ಮಾಡ್ತಿರ್ತೀನಿ, ರೀಲ್ಸ್ ನೋಡು ಆಯ್ತಾ, ನಿಮ್ ವಾಯ್ಸ್ ಮಾತ್ರ ನಂಗೆ ರಿಜಿಸ್ಟರ್ ಆಯ್ತಾ. ಆಮೇಲೆ ನಮ್ಮಮ್ಮ ಇವರು ಚೆನ್ನಾಗಿ ಹೇಳ್ತಾರೆ, ಅದು ಇದು ಹಂಗೆ ಮಾತಾಡ್ತಾ ಇದ್ರು ಅಂತ ನನಗೆ. ಆಮೇಲೆ ಅಮ್ಮ ತೋರಿಸಿದ ಜ್ಞಾಪಕ ಇದ್ಯಾವ ಬಹಳಷ್ಟು ವರ್ಷಗಳ ಮುಂಚೆ. ಆಮೇಲೆ ಏನೋ ಒಂದು ಇವತ್ತಿಗೂ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಮನಿ ಬಗ್ಗೆನೋ ಒಂದು ಸಬ್ ಕಾನ್ಶಿಯಸ್ ಬಗ್ಗೆನೋ ಏನೋ ನೀವು ಮಾತಾಡಿದ್ರೆ, ಅದ್ ಯಾವ್ದೋ ಒಂದು ನಾನು ಕೇಳಿಸ್ಕೊಂಡಿದ್ದೆ ಅಷ್ಟೇ. ಈ ತರ ಅನ್ಕೊಂಡು ಇವರೆಲ್ಲ ಎಷ್ಟು ತಿಳ್ಕೊಂಡಿದ್ದಾರೆ ಇವರು, ನಾನೊಂದು ಥಾಟ್ ಯೂನಿವರ್ಸಿಗೆ ಹಾಕಿದ್ನೋ, ಅಥವಾ ನಾನ್ ತಿಳ್ಕೊಳ್ಳೋ ಆಸೆ ಇತ್ತು, ಅಥವಾ ಇಂಥವ್ರು ಮಾತಾಡಕ್ ಸಿಗ್ತಾರ ಏನೋ ಅನ್ಕೊಂಡಿದ್ದೆ. ನನಗೆ ಎಲ್ಲ ಎಷ್ಟು ಚೆನ್ನಾಗಿ ಅಂದ್ರೆ ಇಟ್ಸ್ ಅಲೈನ್ಡ್, ಅಬ್ಸಲ್ಯೂಟ್ಲಿ. ಮತ್ತೆ ನಾವು ಯಾವತ್ತೂ ಒಳಗಡೆದು ಹೊರಗಡೆದು ಪರ್ಪಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ದ ಲೇಡಿ ಇನ್ ದ ಕಿಚನ್ ಕುಕಿಂಗ್ ಎವ್ರಿ ಡೇ, ಅಯ್ಯ ನಮಗೂ ಏನ್ ಪರ್ಪಸ್ ಇದೆ, ನಾನೇನ್ ದಂಡ ಕೊಟ್ಟಿದ್ದೀನಿ, ನೋ ನೋ ನೋ. ನಿಮ್ಗಿದೆಲ್ಲ ಸ್ಕೋಪ್ ಇದ್ದು ನೀವು ಇದನ್ನೇ ಮಾಡ್ಬೇಕು, ಆ ಸರ್ವಿಸ್ ಮಾಡ್ಬೇಕು, ಅಥವಾ ಇದನ್ನ ಓಪನಿಂಗ್ ಮಾಡ್ಕೋಬೇಕು ಅಂದಾಗ ಇಟ್ ಕುಡ್ ಬಿ ಒನ್ ಆಫ್ ದ. ಸೊ ಪರ್ಪಸ್ ಅಂದ ತಕ್ಷಣ ಏನೋ ದೊಡ್ಡದೇನೋ ಅಲ್ಲಿ ಇದಾಗತ್ತೆ ಅನ್ನೋದು ಅಲ್ಲ. ಈ ಕೋರ್ ಕ್ವಾಲಿಟೀಸ್ ಬಗ್ಗೆ ಗಮನ ವಹಿಸಿ, ಅಲ್ಲಿ ಸ್ಕೋಪ್ ಇಲ್ಲ ಅಂದ್ರೆ ಅದ್ರ ಕಡೆ ವರ್ಕ್ ಮಾಡಿ, ಅದಕ್ಕೆ ಡಿಮಾಂಡ್ ಮಾಡಿ ನಿಮ್ಮ ಆತ್ಮದಿಂದ. ಅಥವಾ ಸುತ್ತ ಇರೋರ್ಗೆ ನಾವು ಹೇಳ್ತೀವಲ್ಲ, ಕೆಲವು ಸತಿ ನೋ ಅಂದಾಗ ಬರುತ್ತೆ, ಇಲ್ಲ ನಾನು ಇದನ್ನ ಒಪ್ಕೊಳ್ಳಲ್ಲ, ಅದು ಕೆಲವು ಸತಿ ನಂಗೆ ಇದು ಬೇಕು ಅಂತ ಅಸರ್ಟಿವ್ ಆಗಿ ಹೇಳ್ದಾಗ ಬರುತ್ತೆ. ಬಟ್ ಆ ಓಪನಿಂಗ್ ನ ನಾವೇ ಮಾಡ್ಕೋಬೇಕು ಅಲ್ವಾ ಸರ್. ಸೊ ಎಸ್, ದಟ್ಸ್ ಬ್ಯೂಟಿಫುಲ್ ಹೌ ಇಟ್ ಇಸ್. ಅಂಡ್ ಇದರ್ಥ ಆದಾಗ ಗೋಲ್ ಸೆಟ್ಟಿಂಗು, ಇದು ರೆಸಲ್ಯೂಷನ್ ಎಲ್ಲ ಟಕ್ 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 ಓಪನ್ ಆಗುತ್ತೆ. ಇಲ್ಲಾಂದ್ರೆ ನಮ್ಗೆ ಗೊತ್ತಿರಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ. ಈಗ ನಾವ್ ಏನ್ ನೆಕ್ಸ್ಟ್ ಪ್ಲಾನ್ ಮಾಡ್ತೀವಲ್ಲ, ಅದನ್ನ ನೀವೇ ಹೇಳಿದ್ರಿ, ನಮ್ ಮುಂದೆ ಕಾಣಿಸ್ಬೇಕು ವಿಷನ್ ಬೋರ್ಡ್ ಅಂತ. ಈ ವಿಷನ್ ಬೋರ್ಡ್ ಅಂದ್ರೆ ಏನಿದು? ಈ ವಿಷನ್ ಬೋರ್ಡ್ ನೋಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅಂದ್ರೆ ಹೇಗ್ ವರ್ಕ್ ಆಗತ್ತೆ ವಿಷನ್ ಬೋರ್ಡ್? ಎಸ್ ಸರ್, ನಾನು ಆಗ್ಲೇ ಹೇಳದ್ನಲ್ಲ, ನಾನು ಏನೋ ಮಾಡ್ಬಿಡ್ತೀನಿ ಅನ್ನೋ ಒತ್ತಡದಲ್ಲಿ ಏನೂ ಆಗಲ್ಲ, ಅಥವಾ ಮಾಡ್ತೀನಿ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ ಕೆಲವು ಸತಿ, ಅದು ಕೂಡ ನಮಗೆ ನಾವೇ ಸುಳ್ಳು ಹೇಳ್ಕೊಡ್ತಾರ ಆಗತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಕೆಲವು ಟ್ರಿಕ್ಸ್ ಇದೆ, ಪ್ರೂವ್ ಅಂಡ್ ಟ್ರಿಕ್ಸ್. ನಾನು ಆಗ್ಲೇ ಹೇಳಿದಾಗೆ ನಮ್ಮ ಒಂದು ಕ್ರಿಯೇಟಿವಿಟಿನ ಉಪಯೋಗಿಸ್ಕೊಂಡು ಫನ್ ಎಲಿಮೆಂಟ್ ಜೊತೆಲಿ ಮಾಡುವಂಥದ್ದು. ಹೇಗೆ ಅಮ್ಮ ಮಗುವಿಗೆ ಊಟ ಮಾಡು ಅಂತ ಫಾರ್ಮಲ್ ಆಗಿ ಮಾಡಿಸಿದ್ರೆ 1 ವರ್ಷದ ಮಗು ಹೇಗೆ ಅದು ತಿನ್ನಲ್ವೋ, ಅದೇ ಒಂದು ಟ್ರಿಕ್ ಯೂಸ್ ಮಾಡಿ, ಒಂದು ನ್ಯಾಕ್ ಯೂಸ್ ಮಾಡಿ, ಒಂದು ಕ್ರಿಯೇಟಿವಿಟಿ, ಒಂದು ಹಾಡು, ಒಂದು ಫನ್ ಎಲಿಮೆಂಟ್ ಯೂಸ್ ಮಾಡಿ ಹೊಟ್ಟೆ ತುಂಬ ತಿನ್ನಿಸ್ಬಿಡ್ತಾಳೋ, ಅದೇ ಥರನೇ ನಾವು ನಮ್ಮ ಮೈಂಡ್ಗೂ ಫೀಡಿಂಗ್ ಮಾಡಬಹುದು. ಅದರಲ್ಲಿ ವಿಷನ್ ಬೋರ್ಡ್ ಅನ್ನೋದು ತುಂಬ ಒಂದು ಅಮೇಝಿಂಗ್ ಟೂಲ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ವಿಷನ್ ಬೋರ್ಡ್ ಹೆಸರೇ ಹೇಳೋ ಹಾಗೆ ವಿಷನ್, ನೀವು ಯಾವುದನ್ನ ಕಲ್ಪನೆ ಮಾಡ್ಕೊಳ್ಳೋಕೆ, ವಿಷನ್ ರೀತಿಯಲ್ಲಿ ನೋಡೋಕೆ ಸಾಧ್ಯ ಮಾಡುತ್ತೋ ಆ ಥರದೊಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಳ್ಳೋವಂಥದ್ದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ಒಂದು ಮನೆ ಕಟ್ಟಬೇಕಂದ್ರೆ ನಾವು ಎಷ್ಟೇ ದುಡ್ಡು ರೆಡಿ ಇಟ್ಕೊಂಡಿದ್ರು, ಏನೇ ಎಲ್ಲ ಇದ್ರೂ ಹೀಗಾಗತ್ತೆ ಅಂತ ಒಂದು ನೀಲಿ ನಕ್ಷೆ ಇಲ್ಲದೆ ಇದ್ರೆ ಎಷ್ಟು ಸಮಸ್ಯೆ ಆಗತ್ತೆ ನಮಗೆ ಅಂತ ನಮ್ಗೆ ಗೊತ್ತೇ ಇದೆ. ಆದ್ರಿಂದ ಇದು ಒಂದು ರೀತಿ ನೀಲಿ ನಕ್ಷೆ, ಬಟ್ ಅದಕ್ಕೆ ಜೀವ ತುಂಬ್ತೀವಿ, ಬಿಕಾಸ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಅದು ಕ್ಲಿಯರ್ ಆಗಿ ಗೊತ್ತಾಗೋ ಥರ. ಹೇಗೆ ಒಂದು ಮಗುವಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಒಂದಷ್ಟು ಬೋರ್ಡಲ್ಲಿ ಒಂದು ಇಮೇಜಸ್ಸು, ಅಥವಾ ಏನೋ ಇನ್ನೊಂದು ಪೇಪರ್ ಕಟ್ಟಿಂಗು, ಅಥವಾ ಏನೋ ವಿಷುವಲ್ ಇದನ್ನ ತೋರಿಸಿದಾಗ ಅಲ್ಲಿ ನೋಡಿದ್ನಲ್ಲ ಅಂತ ನೆನೆಸ್ಕೊಂಡು ಅದು ರೀಕಾಲ್ ಮಾಡ್ಕೊಂಡು ಕನೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಆನ್ಸರ್ ಕೊಡುತ್ತೋ, ಅದೇ ಥರಾನೇ ನಮ್ಮ ಮನಸ್ಸಿಗೆ ನನಗೇನು ಎಕ್ಸಾಕ್ಟ್ಲಿ ಬೇಕು ಅನ್ನುವಂಥ ಗೋಲ್ಸ್ ಇರಬಹುದು, ಡಿಸೈರ್ಸ್ ಇರಬಹುದು, ಡ್ರೀಮ್ಸ್ ಇರಬಹುದು, ಇಂಟೆನ್ಷನ್ಸ್ ಇರಬಹುದು, ಇದೆಲ್ಲದನ್ನು ಪರ್ಫೆಕ್ಟ್ ಆಗಿ ನಾವು ಅದರ ನೀಲಿ ನಕ್ಷೆಯನ್ನ ರೆಡಿ ಮಾಡಿಕೊಂಡು ಮುಂದಿನ ಸ್ಟೆಪ್ ಇಂಪ್ಲಿಮೆಂಟೇಷನ್ ಕಡೆಗೆ ಹೋಗ್ಬೇಕು ಅನ್ನುವಂಥ ಒಂದು ಗ್ಯಾರಂಟಿ ಕೊಡುವಂತ ಒಂದು ಪ್ರಿಪ್ರೇಷನ್ ಅಂದ್ರೂ ಕೂಡ ತಪ್ಪಾಗಲ್ಲ. ಸೊ ವಿಷನ್ ಬೋರ್ಡ್ ಈಸ್ ಲೈಕ್ ಅ ಬೋರ್ಡ್ ವಿಚ್ ಟೆಲ್ಸ್ ಅಬೌಟ್ ಯೋರ್ ಡ್ರೀಮ್ಸ್, ಯೋರ್ ಡಿಸೈರ್ಸ್, ಯೋರ್ ಇಂಟೆನ್ಷನ್ಸ್ ಅಂಡ್ ಯೋರ್ ಗೋಲ್ಸ್ ಕ್ಲಿಯರ್ಲಿ. ಬಿಕಾಸ್
ನಾವಿಲ್ಲಿ ತುಂಬಾ ಕನ್ಫ್ಯೂಷನ್ಸು, ಭಯ, ದ್ವಂದ್ವ, ಆಂಗ್ಸೈಟಿಯಲ್ಲಿ ನಮ್ ಗೋಲ್ ಸೆಟ್ಟಿಂಗ್ ಮಾಡ್ತೀವಿ. ನಮ್ಗೆ ಗೊತ್ತಿದೆ, ನನಗೆ ನಿಜವಾಗ್ಲೂ ಮಾಡ್ತೀನಿ ಇದು, ಇರ್ಲಿ ಒಂದು ಹಾಕ್ಬಿಡೋಣ, ಮಾಡೋದು ಇಲ್ಲ ಈ ತರ ದ್ವಂದ್ವದಲ್ಲಿ ನಾವು ಆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ವೆನ್ ಯು ಸೋ ಶ್ಯೂರ್ ದಟ್ ದಿಸ್ ಇಸ್ ವಾಟ್ ಐ ವಾಂಟ್, ದಿಸ್ ಇಸ್ ಎಕ್ಸಾಕ್ಟ್ಲಿ ವೆರ್ ಐ ವಾಂಟ್ ಟು ರೀಚ್, ಆಗ ಒಳಗಡೆ ಅದು ಕ್ಲಿಕ್ ಆಗೋಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ವಿಷನ್ ಬೋರ್ಡ್ನ ನಾವು ಹೇಗೆ ರೆಡಿ ಮಾಡಬೇಕು ಅಂದ್ರೆ, ಈಗ ರೂಮಲ್ಲೂ ಎಲ್ಲೋ ಪ್ಲೇಸ್ ಮಾಡ್ಕೋತೀವಲ್ಲ, ಅಂದ್ರೆ ಏನೇನು ಎಲಿಮೆಂಟ್ಸ್ ಇಡಬೇಕು, ಮೆಟೀರಿಯಲ್ಸ್, ಮೆಟೀರಿಯಲ್ ಎಲಿಮೆಂಟ್ಸ್. ಬಟ್ ನನಗೆ ಅದ್ರ ಜೊತೆಗೂ ಕೂಡ ಅಂದ್ರೆ ಇದ್ರ ಹಿಂದೆ ಏನಾದ್ರು ಸೈನ್ಸ್ ಇದೆಯಾ, ಸೈನ್ಸ್ ಲೆವೆಲ್ ಅಲ್ಲಿ ಹೆಂಗ್ ವರ್ಕ್ ಆಗತ್ತೆ ಅಂತ? ಎಸ್, ಬ್ಯೂಟಿಫುಲ್. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬಾನೇ ಅಮೇಝಿಂಗ್ ಪ್ರಶ್ನೆ. ಯಾಕೆಂದ್ರೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನನಗೆ ಬೇಕು ಅಂತ ಹೇಳಿದಾಗ ಬೇಡ ಅನ್ನೋ ರೆಸಿಸ್ಟೆನ್ಸ್ ಏನಿದೆ, ಅಥವಾ ಇದು ನಿಜವಾಗ್ಲೂ ಆಗತ್ತೆ ಅನ್ನೋ ನಂಬಿಕೆಯ ಆ ಸೆಕ್ಯೂರಿಟಿ ಗಾರ್ಡ್ನ ದಾಟಿ ನಾನು ಲಾಜಿಕಲ್ ಮೈಂಡಿಂದ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ಬೇಕಾಗಿದೆ ಏನಿದೆ, ಅಥವಾ ಕನ್ಫ್ಯೂಷನ್ಸ್ನ ದಾಟಿ ಕ್ಲಾರಿಟಿ ಕೊಡಬೇಕಾಗಿದೆ ಏನಿದೆ, ಅದೆಲ್ಲದನ್ನು ಈ ವಿಷನ್ ಬೋರ್ಡ್ ಸುಲಭವಾಗಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಂಗೆ ಎಷ್ಟೋ ಜನ ಹೇಳ್ತಾರೆ, ನನ್ನ ಮಗುಗೆ ದಪ್ಪ ಮೂಗ್ಬೇಡ, ಏನಿದ್ರು ದಪ್ಪ ಮೂಗೊಂದ್ ಬೇಡ ಅಂತ ಪ್ರೆಗ್ನೆಂಟ್ ವುಮೆನ್ ಮತ್ತೆ ಮತ್ತೆ ಅನ್ಕೊಂಡು ಕೊನೆಗೆ ಹುಟ್ಟಾಗ ದಪ್ಪ ಮೂಗೇ ಮೋಸ್ಟ್ ಪ್ರಾಮಿನೆಂಟ್ ಫೀಚರ್ ಅದರಲ್ಲಿ ಅಂತ. ಆ ಥರ ನಮ್ಮ ಮನಸ್ಸಿಗೆ ಏನ್ ಬೇಡ ಅಂತೀವೋ ಅದನ್ನ ಜಾಸ್ತಿ ಹೇಳ್ಬಿಟ್ಟಿರ್ತೀವಿ. ಅದರಿಂದ ಎಕ್ಸಾಕ್ಟ್ ಆಗಿ ಹೀಗೆ ಬೇಕು, ಇದೇ ಬೇಕು ಅನ್ನೋ ಕ್ಲಾರಿಟಿಯನ್ನ ಕೊಡೋಕೆ ಇದು ತುಂಬಾ ವರ್ಕ್ ಆಗುತ್ತೆ. ಇನ್ನು ಇದನ್ನ ಹೇಗೆ ಮಾಡೋದು ತುಂಬಾನೇ ಈಸಿ, ಯಾರು ಬೇಕಾದ್ರೂ ಮಾಡಬಹುದು. ಇದರಲ್ಲಿ ತುಂಬಾ ನಾವು ತಲೆ ಕೆಡಿಸ್ಕೊಂಡು ಮಾಡೋಂಥದ್ದು ಏನಿಲ್ಲ. ಆರಾಮಾಗಿ ಮನೇಲಿರೋ ಕೆಲವೊಂದು ಐಟಮ್ಸ್ನ ಉಪಯೋಗಿಸ್ಕೊಂಡು ನಿಮ್ಮ ಸಮಯ ಕೊಟ್ಕೊಂಡು ಸ್ವಲ್ಪ ಥಾಟ್ಫುಲ್ ಆಗಿ ಅದನ್ನ ಮಾಡಬೇಕು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯು ಶುಡ್ ಬಿ ವೆರಿ ಕ್ಲಿಯರ್ ಆಸ್ ಟು ವಾಟ್ ಡು ಯು ವಾಂಟ್. ನಾವು ವಿಷನ್ ಬೋರ್ಡ್ ಮಾಡ್ತೀವಿ ಅಂದ ತಕ್ಷಣ ಅಲ್ಲಿರೋ ದ್ವಂದ್ವನೇ ಅರ್ಧ ಕಟ್ಟಾಗೋಗುತ್ತೆ. ಸೊ ಇವಾಗ ಕಾರ್ ಬೇಕು, ಯಾವ ಥರದ ಕಾರು, ಯಾವ ಬ್ರ್ಯಾಂಡಿನ ಕಾರ್, ಯಾವ ಬಣ್ಣದ ಕಾರ್. ಸೊ ಯು ಬಿಕಮ್ ರಿಯಲಿ ಕ್ಲಿಯರ್ ವಿತ್ ದಟ್. ಫಾರಿನ್ ಟ್ರಿಪ್ ಹೋಗ್ಬೇಕು, ಯಾವ ಒಂದು ಕಂಟ್ರಿ, ಅದರಲ್ಲಿ ಯಾವ ಸಿಟಿಗೆ ಹೋಗ್ಬೇಕು ಅಂತಿದ್ದೀನಿ, ಅಲ್ಲಿ ಯಾವ ಎಕ್ಸಾಕ್ಟ್ಲಿ ಜಾಗದಲ್ಲಿ ನಾನು ನಿಂತ್ಕೊಂಡು ಫೋಟೋ ತಗೊಳ್ಸ್ಕೊಳ್ಬೇಕು ಅಂತ ಇದ್ದೀನಿ. ದಟ್ ಈಸ್ ದ ಲೆವೆಲ್ ಎಟ್ ವಿಚ್ ಅವರ್ ಮೈಂಡ್ ಇಸ್ ಟ್ಯೂನ್ಡ್ ಇನ್. ಸೊ ಮೊದಲು ಸರ್ ನೀವಾಗ್ಲೇ ಹೇಳಿದ್ರಲ್ಲ ಪೆನ್ ಪೇಪರ್ ಇಟ್ಕೊಳ್ಳಿ ಅಂತ, ಎಸ್, ಪೆನ್ ಪೇಪರ್ ತಗೊಂಡು ಎಕ್ಸಾಕ್ಟ್ ಆಗಿ ನಿಮ್ ಗೋಲ್ ಏನು ಅನ್ನೋದನ್ನ ಬರಿಬೇಕು. ಕತೆ ಬರೀದೇ ಇದ್ರು, ಫಾರ್ ಎಕ್ಸಾಂಪಲ್, ಈ ಕೋರ್ಸ್ ಮಾಡೋಂಥದ್ದು, ಈ ಯೂನಿವರ್ಸಿಟಿಲಿ ಮಾಡಬೇಕು, ಈ ಎಕ್ಸಾಕ್ಟ್ ಕಂಟ್ರಿಗೆ ಹೋಗ್ಬೇಕು, ಈ ಏರಿಯಾದಲ್ಲಿ ಮನೆ ತಗೊಳ್ಬೇಕು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಇಷ್ಟು ವೇಟಲ್ಲಿ ಇರಬೇಕು, ಈ ಕ್ಲಾರಿಟಿಯನ್ನು ಮೊದಲು ತಗೊಳ್ಳಿ. ನಾವು ಒನ್ಸ್ ಯು ಆರ್ ವೆರಿ ಕ್ಲಿಯರ್, ಇಲ್ಲಿ ಫೋಕಸ್ ಏರಿಯಾಗಳೇನು, ಯಾಕಂದ್ರೆ ಯಾವುದೋ ಒಂದು ಎರಡು ಬಿಟ್ಟು ಹೋಗ್ಬಾರ್ದು ಅಲ್ವಾ. ನಿಮ್ದು ಪರ್ಪಸ್ಗೆ ಅದು ಅಲೈನ್ ಆಗಿರ್ಬೇಕು ಅಂತ ನಾವು ಆಗ್ಲೇ ಮಾತಾಡ್ಬಿಟ್ಟಿದೀವಿ. ಸೊ ಕೋರ್ ಏರಿಯಾಸ್ನೆಲ್ಲ ನೀವು ಗೋಲ್ಸ್ ಅಲ್ಲಿ ಬರ್ದಿದ್ದೀರಾ ಅಂದ್ರೆ, ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು ಬರ್ದಿದ್ದೀರಾ, ಫಿನಾನ್ಸು, ನೇಚರು, ಲವ್, ಡಯಟ್, ಬಾಡಿ, ಪೀಸ್ ಆಫ್ ಮೈಂಡ್, ಸ್ಪಿರಿಚುವಾಲಿಟಿ. ಸೊ ಇದೆಲ್ಲ ಆಸ್ಪೆಕ್ಟ್ಸ್ ಆಫ್ ಇದನ್ನು ನೀವು ಬರ್ದಿದ್ದೀರಾ ಅಂತ ನೋಡ್ಬೇಕು. ಈಗ ಮಾಡ್ಬೇಕಾಗಿರೋದು ಇಷ್ಟೇ. ನೀವು ಇದಕ್ಕಿಂತ ದೊಡ್ಡ ಶೀಟ್ ಅಥವಾ ಬೋರ್ಡ್ ಕೂಡ ತಗೊಳ್ಬಹುದು. ಇಲ್ಲಿ ಒಂದು A3 ಸೈಜ್ ತಗೊಂಡಿದ್ದೀನಿ, ತೋರ್ಸಕ್ ಅನುಕೂಲ ಆಗ್ಲಿ ಅಂತ. ಯು ಕ್ಯಾನ್ ಹ್ಯಾವ್ ಅ ಬಿಗರ್ ಒನ್, ಲೈಕ್ ಈ KG ಕಾರ್ಡ್ಬೋರ್ಡ್ ಬರುತ್ತಲ್ಲ, ಅದು ಈಸಿ. ಸೊ ಆ ಥರ ಅಂದ್ರೆ ಒಂದು ಬೌಂಡ್ರಿ ಅಂತಿದ್ರೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ನಾವೆಲ್ಲೋ ರ್ಯಾಂಡಮ್ ಆಗಿ ಗೋಡೆ ಮೇಲೆ ಅಂಟಿಸ್ತೀವಿ, ಆ ಥರದ್ದು ಮಾಡೋದು ಬೇಡ. ಬಿಕಾಸ್ ಯು ಆರ್ ಜಸ್ಟ್ ಪುಟಿಂಗ್ ಯೋರ್ ಫೋಕಸ್ ದೇರ್ ಅಲ್ವಾ, ಯು ಚಾನಲಿಂಗ್ ದೇರ್. ಈಗ ಲೈಟ್ ಲೇಸರ್ ಆದ್ರೆ ಲೇಸರ್ಗೆ ಏನ್ ತಾಕತ್ ಬರುತ್ತೆ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಅದಕ್ಕೆ ಸೊ ವಿ ಹ್ಯಾವ್ ಅ ಬೌಂಡ್ರಿ ಹಿಯರ್. ಓಕೆ, ಸೊ ಈ ಬೌಂಡ್ರಿಯಲ್ಲಿ ನೀವೊಂದಷ್ಟು ಫೋಟೋಸ್ ರೆಡಿ ಮಾಡ್ಕೊಳ್ಬೇಕು. ಯಾವ ಫೋಟೋಸ್? ನಿಮ್ಮ ನಿರ್ದಿಷ್ಟವಾದ ಗೋಲ್ಸಿಗೆ ತುಂಬಾ ಹತ್ರ ಇರುವಂತ ಇಮೇಜಸ್ ನ ರೆಡಿ ಮಾಡ್ಕೊಳ್ಬೇಕು. ಯಾವ ತರ? ಫಾರ್ ಇನ್ಸ್ಟೆನ್ಸ್, ನಾನು ಆಗ್ಲೇ ಹೇಳಿದೆ, ನಂಗೆ ಇದೇ ತರದ ಕಾರ್ ಬೇಕು, ಅಥವಾ ಇದೇ ತರ ಸ್ಕಿನ್ ಆಗಿರ್ಬೇಕು, ಇದೇ ತರ ಅವಾರ್ಡ್ ಬೇಕು, ಈ ಇನ್ಸ್ಟ್ರೂಮೆಂಟ್ ನ ಕಲಿಬೇಕು, ಈ ತರ ನೋಡಿ. ಇಲ್ಲೊಂದು ಸ್ಯಾಂಪಲ್ ವಿಷನ್ ಬೋರ್ಡ್ ತಗೊಂಡ್ ಬಂದಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ನಿಮ್ದೊಂದು ಖುಷಿಯಾಗಿರೋ ಒಂದು ಹ್ಯಾಪಿ ಪಿಕ್ಚರ್ ಇಲ್ಲಿ ಹಾಕೊಳ್ಳಿ. ಸೊ ಇಲ್ಲೊಂದು ನೋಡಿ, ಇಲ್ಲಿ ಒಂದು ಹುಡುಗಿದು ಮೈ ವಿಷನ್ ಬೋರ್ಡ್ ಅಂತಿದೆ. ನನ್ನ ವಿಷನ್ ಬೋರ್ಡ್ ಅಲ್ಲಿ ನಾನು ಐ ಲವ್ ಮೈ ಲೈಫ್ ಅಂತ ಹಾಕಿದ್ದೀನಿ. ಸೊ ನಿಮ್ಗೆ ತುಂಬಾ ಇಷ್ಟ ಇರೋ ಯಾವ್ದಾದ್ರು ಒಂದು ಅಫರ್ಮೇಶನ್ ಹಾಕಬಹುದು. ಇಲ್ಲಿ ನೋಡಿ, ಅಲ್ಲಲ್ಲೇ ವರ್ಡ್ಸ್ ಇದೆ, ಇಲ್ಲಿ ಸೆಲ್ಫ್ ಕೇರ್, ಸೆಲ್ಫ್ ಲವ್, ಪ್ಯಾಷನ್, ವರ್ಕ್, ಫ್ಯಾಮಿಲಿ ಅಂತ. ಸೊ ನೀವು ಈ ವಿಷನ್ ಬೋರ್ಡ್ ಅಲ್ಲಿ ಅದಕ್ಕೆ ನಿರ್ದಿಷ್ಟವಾದ ಇಮೇಜಸ್ ಜೊತೆಲಿ ಕೆಲವೊಂದು ಸೆಂಟೆನ್ಸಸ್ ನೀವು ಬರೀಬಹುದು ಅಥವಾ ಪ್ರಿಂಟ್ ಮಾಡಬಹುದು. ಇಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರ ಅನ್ನೋ ಫೋಟೋ ಅಥವಾ ಫೋಟೋಶಾಪ್ ಮಾಡ್ಕೊಳ್ಳಿ, ಎನಿಥಿಂಗ್ ದಟ್ ಇಸ್ ಫೈನ್. ಅದು ಹಾಕೊಂಡು ನಿಮ್ಮೆಲ್ಲ ಬೇರೆ ಬೇರೆ ಗೋಲ್ಸ್ ನೀವೇನ್ ಬರ್ರಿ ನೋಡಿ. ಇಲ್ಲೇ ನೋಡೋದಾದ್ರೆ ಫ್ಯಾಮಿಲಿ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದು, ಹಣಕಾಸು ಸೇವಿಂಗ್ಸ್ ಮಾಡೋದು, ಮನೆ ತಗೊಳ್ಳೋದು, ಪೆಟ್ಟಿರೋದು, ಆಮೇಲೆ ಪ್ರಾಬ್ಲಿ ಫೋಟೋಗ್ರಫಿದು ಶುರು ಮಾಡೋದು, ಒಬ್ಬ ಬಾಯ್ ಫ್ರೆಂಡ್ ಅಥವಾ ಮದ್ವೆ ಆಗುವಂಥದ್ದು, ಯೋಗ ಕಲಿಯೋದಿದೆ, ಸ್ಕಿನ್ ಕೇರ್ ಇದೆ. ಈಗ ಸ್ಕಿನ್ ಚೆನ್ನಾಗಿಲ್ಲ ನಿಮ್ದು, ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಾದ್ರೆ ನಾನೇ ಮನೆಯಲ್ಲಿ ಸ್ವಂತ ಸೋಪ್ ಮಾಡ್ಕೊಳ್ಬೇಕು, ಸ್ಕೇಟಿಂಗ್ ಕಲಿಬೇಕು, ಪೇಂಟಿಂಗ್ ಅರ್ಧ ಮಾಡ್ಬಿಟ್ಟಿದ್ದೀನಿ, ಅದು ಕಂಪ್ಲೀಟ್ ಮಾಡ್ತೀನಿ ಈ ವರ್ಷ. ಈ ತರ ಬೇರೆ 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 ನಿಮ್ಮ ಗೋಲ್ಸ್ನ
ಅಪ್ರಾಪ್ರಿಯೇಟ್ ಪಿಕ್ಚರ್ಸ್ನ ನೀವು ಹಾಕ್ತಾ ಹೋಗ್ತೀರಾ. ನೀವು ಈ ಥರ ರ್ಯಾಂಡಮ್ ಆಗಾದರೂ ಕ್ರಿಯೇಟಿವ್ ಆಗಿ ಕೊಲಾಜ್ ಥರ ಮಾಡ್ಬೋದು, ಇಲ್ಲ ಒಂದ್ರ ಪಕ್ಕ ಒಂದಾದರೂ ಅಂಟಿಸ್ಕೊಂಡು ಹೋಗ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಯಾವ ಥರದ ಕಾರ್ಡ್ಬೋರ್ಡ್ ತೊಗೊಳ್ತೀರಾ, ಯಾವ ಥರದ ಇಮೇಜಸ್ಸು, ಅದಕ್ಕೊಂದು ಥೀಮ್ ಇರುತ್ತಾ, ಅದನ್ನ ನೀವೇ ಡಿಸೈಡ್ ಮಾಡಿ. ನಿಮ್ಮ ವೆಯ್ಟ್ ಇದ್ರೆ ನೀವು ಸಣ್ಣ ಆಗಿದ್ರಲ್ಲ ಈ ಹಿಂದೆ ಅದ್ರದ್ದು ವೆಯ್ಟ್ ಹಾಕ್ಕೊಳ್ಳಿ, ಇಲ್ಲ ವೇಯಿಂಗ್ ಸ್ಕೇಲಲ್ಲಿ ಅದು 60-50 kg ವಾಟೆವರ್ ಅದು ತೋರಿಸ್ತಾ ಇದ್ರೆ ಆ ಥರದ್ದು ನೀವು ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಂಟಿಸ್ಕೊಳ್ಳಿ. ಸೊ ನೀಟಾಗಿ ಒಂದು ಫಾರ್ಮೆಟಲ್ಲಿ ನೀವು ಎಷ್ಟು ಡೈಮೆನ್ಷನ್ದು ಬೋರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಬೋರ್ಡಲ್ಲಿ ತೊಗೊಂಡು ಈ ಬೋರ್ಡನ್ನು ನೀಟಾಗಿ ನೀವು ನಿಮ್ಮ ಯೂಶಲಿ ನೀವು ಎಲ್ಲಿ ಮಲ್ಕೊಳ್ತೀರೋ ಆ ರೂಮಲ್ಲಿ ಅಂಟಿಸ್ಕೊಂಡ್ರೆ ಒಳ್ಳೇದು. ಆಗಾಗ ನಿಮ್ಮ ಕಣ್ಣಿಗೆ ಬೀಳೋ ರೀತಿಯಲ್ಲಿ ಅಂಟಿಸ್ಕೋಬೇಕು. ಇದನ್ನೇ ನಾವು ವಿಷನ್ ಬೋರ್ಡ್ ಅಂತ ಹೇಳೋದು. ಸೊ ಇದು ಆಲ್ರೆಡಿ ಆಗಿರೋ ಹಾಗೆ, ಆಲ್ರೆಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮದೇ ಅದೆಲ್ಲ ಪಿಕ್ಚರ್ಸ್ ಸಿಗದೆ ಇರಬಹುದು, ಅಥವಾ ನೀವು ಬೇಕು ಅಂತ ಅದರ ಫೋಟೋಶೂಟ್ ಮಾಡಿಸ್ಕೊಳ್ಬಹುದು, ನಿಮ್ಗೆ ಬಿಟ್ಟಿದ್ದದು. ಅಥವಾ ಈಗೆಲ್ಲ ಏನು ಬೇಕಾದ್ರೂ ಮಾಡ್ಬೋದು, ಫೋಟೋಶಾಪ್ ಮಾಡಿ. ಸೊ ಆ ಥರದ್ದು ಮಾಡಬಹುದು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ, ನೀವು ಸೈನ್ಸ್ ಅದ್ರ ಹಿಂದೆ ಕೇಳಿದ್ರೆ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇಲ್ಲೇ ಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ ಇಷ್ಟು ಸಂಬಳ ಇರೋ ಜಾಬ್ ಬೇಕು, ಅಲ್ಲೊಂದು ಹ್ಯಾಪಿ ಜಾಬ್ದು ನೀವೊಂದು ಫೋಟೋ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಕ್ಲಿಕ್ ಆಗೋದು, 2 ಡಾಟ್ ಕನೆಕ್ಟ್ ಆಗೋದು. ಅಂದರೆ ನೀವು ಆ ಜಾಬಿಗೆ ರೆಡಿ ಇದ್ದೀರಾ, ಅಲ್ಲಿ ಯಾರೋ ಆ ಜಾಬ್ಗೆ ಹುಡುಕ್ತಿದ್ದಾರೆ, ನೀವಿಬ್ರು ಮೀಟ್ ಆಗಬೇಕಲ್ಲ. ಸೊ ವಿಷನ್ ಬೋರ್ಡಿಗೆ ಎಷ್ಟು ತಾಕತ್ತಿದೆ ಅಂತಂದರೆ, ಅದು ತುಂಬ ಡೀಪ್ ಸೈನ್ಸ್ ಇದು, ಬಟ್ ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ಥರ ಹೇಳ್ತೀನಿ. ಅದು ಎಕ್ಸಾಕ್ಟ್ ಆಗಿ ಅದೊಂದು ಪಾಸಿಬಿಲಿಟಿ ಬಂದಾಗ, ಆ ಆಪರ್ಚುನಿಟಿ ಬಂದಾಗ ನೀವದಕ್ಕೆ ಆಕ್ಟ್ ಮಾಡೋ ಥರ, ಅಲರ್ಟ್ ಆಗೋ ಥರ, ಆಕ್ಷನ್ ಮಾಡೋ ಥರ ಪ್ರಚೋದನೆಯನ್ನು ಕೊಡುತ್ತೆ. ಎಷ್ಟೊತ್ತತಿ ನಮ್ಗೆ ಅನ್ಸುತ್ತೆ ಅವ್ರು ಬಂದು ಕೇಳ್ತಾನೆ ಇದ್ರು, ನೋಡು ನಾನು ಅವ್ರಿಗೆ ಕೇರೇ ಮಾಡಲಿಲ್ಲ, ಅವ್ರು ಫೋನ್ ಮಾಡ್ಬೋದಾಗಿತ್ತು, ನಂಬರ್ ಇತ್ತು, ನಾನು ಕೇಳಲೇ ಇಲ್ಲ, ನೋಡಿ ಇವ್ರು ಅವ್ರ ತಂಗಿ ಮಗಳೇ ಅಂತೆ, ಒಂದು ಮಾತು ಕೇಳಿದ್ರೆ ಆಗೋಗ್ತಾ ಇತ್ತು, ನಾನು ಎಂಥ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡೆ ಅಂತ ನಾವು ಎಸ್ ಸತಿ ರಿಗ್ರೆಟ್ ಮಾಡಿರ್ತೀವಿ. ಬಿಕಾಸ್ ದ ಮೈಂಡ್ ಇಸ್ ಕನ್ಫ್ಯೂಸ್ಡ್, ಇಟ್ ಡಸನ್ ಹ್ಯಾವ್ ಕ್ಲಾರಿಟಿ ಆಸ್ ಟು ವಾಟ್ ಇಟ್ ವಾಂಟ್ಸ್, ಹೌ ಇಟ್ ವಾಂಟ್ಸ್ ಟು ಎಂಜಾಯ್ ದಟ್, ವಾಟ್ ಇಸ್ ಅ ಫೀಲಿಂಗ್ ದಟ್ ಇಟ್ ವಾಂಟ್ಸ್ ಟು ಹ್ಯಾವ್. ಇದು ಎಲ್ಲವೂ ಒಂದು ಇಮೇಜಲ್ಲಿ ಬರುತ್ತೆ. ಒಂದು ಇಮೇಜ್ ಸ್ಪೀಕ್ಸ್ 1000 times ಲೌಡರ್ ದನ್ ಎನಿ ವರ್ಡ್. ಇದನ್ನ ನಾವು ಕೇಳಿದೀವಲ್ವಾ, 1000 ಪಟ್ಟು ಹೆಚ್ಚು ಫಾಸ್ಟ್ ಆಗಿ ಒಂದು ವಿಜುವಲ್ ನಮಗೆ ಆ ಒಂದು ಇನ್ಫಾರ್ಮೇಶನ್ ಕಳಿಸುತ್ತೆ ನಮ್ಮ ಸುತ್ತ ಮನಸ್ಸಿಗೆ. ಅದರಿಂದ ಆ ಒಂದು ಎಕ್ಸಾಕ್ಟ್ ಆ ಆಪರ್ಚುನಿಟಿ ಬಂದಾಗ ಈ ರೋಡ್ ಬೇಡ ಆ ರೋಡ್ಗೆ ಹೋಗೋಣ ಅಂತ ಹಿಂಟ್ ಕೊಡುತ್ತೆ, ಇವ್ರು ಫೋನ್ ಮಾಡೋಣ ಅಂತ ಹೇಳುತ್ತೆ, ಇವ್ರು ಇವತ್ತು ಅವ್ರ ಮನೆಗೆ ಹೋಗೋಣ ಅಂತ ಹೇಳುತ್ತೆ. ಸೊ ಯು ನೆವರ್ ನೋ, ಆ ಪಾಸಿಬಿಲಿಟಿ ಅಲರ್ಟ್ ಆಗಿ ಕ್ಲಿಕ್ ಮಾಡಕ್ಕೆ, ಗ್ರಾಸ್ಪ್ ಮಾಡಕ್ಕೆ ಒಂದು ಆಪರ್ಚುನಿಟಿಯನ್ನ ಈ ಒಂದು ವಿಷನ್ ವಿತ್ ಅ ಕ್ಲಾರಿಟಿ ಇನ್ ದ ಮೈಂಡ್ ಕೊಡುತ್ತೆ ಅನ್ನೋದು ಒಂದು. ಇನ್ನೊಂದು, ನಾನು ಆಗ್ಲೇ ಹೇಳ್ದಾಗೆ, ಯಾವುದು ಬೇಡ ಅಂತ ಫಿಲ್ಟರ್ ಔಟ್ ಆಗೋದ್ರೆ ಬೇಕು ಅನ್ನೋದನ್ನ ಪಡ್ಕೊಳ್ಳೋ ಆ ದಾರಿ ತುಂಬಾ ಕ್ಲಿಯರ್ ಆಗುತ್ತೆ ಅಲ್ವಾ. ನಾವು ಯೂಶಲಿ ಇದಿಷ್ಟು ಬೇಡ ಅಂತ ಸಾರ್ಟ್ ಡೌನ್ ಮಾಡ್ಕೊಂಡ್ರೆ ನಮ್ದು ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಲಗೇಜ್ ಇದೆಲ್ಲ ಬೇಡ, ಐ ಆಮ್ ವೆರಿ ಕ್ಲಿಯರ್, ನಂಗೆ ಇದು ಯಾವುದು ಬೇಡ ಅಂದಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಏನು ಬೇಕು ಅನ್ನೋದು ಡಿಫೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಸ್, ನಾನು ಸಬ್ಕಾನ್ಷಿಯಸ್ ಮೈಂಡ್ ಪಾಡ್ಕಾಸ್ಟಲ್ಲಿ ಹೇಳಿದ್ದೀನಲ್ಲ, RAS ಅದೊಂದು ಫಿಲ್ಟರ್ ಮಾಡುವಂತಹ ಒಂದು ಸಿಸ್ಟಮ್. ಸೊ ಆ ಒಂದು ಸಿಸ್ಟಮ್ ಮೂಲಕ ಬೇಕಾದನ್ನು ಒಳಗಡೆ ಕಳ್ಸೋಕ್ಕೆ ಇದಕ್ಕಿಂತ ಬೆಸ್ಟ್ ಮೆಥಡ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಿಜುವಲೈಸೇಷನ್ ನಾವು ಹಿಪ್ನೋಥೆರಪಿ ಮಾಡಬೇಕಾದ್ರೂ ಅಷ್ಟೇ, ಮೆಡಿಟೇಷನ್ ಹೇಳ್ಕೊಡ್ಬೇಕಾದ್ರೂ ಅಷ್ಟೇ, ಅಥವಾ ಇನ್ನೊಂದೇನೋ ಸಜೆಷನ್ ಕೊಡ್ಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ಗಳಲ್ಲಿರ್ಬಹುದು, ಅಥವಾ ನಾವು ಕುಂಡಲಿನಿ ಅವೇಕನ್ ಮಾಡ್ಕೊಳ್ಳುವಂಥ ಒಂದು ಪ್ರಾಸೆಸಲ್ಲಿ ಇರ್ಬೋದು, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಯು ನೇಮ್ ಇಟ್, ಇನ್ನರ್ ಹೀಲಿಂಗ್, ಇದರಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಪುಷ್ ಮಾಡ್ತೀವಿ ಅದನ್ನು. ಆದರೆ ಫೀಲ್ ಮಾಡಿ, ಕಲ್ಪನೆ ಮಾಡಿ ಅಂತ. ಇಮ್ಯಾಜಿನ್ ಅದದ್ದು ನಿಮಗೆ ಲಿಟ್ರಲಿ ನೋಡಕ್ ಸಿಗತ್ತೆ ದಿನ ಅಂದ್ರೆ ಇನ್ಯಾವ ಥರ ನಮ್ಗದು ಬೆಟರ್ ಅನ್ನಿಸ್ಬೋದು. ಎಲ್ಲ ಬಿಡಿ ಸರ್, ಇದರಲ್ಲಿ ಸಿಂಪಲ್ ಸೈನ್ಸ್ ಹೇಳ್ತೀನಿ. ಯಾರೋ ವ್ಯಕ್ತಿಗೆ ಧ್ಯಾನ ಮಾಡಿ ಅಂದಾಗ ಅವರು ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅನ್ನೋದು ಯಾವಾಗ, ನಂಗೆ ಅದು ಕಾಣಿಸ್ತು ಇದು ಕಾಣಿಸ್ತು ಅಂದಾಗ, ಅಷ್ಟು ಸುಮಾರಾಗಿಲ್ಲ ನಂಗೆ ಏನೂ ಕಾಣ್ತಿಲ್ಲ ಅಂದಾಗ. ಅಫ್ಕೋರ್ಸ್ ಮೆಡಿಟೇಷನ್ಗೆ ಕಾಣಿಸೋದು ಕಾಣದೇ ಇರೋದು ಕ್ರೈಟೀರಿಯಾ ಅಲ್ಲ, ಆದರೆ ಅವರಿಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ, ಎಷ್ಟು ಕ್ಲಾರಿಟಿ ಕೊಡುತ್ತೆ, ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಒಂದೇ ಒಂದು ವಿಷನ್, ಒಂದು ಇಮೇಜ್ ಬಂದ ತಕ್ಷಣ ಕಣ್ಮುಂದೆ ಅಲ್ವಾ. ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ಅದಕ್ಕೆ ವಿಷನ್ ಬೋರ್ಡ್ಸ್ ಆರ್ ಅಮೇಝಿಂಗ್ ಟೂಲ್ಸ್. ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ ಅನ್ನೋ ಆ ಒಂದು ಎನರ್ಜಿಯನ್ನ, ಮೈಂಡ್ ಸೆಟನ್ನ ಈ ಒಂದು ವಿಷನ್ ಬೋರ್ಡ್ನ ನೋಡ್ತಾ ನಾವು ಪುಷ್ ಮಾಡೋಕೆ ಖಚಿತವಾಗಿ ಸಾಧ್ಯತೆ. ಯಾಕೆಂದ್ರೆ ಆಸ್ ಮೆಂಟರ್ಸ್ ನಾವು ಯಾವಾಗಲೂ ಏನು ಹೇಳ್ತೀವಿ ಗೊತ್ತಾ, ವೆನ್ ಎವರ್ ಯು ವಾಂಟ್ ಟು ಕ್ವಿಟ್, ರಿಮೆಂಬರ್ ವೈ ಯು ಸ್ಟಾರ್ಟೆಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನು ಯಾಕೆ ಡಯಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಆ ಒಂದು ವೇಯಿಂಗ್ ಸ್ಕೇಲ್ ಮೇಲೆ ನಾನು 60 kg ಅಂತ ನೋಡೋದಕ್ಕೋಸ್ಕರ ಅನ್ನೋದನ್ನ ನಿಮ್ಮ ಮನಸ್ಸು, ನೋಡು ನೀನು 60 kg ಹೋಗ್ಬೇಕು ಅಂತಲ್ವಾ ನೀನು ಇದೆಲ್ಲ ಬಿಟ್ಟಿದ್ದು, ಈ ಪೇಸ್ಟ್ರೀಸು ಅದು ಇದು ಚಾಕ್ಲೇಟ್ ಎಲ್ಲ, ಕಾಫಿ ಗಿಫಿ ಎಲ್ಲ ಕ್ವಿಟ್ ಮಾಡಿದ್ದು ಅನ್ನೋದು ಠಕ್ ಅಂತ ನಿಮಗೆ ಗೊತ್ತಿಲ್ಲದೆ ಅದು ತಿನ್ಬಿಡೋಣ ಇರು ಅನ್ನೋದಕ್ಕಿಂತ ಮುಂಚೆ ಬರುತ್ತೆ. ಅದು ಸಾಧ್ಯ ಆಗೋದು ಈ ಥರ ಅಮೇಝಿಂಗ್ ವಿಜುವಲ್ಸ್ ನಿಮ್ಮ ಕಣ್ಮುಂದೆ ಬಂದಾಗ. ಎಷ್ಟೋ ಸತಿ ನೀವು ಕೇಳಿದ್ದೀರಾ ಸರ್, ಇವಾಗ ಯಾರೋ ಇನ್ನೊಂದ್ಸತಿ ಮಾಡ್ಬೇಡ ಅನ್ಕೊಂಡೆ ಮೇಡಮ್, ನನ್ನ ಮಗ ಕಣ್ಮುಂದೆ ಬಂದ್ಬಿಟ್ಟ, ಸತ್ತೋಗೋಣ ಅನ್ಕೊಂಡೆ ಮೇಡಮ್, ನನ್ನ ಹೆಂಡತಿ ಕಣ್ಮುಂದೆ ಬಂದ್ಬಿಟ್ಲು ಅಂತ ಹೇಳ್ತಾರೆ.
ಸೊ ಆ ವಿಜುವಲ್ಗೆ ಎಷ್ಟು ತಾಕತ್ತಿದೆ, ಎಷ್ಟು ಠಕ್ ಅಂತ ಡಿಸಿಷನ್ ನಾವು ತಗೊಳಕ್ಕೆ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ವಿಷನ್ ಬೋರ್ಡ್ಸ್ ಆರ್ ವೆರಿ ವೆರಿ ಪವರ್ಫುಲ್. ಇನ್ಫ್ಯಾಕ್ಟ್ ನಾನೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ನ್ಯೂಜಿಲೆಂಡ್ಗೆ ಹೋದಾಗ ಅಲ್ಲಿ ಕೆಲವು ಸ್ಪೆಸಿಫಿಕ್ ಜಾಗ ಇದೆ ಸೌತಲ್ಲಿ, ಮಿಲ್ಫರ್ಡ್ ಸೌಂಡ್, ಡೌಟ್ಫುಲ್ ಸೌಂಡ್ ಅಂತಲ್ಲ. ಅಲ್ಲಿ ಏನು ಅಂತಂದ್ರೆ, ನೀವು ಹೋಗಕ್ಕೆ ರೆಡಿ ಇದ್ದೀನಿ ಅಂದ್ರು, ದುಡ್ಡು ಕೊಡ್ತೀನಿ ಅಂದ್ರೂ ಅಲ್ಲಿ ವೆದರ್ ಕಂಡೀಷನ್ಸು ಮತ್ತೆ ಕೆಲವ್ರಿಗೆ ಮಾತ್ರ ಕರ್ಕೊಂಡು ಹೋಗ್ತಾರೆ. ಮತ್ತೆ ರೈನಿ ಸೀಸನ್ ಹೋದ್ರೇನೆ ಅದಕ್ಕೆ ಮಜಾ, ಬಿಕಾಸ್ ಅಷ್ಟು ಸಾವಿರಾರು ಫಾಲ್ಸ್ಗಳು ಅಲ್ಲಿ ಓಪನ್ ಆಗುತ್ತೆ ಮೌಂಟನ್ಸ್ ಅಲ್ಲಿ. ಬಟ್ ಅದೇ ತುಂಬಾ ರಿಸ್ಕಿ ಟೈಮ್, ತುಂಬಾ ಕ್ಯಾನ್ಸಲೇಷನ್ಸ್ ಆಗ್ತಾ ಇರುತ್ತೆ, ಇಲ್ಲ ವೆದರ್ ಕಂಡ್ಯೂಸಿವ್ ಇಲ್ಲ ಅಂತ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ನಾನು ಯಾವ ಒಂದು ಸ್ಪಾಟಿನ ಎಕ್ಸಾಕ್ಟ್ ಇಮೇಜ್ ಅನ್ನ ಕಳೆದ ವರ್ಷ ಹಾಕೊಂಡಿದ್ನೋ ಅದೇ ಸ್ಪಾಟಲ್ಲಿ ಹೋಗಿ ಆ ಜಾಗ ನೋಡೋದಲ್ಲದೆ ಅಲ್ಲಿ ರೇನ್ಬೋಗಳೆಲ್ಲ ಫಾರ್ಮ್ ಆಗಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸಸ್ ಆಗಿ ಅದೇ ಜಾಗದಲ್ಲಿ ಫೋಟೋಸ್ನ ತೊಗೊಂಡು ಬಂದಿದ್ದೀನಿ. ಇದೇ ಥರ ನಾನು ಬೇರೆ ಬೇರೆ ಮ್ಯಾನಿಫೆಸ್ಟ್ ಮಾಡಿರುವಂತಹ ಅನುಭವಗಳಿರಬಹುದು. ಸೊ ಇಟ್ಸ್ ಜಸ್ಟ್ ಆಸ್ ಇಫ್ ಆ ಫೋಟೋನೇ ನಾನು ನೋಡ್ತಾ ಇದ್ದೀನ ಇವಾಗ ಅನ್ನೋ ಥರ ಅನುಭವಕ್ಕೆ ಬರುತ್ತೆ. ಇಟ್ ಈಸ್ ಸೋ ರಿಯಲ್ ದಟ್ ಯುಲ್ ಬಿ ಲೈಕ್, ಅಬ್ಬಾ ಇಷ್ಟು ಸಿಂಪಲ್ ಒಂದು ಆ್ಯಕ್ಟಿಂದ. ಅಂದರೆ ಇದು ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ, ಇನ್ಸ್ಪೈರ್ ಮಾಡುತ್ತೆ, ಅಲೈನ್ ಮಾಡುತ್ತೆ, ಪ್ರೋಗ್ರಾಮ್ ಮಾಡುತ್ತೆ, ಕ್ಲಾರಿಟಿ ಕೊಡುತ್ತೆ, ಫಿಲ್ಟರ್ ಔಟ್ ಮಾಡುತ್ತೆ, ಸೆಂಟರ್ಡ್ ಆಗಿರುತ್ತೆ. ವಾಟ್ ಎಲ್ಸ್ ಡು ಯು ವಾಂಟ್ ಟು ಪರ್ಸ್ಯೂ ಯುವರ್ ಗೋಲ್? ಇದಿಲ್ಲ ಅಂತ ತಾನೇ ನೀವು ಕ್ವಿಟ್ ಮಾಡೋದು ಅಲ್ವಾ? ಎಸ್, ದಟ್ಸ್ ಹೌ ಇಟ್ ಇಸ್ ಸರ್. ಈಗ ರೆಸಲ್ಯೂಷನ್ಸ್ ಅದೆಲ್ಲ ಓಕೆ, January 1st ಬರ್ತ್ಡೇಗಳನ್ನ ಎಲ್ಲ ಶುರು ಮಾಡ್ತೀವಿ. ಬಟ್ ಅನ್ಕೊಂತೀವಿ ಮಸ್ಟ್ ಅಂಡ್ ಶುಡ್ ವಿತೌಟ್ ಫೀಲ್ ನಾವು ಜಿಮ್ಮಿಗೆ ಹೋಗ್ಬೇಕು, ಮಾಡ್ಬೇಕು, ಈ ಕೆಲಸ ಮಾಡಲೇಬೇಕು ಅಂತ ಫುಲ್ ಡಯಟ್ ಶುರು ಮಾಡ್ಬಿಡ್ತೀವಿ. ಜಿಮ್ಮಿಗೆ ಹೋಗಿ 2 ದಿನ ವರ್ಕೌಟ್ ಮಾಡಿ ಬರ್ತೀವಿ. ಸಡನ್ ಆಗಿ ಮನೇಲಿ ಒಂದು ಬೋಂಡಾ ಬಜ್ಜಿ ವಾಸನೆ ಬಂದ್ರೆ ಟೆಂಪ್ಟ್ ಆಗ್ತಿರತ್ತೆ. ಇನ್ನು ನಾನ್ ವೆಜ್ ತಿನ್ನೋರಿಗೆ ಅದೇ ಟೈಮ್ಗೆ ಯಾವತ್ತೂ ಬರೆದಿರೋ ವಾಸನೆ, ಬಿರಿಯಾನಿ ಸ್ಮೆಲ್ ಅವಾಗಲೇ ಜಾಸ್ತಿ ಆಗತ್ತೆ. ಓಕೆ, ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಹೇಳ್ತಿರತ್ತೆ. ಒಂದು ಕಡೆ ಮನ್ಸು ಹೇಳ್ತಿರತ್ತೆ ತಿನ್ಬಿಡು, 1 ಟೈಮ್ ತಿನ್ಬಿಡು, ಏನಾಗಲ್ಲ, 1 ಟೈಮ್ ತಿನ್ಬಿಡು ಅಂತ. ಸೊ ಈ ಮನಸ್ಸನ್ನ ಹೇಗೆ ಕಂಟ್ರೋಲ್ ಇಡಬೇಕು ಅಥವಾ ಏನಂತ ಹೇಳಿ ಸಿಂಪಲ್ ಆಗಿ ಇದನ್ನ ಹೇಗೆ ಗೆಲ್ಲಬೇಕು? Yeah. ಆ ಮೈಂಡ್ ಟ್ರಿಕ್ ಅಂತ ಕರಿತೀವಿ, ಗೊತ್ತಾ? ಎಸ್, ಸೋ ಟ್ರೂ. ಇವಾಗ ನಾವು ಯಾವುದೇ ಆಧ್ಯಾತ್ಮಿಕ ಕ್ರಿಯೆ ಮಾಡ್ಬೇಕಾದ್ರೂ ಪಾಪ ಅವ್ರಿಗೆ ಆ ಡೆಡಿಕೇಶನ್ ಇರುತ್ತೆ, ಮಾಡಬೇಕು ಅಂತ ಆಸೆ ತುಂಬಾ ಇರುತ್ತೆ, ಸೊಲ್ಯೂಷನ್ ತಗೋಬೇಕು ಅಂತ ಇರುತ್ತೆ. ಆದ್ರೆ ಓಪನ್ ಆಗಿ ಹೇಳ್ತಾರೆ, ಏನ್ ಮಾಡೋದು ಮೇಡಮ್, ಈ ಮನಸ್ಸು ಅಂತ ಹೇಳ್ತಾ ಇರ್ತಾರೆ. ಸರಿ, ಇವಾಗ ನಾನು ಒಂದು ಟ್ರಿಕ್ ತೋರಿಸ್ಕೊಡ್ತೀನಿ. ಇದು ಹೆಂಗ್ ವರ್ಕ್ ಆಗುತ್ತೆ, ಒಂಥರ ಮ್ಯಾಜಿಕ್ ಪಿಲ್ ತರ ಇದು. ಇನ್ಫ್ಯಾಕ್ಟ್ ಐ ಆಮ್ ಸೋ ಶ್ಯೂರ್ ದಟ್ ಇಟ್ ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್ ಇನ್ ಎವ್ರಿಬಡೀಸ್ ಲೈಫ್. ನಾನು ತುಂಬಾ ವರ್ಷದಿಂದ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಐ ಆಮ್ ಸೋ ಮಚ್ ಇನ್ ಲವ್ ವಿತ್ ದಿಸ್ ಪ್ರಾಸೆಸ್. ಅಂದ್ರೆ ಇದನ್ನ ನಾನು ಆಲ್ಮೋಸ್ಟ್ ಐ ಥಿಂಕ್ ಒಂದು 5-6 ವರ್ಷದ್ದು. ಇವಾಗ ಯೂಶ್ವಲಿ ನಾವು ಖಾಲಿ ಆದ್ಮೇಲೆ ಜಾರ್ ಬೇರೆ ಬೇರೆ ತಗೊಳ್ತೀವಿ. ನಾನು ಆ ಜಾರ್ ಕೂಡ ನಾನು ತೆಗಿಯಕ್ಕೆ ಇಷ್ಟ ಇಲ್ಲ, ಹೊಸ ಜಾರ್ ತಗೊಳ್ತಾ ಇದ್ದೀನಿ. ಹಳೆದೆಲ್ಲ ಒಂದು ಪೌಚಿಗೆ ಹಾಕ್ಬಿಟ್ಟು ಒಂದು 5-6 years ಇಂದ ಅಷ್ಟು ಅಮೇಝಿಂಗ್ ಆಗಿ ಇದು ವರ್ಕ್ ಆಗುವಂಥದ್ದು. ಇದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಜಾರ್ ಅಂತ ಕರಿತೀವಿ. ಒಳ್ಳೆ ಉಪ್ಪಿನಕಾಯಿ ಹಾಕೋ ಥರ ಕಲರ್ಫುಲ್ ಪೇಪರ್ಸ್ ಇಲ್ಲಿ ಸ್ಟಫ್ ಮಾಡಿದ್ದೀನಿ. ಇದು ಏನು ಅಂತ ಹೇಳ್ತೀನಿ. ಇದು ನಿಮ್ಮ ಒಂದು ಪ್ರಶ್ನೆ, ಕನ್ಸರ್ನ್ ಏನು ಹೇಳಿದ್ರಿ, ಅದಕ್ಕೆ ಅಮೇಝಿಂಗ್ ಆಗಿ ವರ್ಕ್ ಆಗುತ್ತೆ. ಇದು ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ಇದರ್ ಎವ್ರಿ ಡೇ ಅಥವಾ ವಾರಕ್ಕೆ ಒಂದ್ಸತಿ. ಇಲ್ಲಿ ಗ್ಲಾಸ್ ಜಾರ್ ತಗೊಂಡಿದ್ದೀನಿ ಬಿಕಾಸ್ ಪ್ಲಾಸ್ಟಿಕ್ ಬೇಡ, ಲೆಟ್ಸ್ ಅವಾಯ್ಡ್ ಪ್ಲಾಸ್ಟಿಕ್. ಅದಕ್ಕೆ ಎರಡನೇದು, ನಿಮಗೆ ಕಾಣಿಸ್ಬೇಕು ಅದು ತುಂಬ್ತಾ ಇರೋದು. ನೀವು ಕ್ಲೋಸ್ ಆಗಿರೋ ಸ್ಟೀಲ್ ಡಬ್ಬ ಎಲ್ಲ ತಗೊಂಡ್ರೆ ಗೊತ್ತಾಗಲ್ಲ. ಸೊ ನೋಡ್ತಾ ಇದ್ರೆ ಮೈಂಡಿಗೆ ಇನ್ನೂ ತುಂಬಬೇಕು ಅಂತ ಒಂದು ಆಸೆ ಬರುತ್ತಲ್ಲ, ಅದಕ್ಕೋಸ್ಕರ ಅದು ಇಂಡೈರೆಕ್ಟ್ ಆಗಿ ಒಂದು ಅಫರ್ಮೇಷನ್. ಅದಕ್ಕೋಸ್ಕರ ಇದು ಗ್ಲಾಸ್ ಜಾರ್ ತಗೊಂಡಿದ್ದೀನಿ. ಇಲ್ಲಿ ನಾನು ಹೇಳಿದಾಗ ಇದರ್ ದಿನ ರಾತ್ರಿ ಅಥವಾ ವಾರಕ್ಕೆ ಒಂದ್ಸತಿ, ಸಂಡೇ ನೀವು ಫ್ರೀ ಇದ್ದಾಗ ಆ ಇಡೀ ವಾರ ಏನೆಲ್ಲ ಚೆನ್ನಾಗಾಯ್ತು ಅದನ್ನ ಬರೀತೀರ. ಇಲ್ಲ ಅಂದ್ರೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಈ ಜಾರಲ್ಲಿ ಈ ತರ ಒಂದು ಸಣ್ಣ ಪೇಪರಲ್ಲಿ, ಥ್ಯಾಂಕ್ ಯು, ಇವತ್ತು ತುಂಬಾ ಒಳ್ಳೆ ಊಟ ಮಾಡಿದೆ, ಥ್ಯಾಂಕ್ ಯು, ಇವತ್ತು ನಾನು ಒಬ್ಬರು ಸೆಲೆಬ್ರಿಟಿನ ಮೀಟ್ ಮಾಡಿದೆ, ಥ್ಯಾಂಕ್ ಯು, ಇವತ್ತು ನಂದೊಂದು ವಿಡಿಯೋ ವೈರಲ್ ಆಯ್ತು, ಥ್ಯಾಂಕ್ ಯು, ನನ್ಗೆ ಇವತ್ತೊಂದು ಹೊಸ ರೇಷ್ಮೆ ಸೀರೆ ನನ್ನ ಗಂಡ ಕೊಡ್ಸಿದ್ರು, ಥ್ಯಾಂಕ್ ಯು, ಇವತ್ತು ನನ್ನ ಅತ್ತೆ ಮಾವನ ಜೊತೆ ದೇವಸ್ಥಾನಕ್ಕೆ ಹೋದೆ. ಈ ತರ ಏನ್ ನಡೆದಿದೆಯೋ ಅದಕ್ಕೆ ಥ್ಯಾಂಕ್ ಯು ಅಂತ ನೀವು ಚೀಟಿ ಹಾಕ್ತಾ ಹೋಗ್ತೀರಾ. ಇಲ್ಲಿ ನೀವು ನ್ಯಾಷನಲ್ ಅವಾರ್ಡ್ ಗೆದ್ದಿರೋದೇ ಹಾಕ್ಬೇಕು, ಹೊಸ ಮನೆ ತಗೊಂಡಿರೋಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆ ಬರೀಬೇಕು ಅಂತ ಏನಿಲ್ಲ. ಎನಿಥಿಂಗ್ ದಟ್ ಸೌಂಡ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಅದನ್ನ ಬರಿತಾ ಹೋಗ್ಬೇಕು. ಇಟ್ ಕುಡ್ ಬಿ ಜಸ್ಟ್ ಅ ಸಿಂಪಲ್ ಥಿಂಗ್ ಲೈಕ್ ಥ್ಯಾಂಕ್ ಯು, ನಾನು ಇವತ್ತೊಂದು ಬಟರ್ಫ್ಲೈ ನೋಡಿದೆ, ಬಟ್ ಬರಿಬೇಕು. ನಾನು ಇದು ಫ್ಯೂ ಇಯರ್ಸ್ ಬ್ಯಾಕ್ ನಂದು ರಿಯಲ್ ಜಾರ್ ಇದು. ನಾವು ಲೆಟ್ಸೆ ನಾನು ಎಷ್ಟು ಸಿಂಪಲ್ ಆಗಿರೋ ವಿಷಯಗಳನ್ನ ಬರ್ದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು, ಐ ಅಟೆಂಡೆಡ್ ಅ ವೇದ ಇವೆಂಟ್ ಅಂಡ್ ಐ ಎಂಜಾಯ್ಡ್ ದ ಟೀಚಿಂಗ್ಸ್ ಥಾಟ್ ದೇರ್. ಸೊ ನೋಡಿ ಎಷ್ಟು ಆನಂದ ಆಗಿದೆ ಆ ಇವೆಂಟ್ ಅಲ್ಲಿ, ಹೊಸದೇನೋ ಕಲ್ತಿದ್ದೀನಿ ಅಂತ ಅದನ್ನ ಬರ್ದಿದ್ದೀನಿ. ಆ ತರ ಸೋ ಮೆನಿ ಲಿಟಲ್ ಥಿಂಗ್ಸ್. ಅಂಡ್ ಈ ತರ ನೀವು ಬರಿತಾ ಇಲ್ಲಿ ನೋಡಿ ಇನ್ನೊಂದು ಬರ್ದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ನಾನೊಂದು ಅಮೇಝಿಂಗ್ ಫುಲ್ ಮೂನ್ ಮೆಡಿಟೇಷನ್ ಗೈಡ್ ಮಾಡಿದೆ, ಹೇಳ್ಕೊಟ್ಟೆ, 1000 ಜನ ಸೇರಿದ್ರು, ಅದರಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿದೆ, ಅವ್ರದ್ದು ಎಲ್ಲ ಫೀಡ್ಬ್ಯಾಕ್ ನೋಡಿ ನನ್ನ ಮನಸ್ಸು ತುಂಬು ಬಂದಿದೆ ಅಂತ ಬರ್ದಿದ್ದೀನಿ. ಆ ತರ ಸಿಂಪಲ್ ಥಿಂಗ್ಸ್. ಇಲ್ಲಿ
ಇದು ಹೀಗೆ ಸಿಂಪಲ್ ಆಕ್ಟ್ ಅಂತ ಅನ್ಸುತ್ತೆ, ಇದರಿಂದ ಏನ್ ಭಯಂಕರ ಸೈನ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. ನಮಗೆ ಲೈಫಲ್ಲಿ ಸುಮಾರು ವಿಷಯಗಳು ಅಟ್ರಾಕ್ಟ್ ಆಗಲ್ಲ. ಯಾಕೆ ಕೊರತೆ ಇರುತ್ತೆ ಅಂದ್ರೆ, ನಾವ್ ಯಾವಾಗ್ಲೂ ಏನೋ ಬೇಕು ಅನ್ನೋದನ್ನ ಲ್ಯಾಕ್ ಸ್ಪೇಸ್ ಇಂದ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಲೆಟ್ಸೆ ನಿಮ್ಗೊಂದು ಜಾಬಲ್ಲಿ ಪ್ರಮೋಷನ್ ಬೇಕು, ಅಯ್ಯೋ ನನ್ನ ಹತ್ರ ಇಲ್ಲ, ನಂಗೆ ಯಾವಾಗ್ಲೂ ದುಡ್ಡು ಕಮ್ಮಿ ಬೀಳತ್ತೆ, ಅಯ್ಯೋ ಅವ್ರಿಗೆ ಮಾತ್ರ ಸಿಗತ್ತೆ, ನನ್ನಂತವ್ರಿಗೆ ಸಿಗದೇ ಇಲ್ಲ, ನಾನೊಂದು ನಾಲ್ಕು ಹಾಗೆ ಹೀಗೆ ಅಂತ ಯು ಆರ್ ಆಲ್ವೇಸ್ cribbing about it, feeling that lack, you're suffering, you have low self-esteem, you don't even believe you will get it. ಈ ತರ ಎಷ್ಟು ಲ್ಯಾಕ್ ಸ್ಪೇಸ್ ಇಂದ ಅದನ್ನ ಅಚೀವ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ. ಇದನ್ನ ಮಾಡ್ತಾ 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 ನಿಮ್ ಬ್ರೈನ್ ನಿಮ್ ಲೈಫ್ ಅನ್ನ ಪರ್ಸ್ಯೂ ಮಾಡೋದು, ಪಡ್ಕೊಳ್ಬೇಕು ಅನ್ನೋದನ್ನ ಇದು ಪಾಸಿಬಲ್ ಅಂತ ಆ ಮ್ಯಾನಿಫೆಸ್ಟೇಷನ್ ಈಸಿ ಮಾಡೋದು, ಅಟ್ರಾಕ್ಟ್ ಮಾಡೋದು, ಎಲ್ಲಾನು ರಿವೈರ್ ಮಾಡಕ್ ಶುರು ಮಾಡುತ್ತೆ. ಬಿಕಾಸ್ ಯು ಆರ್ ಕೌಂಟಿಂಗ್ ದ ಬ್ಲೆಸ್ಸಿಂಗ್ಸ್ ಅಂಡ್ ಒಂದ್ ಕಡೆಯಲ್ಲಿ ಮೈಂಡ್ ಹೇಳುತ್ತೆ ಇದನ್ನ ಜಾಸ್ತಿ ಮಾಡೋ ಬ್ಲೆಸ್ಸಿಂಗ್ಸ್ನ ಅಂತ, ಇನ್ನೊಂದ್ ಕಡೆಯಲ್ಲಿ ಜೀವನ ಎಷ್ಟು ಸುಂದರವಾಗಿದೆ ಅನ್ನೋದನ್ನ ಅದು ಫೀಲ್ ಮಾಡಕ್ ಶುರು ಮಾಡುತ್ತೆ. ಅಂಡ್ ದ ಮಿನಿಟ್ ಯು ಬಿಲೀವ್ ಫ್ರಮ್ ಯೋರ್ ಹಾರ್ಟ್ ದಟ್ ಲೈಫ್ ಇಸ್ ಬ್ಯೂಟಿಫುಲ್, ನಿಮಗೆ ಯಾವ್ದಾದ್ರು ಬ್ಯೂಟಿಫುಲ್ ಅಲ್ವೋ ಅದು ಫಿಲ್ಟರ್ ಆಗಕ್ಕೆ ಇಂಡೈರೆಕ್ಟ್ ಆಗಿ ಸಹಾಯ ಆಯ್ತು ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕನ್ನಡ ಮಾತ್ರ ಬರೋದು ಅಂದ್ರೆ ಬೇರೆ ಎಲ್ಲ ನಿಮಗೆ ಏನೋ ಇಬ್ರು ತರನೋ ಇನ್ನೊಂದು ಯಾವ್ದೋ ಜಿಬ್ರಿಷ್ ತರನೋ ಕೇಳಿಸ್ತಾ ಇರುತ್ತೆ, ಏನೋ ಅರ್ಥ ಆಗಲ್ಲ ಅಲ್ವಾ. ಕನ್ನಡ ವರ್ಡ್ಗಳು ಮಾತ್ರ ನೀವು ಕ್ಯಾಚ್ ಮಾಡ್ತೀರಾ, ಅರ್ಥ ಆಗುತ್ತೆ, ಯು ಫೀಲ್ ಇಟ್, ಯು ಎಂಜಾಯ್, ಎಷ್ಟು ಖುಷಿ ಆಗುತ್ತೆ ಕನ್ನಡ ಅಂತ, ಅರ್ಥ ಆಯ್ತು ನಮ್ಮವರು ಅಂತ. ಅದೇ ತರ ಎಲ್ಲೆಲ್ಲಿ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ವಿರುದ್ಧ ಅಂದ್ರೆ ಬ್ಲೆಸ್ಸಿಂಗ್ಸ್ ಇನ ವಿರುದ್ಧ ಏನಾದ್ರು ಒಕೇಶನ್ಸ್ ಬಂದ್ರೆ ಯು ವೋಂಟ್ ಬಿಲೀವ್, ಸಬ್ಕಾನ್ಶಿಯಸ್ಲಿ ವಿ ಆಲ್ ಹ್ಯಾವ್ ದಟ್ ಪೊಟೆನ್ಷಿಯಲ್. ನಾವು 10 ಹೆಜ್ಜೆ ಮುಂದೆ ಹೋಗಿ ಅದನ್ನ ಫಿಲ್ಟರ್ ಔಟ್ ಮಾಡ್ಬಿಡ್ತೀವಿ, ಅಥವಾ ಅದನ್ನ ತಗೊಳ್ದೇ ಇರೋ ತರದ ಒಂದು ಬೌಂಡ್ರಿ, ಒಂದು ಗಾರ್ಡ್, ಒಂದು ಪ್ರೊಟೆಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಇಂಡೈರೆಕ್ಟ್ಲಿ ಯು ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ more and more of such blessings into your life and pushing away that which is not a blessing. ನಿಮ್ಮನ್ನ ಯಾವ್ದು ಖುಷಿ ಮಾಡಲ್ವೋ, ಯಾಕಂದ್ರೆ ನಾವಿಲ್ಲಿ ಚೀಟಿ ಬರೆಯೋದು, ಇನ್ಫ್ಯಾಕ್ಟ್ ನೀವು ಸ್ಮಾರ್ಟ್ ಆದ್ರೆ ಅನ್ಹ್ಯಾಪಿ ಒಕೇಶನ್ ಥ್ಯಾಂಕ್ ಯು, ಇವತ್ತೊಬ್ರು ನನಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು, ಅವ್ರು ಏನೋ ನೆಗೆಟಿವ್ ಕಮೆಂಟ್ ಮಾಡಿರ್ತಾರೆ, ಇದರಿಂದ ನಂಗೆ ಇಂಪ್ರೂವ್ ಆಗಕ್ಕೆ ಸಹಾಯ ಆಯ್ತು, ಥ್ಯಾಂಕ್ ಯು, ನಾನು ಇವ್ರನ್ನ ಪಾಸಿಟಿವ್ ಆಗಿ ತಗೊಂಡೆ, ಥ್ಯಾಂಕ್ ಯು, ಇವ್ರು ನನಗೆ ತುಂಬಾ ರೇಗಿಸಿದ್ರು ಅಂದ್ರು ನಾನು ಸಿಕ್ಕಾಪಟ್ಟೆ ಸಮಾಧಾನವಾಗಿ ಆನ್ಸರ್ ಮಾಡಿದೆ. ಈ ತರ ನೀವು ಅದನ್ನು ಟ್ಯಾಕ್ಫುಲ್ ಆಗಿ ಮಾಡ್ಬೋದು. ಇಲ್ಲ ಅಂದ್ರೂ ಅಟ್ಲೀಸ್ಟ್ ಏನಾದ್ರೂ ಒಂದು ಸಣ್ಣ ವಿಷಯದಾದ್ರೂ ಚೀಟಿ ಬರೆಯೋದು ಖಂಡಿತ ಇರುತ್ತೆ. ಇನ್ಫ್ಯಾಕ್ಟ್ ನೀವು ಯು ವಿಲ್ ರಿಯಲೈಸ್ ದಟ್ ಅಯ್ಯೋ ನನ್ನ ಲೈಫಲ್ಲಿ ಏನೂ ಚೆನ್ನಾಗಿಲ್ಲ, ನಮ್ಮಂತವ್ರು ಯಾಕಾದ್ರೂ ಬದುಕಿದಾರೋ, ಅವ್ರಿಗೆಲ್ಲ ಆಗತ್ತೆ ನನಗಾಗಲ್ಲ ಅಂತ ಗುಣಗುಣ ಅನ್ನೋರು ಇದನ್ನ ನೋಡಿ ಸ್ಟನ್ ಆಗಿ ಹೋಗ್ತಾರೆ. 1 ವರ್ಷ ಬೇಡ, 1 ತಿಂಗಳಲ್ಲೇ ನಂಬಕ್ಕಾಗಲ್ಲ, ದೇವ್ರು ನನಗೆ ಇಷ್ಟೊಂದು ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾನ, ನಾನು ಎಂತ ಒಂದು ಲ್ಯಾಕ್ ಸ್ಪೇಸ್ ಅಲ್ಲಿ ಹುಚ್ಚಿನ ತರ ಬದುಕ್ತಾ ಇದ್ನಲ್ಲ, ಎಷ್ಟೊಂದು ವೈವಿಧ್ಯಮಯ ಕ್ಷಣಗಳನ್ನ ಕೊಟ್ಟಿದ್ದಾನೆ ಅಂತ. ಮತ್ತೆ ಅದನ್ನ ಅದು ಆಲ್ ಗುಡ್ ಥಿಂಗ್ಸ್ ಮಲ್ಟಿಪ್ಲೈ ಅನ್ನೋ ತರ ಮಲ್ಟಿಪ್ಲೈ ಮಾಡ್ತಾ ಹೋಗುತ್ತೆ. ಆ ಜಾಯ್ನ ಜಾಸ್ತಿ ಮಾಡಕ್ಕೆ ಒಂಥರ ಅಡಿಕ್ಷನ್ ಆಗುತ್ತೆ ಅದಕ್ಕೆ. ಈ ತರ ಮಾಡಿದ್ರೆ ಜಾಸ್ತಿ ಬ್ಲೆಸ್ಸಿಂಗ್ಸ್ ಬರುತ್ತೆ, ಈ ತರ ಮಾಡಿದ್ರೆ ಖುಷಿ ಆಗುತ್ತೆ, ಈ ತರ ಮಾಡಿದ್ರೆ ಆನಂದ ಸಿಗುತ್ತೆ ಅಂತ ಎಂಜಾಯ್ ಮಾಡ್ತಾ ಹೋಗುತ್ತೆ. ಸೊ ನೀವು ಒಂದು ನೆಗೆಟಿವ್ ಮೈಂಡ್ ಸೆಟ್ ಇಂದ ಹೊರಗಡೆ ಬರೋದಕ್ಕೆ, ನಿಮ್ಮ ಪಾಸಿಟಿವ್ ಎನರ್ಜಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬ್ರೈನ್ ನ ರೀಪ್ರೋಗ್ರಾಮ್ ಮಾಡೋದಕ್ಕೆ, ನಿಮ್ಮ ಹಾರ್ಟ್ ಸೆಂಟರ್ನ ಓಪನ್ ಮಾಡೋದಕ್ಕೆ, ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಅ ಥೆರಪಿಸ್ಟ್ ನಾನು ಹೇಳ್ತೀನಿ, ನಿಮ್ಮ ಪ್ರೆಸೆಂಟ್ ಅವೇರ್ನೆಸ್, ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅದಾದ್ರೆ ಒಬ್ಬ ಮನುಷ್ಯ ಹೀಲಾದ ಅಂತ ಅರ್ಥ, ಮುಕ್ಕಾಲ್ ಭಾಗ. ಸೊ ಆ ಒಂದು ಪ್ರೆಸೆಂಟ್ ಕಾನ್ಶಿಯಸ್ನೆಸ್ ಅಲ್ಲಿ ಬದುಕೋದಕ್ಕೆ, ಅಂಡ್ ಎಷ್ಟೋ ದೈಹಿಕ ಕಾಯಿಲೆಗಳು, ಯಾಕಂದ್ರೆ ನಾನಾ ರೀತಿಯ ದೈಹಿಕ ಕಾಯಿಲೆಗಳು ನನ್ನ ಕ್ಲಿನಿಕಲ್ಲಿ ನೋಡಿರೋದು, ಬೇರೆ ಬೇರೆ, ಈಗ ಆಟೋ ಇಮ್ಯೂನ್ ಕಂಡೀಷನ್, ಸೈಕೋಸೊಮ್ಯಾಟಿಕ್ ಸಿಂಟಮ್ಸ್ ಇಂದ ಬರ್ತಾರೆ. ಅಂದ್ರೆ ರಿಪೋರ್ಟ್ ಮಾಡಿಸ್ಕೊಂಡ್ರು ದೇಹದಲ್ಲಿ ಏನೂ ಕಾಯಿಲೆ ಇರಲ್ಲ, ಬಟ್ ಸಫರ್ ಆಗ್ತಾ ಇರ್ತಾರೆ. ಅಥವಾ ಅವರು ಅದಿದೆಯೇನೋ, ಈಗ ಎದೆ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೇನೋ 20 ಸತಿ ಟೆಸ್ಟ್ ಮಾಡಿಸ್ತಾ ಇರ್ತಾರೆ, ಅದರಲ್ಲಿ ಅವರಿಗೆ ಏನು ಕಂಡು ಬರ್ತಾ ಇರಲ್ಲ. ಈ ತರ ಸಫರ್ ಆಗೋರ್ನೆಲ್ಲ ನೋಡ್ತಾ ಇದ್ದಾಗ ಅವರು ತುಂಬಾ ಫಿಯರ್ ಸ್ಪೇಸ್ ಇಂದ ಬದುಕ್ತಾ ಇರ್ತಾರೆ, ತುಂಬಾ ಆಂಗ್ಸೈಟಿಯಿಂದ ಬದುಕ್ತಾ ಇರ್ತಾರೆ, ತುಂಬಾ ಕೊರಗಿನಿಂದ ಬದುಕ್ತಾ ಇರ್ತಾರೆ, ತುಂಬಾ ಕೀಳರಿಮೆಯಿಂದ ಬದುಕ್ತಾ ಇರ್ತಾರೆ, ಅಬ್ಯೂಸಿನ ಮೆಮರೀಸ್ ಇಂದ ಬದುಕ್ತಾ ಇರ್ತಾರೆ, ನನ್ಗೆ ಯಾವಾಗ್ಲೂ ಕೆಟ್ಟದೇ ಆಗತ್ತೆ, ಬ್ಯಾಡ್ ಲಕ್ಕೆ ಬರುತ್ತೆ ಅನ್ನೋ ನೆಗೆಟಿವ್ ಮೈಂಡ್ ಸೆಟ್ ಇಂದ ಬದುಕ್ತಾ ಇರ್ತಾರೆ ಸರ್. ಸೊ ಎಲ್ಲವನ್ನು ಹೀಲ್ ಮಾಡೋ ತಾಕತ್ ನಿಜವಾಗ್ಲೂ ಇದಕ್ಕಿದೆ. ಎಷ್ಟು ಸಿಂಪಲ್ ಆಕ್ಟ್. ಅಫ್ಕೋರ್ಸ್ ನೀವು ಒಂದೇ ಜಾರ್ನ ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು. ಆ ಪೇಪರ್ಸ್ ಎಲ್ಲ ತೆಗೆದ್ಬಿಟ್ಟು ನಿಮ್ಗೆ ಇಷ್ಟ ಇದ್ರೆ ಇಟ್ಕೊಳ್ಳಿ, ಅದನ್ನೊಂದು ಪೌಚ್ ಹಾಕಿ, ಇಲ್ಲ ಡಿಸ್ಕಾರ್ಡ್ ಮಾಡಿ. ನಾನು ಯೂಶಲಿ ಬಿಸಾಕಲ್ಲ, ಬಿಕಾಸ್ ಸಚ್ ಅಮೇಸಿಂಗ್ ಮೊಮೆಂಟ್ಸ್ ಅಂಡ್ ಯುವರ್ ಲಿವಿಂಗ್, ರಿಯಲಿ ಬದುಕ್ತಾ ಇದ್ದೀರಾ, ಸಚ್ ಅ ಗ್ರೇಟ್ ಬ್ಲೆಸ್ಸಿಂಗ್. ಸೊ ಆದ್ರಿಂದ ಈ ಒಂದು ಸಣ್ಣ ಕ್ರಿಯೆ, ಈಗ ನಾನು ಏನೇನೋ ಮೈಂಡ್ ಟ್ರೈನಿಂಗ್ ಹೇಳ್ಕೊಡ್ಬೋದು, ಟೆಕ್ನಿಕ್ ಹೇಳ್ಕೊಡ್ಬೋದು, ದಿನ ಇದನ್ನ ಮಾಡ್ಬಿಡಿ ಅಂತ ಹೇಳ್ಬೋದು. 21 ದಿನದ ಕೋರ್ಸಲ್ಲೇ ಲೈಫ್ ಚೇಂಜ್ ಆಗುತ್ತೆ ಅಂದ್ರೇನೆ, ಆ 21 ದಿನ ಅರ್ಧಂಬರ್ಧ ಮಾಡೋದೇ ಒಂದು ಇದಾಗೋಗಿರ್ಬೇಕಾದ್ರೆ ಏನೋ ಒಂದು ಮಾಡ್ಬಿಡಿ ಪ್ರತಿದಿನ ಅಂದಾಗ ತುಂಬಾ ರೆಸಿಸ್ಟೆನ್ಸ್ ಬರುತ್ತೆ. ಬಟ್ ಇದು ಒಂಥರ ಮಜಾ.
10 ಸೆಕೆಂಡ್ಸ್ ತಗೊಳ್ಳಲ್ಲ, ನೋಡಿದ ತಕ್ಷಣ ಇದೊಂದು ಬರೆಯೋಣ ಅನ್ಸುತ್ತೆ. ಆಮೇಲೆ ಆ ಒಳಗಡೆ ಇರೋ ಮಗು ಎಚ್ಚೆತ್ಕೊಂಡ್ಬಿಡುತ್ತೆ ಇದು ನೋಡಿದಾಗ, ಅಂತ ಮಾಡೋಣ ಅಂತ ಅನ್ಸುತ್ತೆ ಅಲ್ವಾ. ಸೊ ಅಥವಾ ಮನೇಲಿರೋರೆ, ಈಗ ಚಿಕ್ಕ ಮಕ್ಳಿದ್ರೆ ಇವತ್ತು ಗ್ರಾಟಿಟ್ಯೂಡ್ ಜಾರ್ ಬರ್ದ್ಯಾ, ನೋಡ್ ನಾನು ಬರ್ದೆ ಅಂತೆಲ್ಲ ಹೇಳ್ತಾ ಇರ್ಬೇಕಾರೆ ನಮಗೂ ಆ ಮೋಟಿವೇಶನ್ ಬರುತ್ತೆ. ಸೊ ಬ್ಯೂಟಿಫುಲ್, ರೈಟ್? ಸೊ ಎಸ್, ಗ್ರಾಟಿಟ್ಯೂಡ್ ಜಾರ್ ಇಸ್ ದ ಥಿಂಗ್ ಟು ಗೋ. ಸೊ ಖಂಡಿತ ನೀವು ಮೈಂಡಲ್ಲಿರೋ ಸುಮಾರು ಲಿಮಿಟೇಷನ್ಸ್ನ, ಗೋಲ್ ಸೆಟ್ಟಿಂಗಲ್ಲಿರೋ ಸುಮಾರು ಅಡೆತಡೆಗಳನ್ನ ಮಾಡೋಕ್ಕಾಗಲ್ಲ ಅನ್ನೋ ನೆಗೆಟಿವ್ ಮೈಂಡ್ ಸೆಟ್ಟಿಂದಾನೇ ಎಷ್ಟೋ ಜನ ಕ್ವಿಟ್ ಮಾಡ್ತಾರೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಸರ್. ತುಂಬ ಜನ ಚೈಲ್ಡ್ಹುಡ್ಡಲ್ಲಿ ಅವ್ರಿಗೆ ಅಪ್ರಿಸಿಯೇಷನ್ ಸಿಕ್ಕಿಲ್ಲ, ಅಕ್ನಾಲೆಜ್ಮೆಂಟ್ ಸಿಕ್ಕಿಲ್ಲ, ಆ ವಾರ್ಮ್ತ್ ಸಿಕ್ಕಿಲ್ಲ, ಆ ಒಂದು ಲವ್ ಸಿಕ್ಕಿಲ್ಲ ಅಂತಾನೆ ತುಂಬಾ ಸೋಂಬೇರಿಗಳಾಗೋಗ್ತಾರೆ. ಇನ್ಕನ್ಸಿಸ್ಟೆಂಟ್ ಅಂದ್ರೆ ಏನೋ ಮಾಡ್ಬೇಕು ಅನ್ನೋ ಜೋಶೇ ಬರಲ್ಲ ಅವ್ರಿಗೆ. ಯಾಕೆ ಅಂದ್ರೆ 3 ವರ್ಷದ ಮಗು ಅಥವಾ 5 ವರ್ಷದ ಮಗು ಆದಾಗ ಅವ್ರಿಗೆ ಫಾರ್ ಎಕ್ಸಾಂಪಲ್ ಏನೋ ಪೇಂಟಿಂಗ್ ಮಾಡಿರ್ತಾರೆ, ಅಪ್ಪ ಹೋಗ ನಾನು ಬಿಸಿ ಇದ್ದೀನಿ ಅಂತ ಹೇಳ್ತಾರೆ, ಅಮ್ಮ ಪರವಾಗಿಲ್ಲ ಸುಮಾರಾಗಿದೆ ಅಂತ ಹೇಳ್ಬಿಟ್ಟಿರ್ತಾಳೆ, ಅಥವಾ ನಿನ್ಕಿಂತ ನಿಮ್ಮ ಅಣ್ಣ ಚೆನ್ನಾಗಿ ಮಾಡಿದಾನೆ ನೀನು ಇದೆಯಾ ಅಂತ ಹೇಳ್ಬಿಟ್ಟಿರ್ತಾಳೆ. ಸೊ ನಾನು ಇಷ್ಟೆಲ್ಲ ಶ್ರಮ ಮಾಡಿದ್ರು ವಾಟ್ ಇಸ್ ದ ಪಾಯಿಂಟ್? ಯಾರು ರೆಕಗ್ನೈಸ್ ಮಾಡಲ್ಲ. ಸೊ ಇದು ಚೆನ್ನಾಗಿದೆ ಅಂತ ಏನೋಣ, ಸೊ ನಾನು ಮಾಡ್ಬೇಕಾಗಿಲ್ಲ ಅಂತ ಅದು ಪುಷ್ ಮಾಡ್ತಾ ಹೋಗುತ್ತೆ. ಅದನ್ನ ದೊಡ್ಡೋರಾದ್ಮೇಲೂ ಕ್ಯಾರಿ ಮಾಡಿ, ಇದೆಲ್ಲ ಮಾಡಿ ಇವಾಗ ಯಾರು ನನ್ನ ಬೆಂತಟ್ಟು, ನನಗೆ ಕಿರೀಟ ಕೊಡ್ತಾರೆ ಅಂತ ಅದು ಲೇಜಿ, ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ತರ ಆದಾಗ ಆ ಲೆಥಾರ್ಜಿಕ್ ಬಿಹೇವಿಯರ್ ಎಷ್ಟೋ ಸತಿ ಈ ತರದ ಎಕ್ಸ್ಪೀರಿಯನ್ಸಸ್ ಜೊತೆನೂ ಕನೆಕ್ಟ್ ಆಗಿರುತ್ತೆ. ಬಟ್ ಯಾವಾಗ ನಮ್ಮನ್ನೇ ನಾವು ಅಪ್ರಿಷಿಯೇಟ್ ಮಾಡ್ತಾ ಹೋಗ್ತೀವೋ, ನಾವೇ ತಟ್ಕೊಳ್ತಾ ಹೋಗ್ತೀವೋ, ನಾವೇ ಸಂಭ್ರಮಿಸ್ತಾ ಹೋಗ್ತೀವೋ, ನೆಕ್ಸ್ಟ್ ಟೈಮ್ ಇದು ಮಾಡೋಣ, ಗಿಡ ನೆಡೋಣ, ಜಾಗಿಂಗ್ ಹೋಗೋಣ, ಟ್ರೆಕ್ಕಿಂಗ್ ಹೋಗೋಣ ಅಂದಾಗ, ಅಥವಾ ಡಯಟ್ ಮೇಲೆ ವರ್ಕ್ ಮಾಡೋಣ ಅಂದಾಗ ಆಲ್ರೆಡಿ ಅಪ್ರಿಸಿಯೇಷನ್ ನಿಮ್ ಬೆನ್ ತಡ್ತಾ ಇದೆ. ಬಿಕಾಸ್ ದಿಸ್ ವಿಲ್ ಕಮ್ ಇನ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ದೆನ್ ಲೈಕ್ ಎಸ್ ಐ ವಾಂಟ್ ಟು ಡೂ ದಿಸ್, ರೈಟ್? ಸೊ ಸೈನ್ಸ್ ಪ್ರೂವ್ ಮಾಡಿದೆ, ಒಂದು ಗ್ರೀನ್ ಟಿಕ್ ಹಾಕೋದ್ರಿಂದ, ಈ ತರದೊಂದು ಎಸ್ ಐ ಡಿಡ್ ದಿಸ್ ಅಂತ ಅನ್ಕೊಳ್ಳೋದ್ರಿಂದ ಶಿಫ್ಟ್ ಏನಾಗುತ್ತೆ ಬ್ರೈನ್ ಅಲ್ಲಿ, ಅದರಿಂದ ಒಬ್ಬ ವ್ಯಕ್ತಿ ತುಂಬಾ ಡಿಸಿಪ್ಲಿನ್ ಮತ್ತು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾರೆ ಅಂತ. ಎಂತೆಂಥದ್ ಮಾಡ್ತಾರೆ ನೋಡಿ, ನಮ್ಮ ತಾಯಂದಿರೆಲ್ಲ ಸಾಸಿವೆ ಡಬ್ಬಿಲಿ ದುಡ್ಡಿಟ್ಟು ಬೇಜಾನ್ ಸೇವಿಂಗ್ಸ್ ಮಾಡ್ತಾರೆ ಅಲ್ಲ. ಉಪ್ಪಿನಕಾಯಿನ ಈ ತರ ಫರ್ಮೆಂಟ್ ಮಾಡಿ ಎಷ್ಟು ಒಳ್ಳೆ ಆರೋಗ್ಯಕರ ಡಯಟ್ ಬರುತ್ತೆ ನಮ್ಮ ಸೌತ್ ಇಂಡಿಯಲ್ಲಿ. ಆ ತರ ದಿಸ್ ಜಾರ್ ಆಲ್ಸೋ ಇಸ್ ಗೋಯಿಂಗ್ ಟು ಬಿ ಯೋರ್ ಟ್ರೆಷರ್. ಪ್ಲೀಸ್ ಡೂ ಇಟ್, ಐ ರೆಕಮೆಂಡ್ ದಿಸ್. ಎಸ್, ಈಗ ವಿಷನ್ ಬೋರ್ಡು ಇದೆಲ್ಲ ಆಯ್ತು, ಬಟ್ ಜೀವನದಲ್ಲಿ ಏನಾದ್ರೂ ಮಾಡಬೇಕು ಅಂತಂದ್ರೆ ಒಂದು ಗೋಲ್, ಧ್ಯೇಯ ಅಂತ ಏನ್ ಕರಿತೀವಲ್ಲ, ಈಗ ಅದು ಹೇಗೆಗೋ ಚೇಂಜ್ ಆಗ್ತಾ ಇರತ್ತೆ. ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದ್ ಗೋಲ್ ಅನ್ಸತ್ತೆ, ಬೆಳೀತಿದ್ದಾಗ ಒಂದ್ ಗೋಲ್ ಅನ್ಸತ್ತೆ. ನಾವು ಕರೆಕ್ಟ್ ಆಗಿ ಒಂದು ಗೋಲ್ ಅಂತ ಹೇಗ್ ಸೆಟ್ ಮಾಡ್ಕೊಳ್ಳೋದು? ಜೀವನದ ಒಂದು ಗೋಲ್ ಸೆಟ್ಟಿಂಗ್ ಅಂದ್ರೆ ಏನು? ಎಸ್, ತುಂಬಾ ಕ್ರೂಷಿಯಲ್ ವಿಷಯ ಇದು. ಸಿಕ್ಕಾಪಟ್ಟೆ ಜನ ಫೇಲ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಗೋಲ್ ಅವ್ರದ್ದು ಏನು ಅಂತಾನೆ ಗೊತ್ತಿರಲ್ಲ. ಗೊತ್ತಿದ್ರು ನಂಗೆ ಗೊತ್ತು ಬಿಡು ಅಂತ ಮೈಂಡಲ್ಲಿ ಹಾಕೊಂಡ್ಬಿಟ್ಟಿದೀನಿ, ಅದಾಗದೇ ಎಲ್ಲ ಆಗೋಗುತ್ತೆ ಅಂತ ಅನ್ಕೊಳ್ತಾರೆ. ಫಸ್ಟ್ ಆಫ್ ಆಲ್ ನೀನು ಸಫರಿಂಗ್ ಮೈಂಡಲ್ಲಿ ಅನ್ಕೋತಾ ಇದೀಯಪ್ಪ, ಅಥವಾ ನೀವು ಒಂದು ಹ್ಯಾಪಿನೆಸ್ ಮೈಂಡಲ್ಲಿ ಅನ್ಕೊಳ್ತಾ ಇದ್ದೀರಾ, ಮಾಡಕ್ ಆಗಲ್ಲ ನನಗೆ, ಮಾಡಬೇಕು ಅನ್ನೋ ಆ ಡೆಸ್ಪ್ರೆಷನ್ ಇಲ್ಲ ಅಥವಾ ಆಂಗ್ಸೈಟಿ ಎಲ್ಲ ಗೋಲ್ ಬರ್ತಾ ಇದೆ ಮೈಂಡಲ್ಲಿ, ಥಾಟ್ ಆಗಿ ಅದೇ ಗೊತ್ತಿಲ್ಲ. ಅದನ್ನ ಅನ್ಕೊಂಡಿದ್ದೀನಿ ಎಲ್ಲ ವರ್ಕೌಟ್ ಆಗಲ್ಲ. ನೀವು ನಿಜವಾಗ್ಲೂ ಸೀರಿಯಸ್ ಇದ್ರೆ ನಿಮ್ ಲೈಫ್ ಬಗ್ಗೆ, ನಿಮ್ ಗೋಲ್ಸ್ ಬಗ್ಗೆ, ಪೇಪರ್ ಅಲ್ಲಿ ಬರ್ಬೇಕದು. ಯು ಶುಡ್ ಪುಟ್ ಇಟ್ ಆನ್ ಪೇಪರ್. ಯು ಹ್ಯಾವ್ ಟು ಟೇಕ್ ಔಟ್ ಅ ಪೆನ್, ಜಾಟ್ ಇಟ್ ಡೌನ್. ಬರೀರಿ ನೀವು ಅದನ್ನ, ಪ್ಲೀಸ್ ಬರಿಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನಿಮ್ಗೆ ಎಷ್ಟು ಕನ್ಫ್ಯೂಷನ್ ಇದೆಯಲ್ಲ ಅಂತ. ಸೊ ನಿಮ್ಮ ಗೋಲ್ ಇಂಥದ್ದೇ ಒಂದು ಕಂಪನಿಲಿ ಕೆಲಸ ತಗೋಬೇಕು ಅಂತಿದ್ರೆ ಲಿಟ್ರಲಿ ನೀವು ಅದನ್ನ ಬರಿಬೇಕು. ನಿಮ್ಮ ಗೋಲ್ ಇದೇ ಜಾಗಕ್ಕೆ ಹೋಗ್ಬೇಕು ಅಂತಿದ್ರೆ ನೀವು ಬರಿಬೇಕು. ಓಕೆ, ಮೈ ಗೋಲ್ಸ್ ಫಾರ್ 2026 ಖಂಡಿತ ಬರಿಬಹುದು. ಆದರೆ ಇಲ್ಲಿ ತುಂಬಾ ಜನ ಯಾಮಾರ್ತಾರೆ. ಯಾಕೆ ಗೊತ್ತಾ? ಲೆಟ್ಸ್ ಸೇ ಈಗ ನಿಮ್ಮ ಹತ್ರ ತುಂಬಾ ದುಡ್ಡಿದೆ, ದುಡ್ಡು ಮಾಡ್ಕೊಂಡು ನೀವು ನಿಮ್ ಗಂಡಂಗೋ ಹೆಂಡತಿಗೋ ಟೈಮೇ ಕೊಟ್ಟಿಲ್ಲ, ಫ್ಯಾಮಿಲಿ ಲೈಫ್ ಹಾಳಾಯ್ತು. ಡು ಯು ಥಿಂಕ್ ಯು ವಿಲ್ ಬಿ ಹ್ಯಾಪಿ? ಡೆಫಿನೆಟ್ಲಿ ನಾಟ್. ಅಥವಾ ನೀವು ಫ್ಯಾಮಿಲಿ ಅಂತ ನೀವು ಅಲ್ಲಿ ಹೋಗಿ ಏನೋ ಒಂದು ರಿಸ್ಕ್ ತಗೊಂಡೇನೋ ಮಾಡ್ಲೇ ಇಲ್ಲ, ಅಥವಾ ನೀವು ಮೆಂಟಲಿ ತುಂಬಾ ವೀಕ್ ಇದ್ರಿ, ಆ ರಿಸ್ಕ್ ತಗೊಳ್ಬೇಕು ಅಂತಾನೆ ಅನ್ನಿಸ್ಲಿಲ್ಲ ನಿಮ್ಗೆ, ಒಳ್ಳೊಳ್ಳೆ ಆಪರ್ಚುನಿಟಿ ಬಂತು, ಭಯ ಕೀಳರಿಮೆ, ನೀವು ತಗೊಳ್ಳೇ ಇಲ್ಲ. ಡು ಯು ಥಿಂಕ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್? ನೋ. ಇದೆಲ್ಲ ಸರಿ ಇದೆ, ನೀವು ಇಮೋಷನಲಿ ತುಂಬಾ ವಲ್ನರಬಲ್ ವ್ಯಕ್ತಿ, ಅವ್ರಾಗ ಅನ್ಕೊಳ್ತಾರೆ, ಯು ಆರ್ ಅನ್ಕೊಳ್ತಾರೆ ಅಂತ ಪೀಪಲ್ ಮ್ಯಾನೇಜ್ಮೆಂಟೇ ನಿಮಗೆ ಗೊತ್ತಿಲ್ಲ. ಡು ಯು ಥಿಂಕ್ ನಿಮ್ ಗೋಲು ನಿಮಗೆ ಮೀನಿಂಗ್ ಕೊಡುತ್ತೆ ಅಥವಾ ಅಚೀವ್ ಮಾಡಕ್ ಆಗತ್ತೆ ಅಂತ? ಇಲ್ಲ. ಸೊ ಆತರ ನಾವ್ ಅನ್ಕೊಳ್ತೀವಿ ಗೋಲ್ ಅಂದ್ರೆ, ಇವಾಗ ಅಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿರ್ತಾಳೆ, ನೋಡು ನೀನ್ ಮನೆ ತಗೋಬೇಕು, ಅದೇ ಗೋಲು, ನೋಡು ನೀನ್ ಹೆಂಗಾದ್ರೂ ಮಾಡಿ ಡಾಕ್ಟರ್ ಆಗ್ಬಿಡು, ಅದೇ ಗೋಲು. ಐ ಆಮ್ ಸಾರಿ, ಅದೊಂದು ಇನ್ಕಂಪ್ಲೀಟ್ ಪ್ರಾಸೆಸ್. ಇನ್ಫ್ಯಾಕ್ಟ್ ಅದು ನಿಮ್ಗೆ ಆಮೇಲೆ ನಾಳೆ ದಿನ ಹಿಂಸೆ ಅನ್ಸುತ್ತೆ ನೀವು ಬೇರೆದನ್ನ ಸರಿ ಮಾಡದೇ ಇದ್ರೆ. ಯಾಕೆ ಅಂತ ಹೇಳ್ತೀನಿ. ಸಿಂಪಲ್ ಎಕ್ಸಾಂಪಲ್, ಒಂದು ಕಾರಿಗೆ 4 ಚಕ್ರ ಇದೆ. ಒಂದನ್ನ ಚೆನ್ನಾಗಿ ಕ್ಲೀನಾಗಿ 10 ಸತಿ ಟೆಸ್ಟ್ ಮಾಡಿಸಿ ತುಂಬಾ ದೊಡ್ಡ ಬ್ರ್ಯಾಂಡಿನ ಟೈರ್ ಹಾಕಿದೀರಾ, ಇನ್ 3 ನೀವು ನೋಡಕ್ಕೂ ಹೋಗಿಲ್ಲ.
3 ಪಂಚರೇ ಆಗೋಗಿದೆ ಅಂತ ಅನ್ಕೊಳ್ಳಿ. ಒಂದ್ ಟೈರ್ ಮೊನ್ನೆ ತಾನೇ ಹಾಕ್ಸಿದ್ನಲ್ಲ, ದೊಡ್ಡ ಬ್ರ್ಯಾಂಡ್, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಹಾಕ್ಸಿದೀನಿ, ಗಾಡಿ ಯಾಕೆ ಮುಂದೆ ಹೋಗ್ತಾ ಇಲ್ಲ ಅಂತ ನೀವು ಹೇಳಿದ್ರೆ ಇಟ್ ಇಸ್ ಮಿಯರ್ ಫುಲಿಶ್ನೆಸ್. ಇನ್ 3 ಟೈರ್ ಯಾರು ನೋಡ್ತಾರೆ ಮತ್ತೆ? ಸೊ ನೀವು ಖಂಡಿತ ಆ ಬ್ಯಾಲೆನ್ಸ್ ನೋಡ್ಬೇಕು. ಆಲ್ 4 ಪಿಲ್ಲರ್ಸ್ ಆರ್ ವೆರಿ 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 ಕ್ರೂಷಿಯಲ್. ಸೊ ಒಬ್ಬ ಮನುಷ್ಯ ನಿಜವಾಗ್ಲೂ ಮೆಚ್ಯೂರ್ ಆಗಿ ಗೋಲ್ ಸೆಟ್ಟಿಂಗ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಪೆನ್ನು ಪೇಪರ್ ಇಟ್ಕೊಳ್ತಾರೆ. ಕೇವಲ ಮೆಟೀರಿಯಲಿಸ್ಟಿಕ್ ಗೋಲ್ಸ್ ಅಷ್ಟೇ ಅಲ್ಲ, ಅಫ್ಕೋರ್ಸ್ ಮೆಟೀರಿಯಲಿಸ್ಟಿಕ್ ಗೋಲ್ಸ್ ಇಂಪಾರ್ಟೆಂಟ್, ಬಟ್ ಅವನು ಗೊತ್ತಿರುತ್ತೆ ಎಲ್ಲಾ ಗೋಲ್ಸು ಇಂಟರ್ ಕನೆಕ್ಟೆಡ್ ಅಂತ. ಸೊ ವಾಟ್ ವಿಲ್ ಯು ಡೂ? ಫಸ್ಟ್ ಫಿಸಿಕಲ್ ಗೋಲ್ಸ್ ಬರ್ಕೊಳ್ಳಿ. ಎಷ್ಟು kg ಆಗಬೇಕು, ಹೆಂಗ್ ಕಾಣಬೇಕು, ಈಗ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗ್ಬೇಕಾ ಬರೀರಿ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ತಗೋಬೇಕಾ ಅದನ್ನ ಬರೀರಿ. ಇದೆಲ್ಲ ಫಿಸಿಕಲ್ ರಿಯಾಲಿಟಿಲಿ ಬರುವಂಥದ್ದು ಫಿಸಿಕಲ್ ಗೋಲ್ಸ್. ವೇಟ್ ಕಮ್ಮಿ ಆಗ್ಬೇಕಾ, ಆಗಿದೆ ಅನ್ನೋ ಥರ ಶಾರ್ಟ್ ಸೆಂಟೆನ್ಸ್ ಅಲ್ಲಿ ಬರೀಬೇಕು. ಫಿಸಿಕಲ್ ಆದ್ಮೇಲೆ ಏನು? ಇಮೋಷನಲ್ ಗೋಲ್ಸ್. ಸೊ ನಾನು ದಿನ ಅಳ್ತೀನಲ್ವಾ ಏನಾದ್ರೂ ಒಂದು ವಿಷಯಕ್ಕೆ, ಸೊ ನಾನು ಆದಷ್ಟು 80% ಆಫ್ ದ ಟೈಮ್ ನಾನು ಖುಷಿಯಾಗಿರೋದು ನನ್ನ ಗೋಲು. ಸೌಂಡ್ಸ್ ಫನಿ ಬಟ್ ಇಟ್ ಇಸ್ ಸೋ ಟ್ರೂ. ಇಮ್ಯಾಜಿನ್ ನೀವು ಎಲ್ಲ ಇದೆ, ದಿನ ಅಳ್ತಾ ಇದ್ದೀರಾ. ಅದಕ್ಕೆ ಅಲ್ವಾ ನಾವು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನೋಡೋದು, ಬಿಕಾಸ್ ದೇ ನೆವರ್ ಫೋಕಸ್ಡ್ ಆನ್ ದರ್ ಇಮೋಷನಲ್ ಗೋಲ್ಸ್. ಇದು ನಮಗೆ ಗೊತ್ತಿದೆ, ಇಟ್ಸ್ ಅ ರಿಯಾಲಿಟಿ ಅಲ್ವಾ. 90% ಬರೋ ಮಗು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ? ಬಿಕಾಸ್ ದ ಗೋಲ್ ವಾಸ್ ಟು ಗೆಟ್ 90%. ಅವ್ರಿಗೆ ಯಾರೂ ಹೇಳಿಲ್ಲ ಆ ಮಗುಗೆ ದ ಗೋಲ್ ಇಸ್ ಆಲ್ಸೋ ಟು ಹ್ಯಾವ್ ಇಮೋಷನಲ್ ಅಂಡ್ ಮೆಂಟಲ್ ವೆಲ್ ಬೀಯಿಂಗ್ ಅಲ್ವಾ. ಸೊ ವೆರಿ ವೆರಿ ಖುಷಿ ಹತ್ರ ಬರೋ ಪ್ರತಿ ಪೇಷಂಟು ಹೇಳ್ತಾರೆ, ಇದನ್ನ ಯಾಕೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ, ಇದನ್ನೊಂದು ಗೋಲ್ ಅಂತ ಅಪ್ಪ ಅಮ್ಮ ಯಾಕೆ ಹೇಳ್ಕೊಟ್ಟಿಲ್ಲ ಅಂತ. ಸೊ ಫಿಸಿಕಲ್ ಗೋಲ್ ಆದ್ಮೇಲೆ ಖಂಡಿತ ಇಮೋಷನಲ್ ಗೋಲ್ಸ್. ಮೆಂಟಲ್ ಗೋಲ್ಸ್ ಬರೀರಿ. ನಿಮ್ಮ ಮೈಂಡ್ ಅನ್ನ ಯಾವ ತರ ಒಂದು ಗೋಲ್ ಆಂಗಲ್ ಅಲ್ಲಿ ಮೆಂಟಲ್ ಹೆಲ್ತ್ ಯಾವ ತರ ಇಟ್ಕೊಳಕ್ ಇಷ್ಟಪಡ್ತೀರಾ? ಓಕೆ, ಅದು ನೀವು ನಿರ್ದಿಷ್ಟವಾದ ಕೆಲವೊಂದು ಮೈಂಡ್ ಟ್ರೈನಿಂಗ್ ಮಾಡೋದ್ರಿಂದ ಇರಬಹುದು, ಕ್ಲಾರಿಟಿ ಹೆಚ್ಚು ಮಾಡ್ಕೊಳ್ತೀನಿ, ಫೋಕಸ್ ಹೆಚ್ಚು ಮಾಡ್ತೀನಿ, ಅವೇರ್ನೆಸ್ ಹೆಚ್ಚು ಮಾಡ್ಕೊಳ್ತೀನಿ, ಇಟ್ ಕುಡ್ ಬಿ ಎನಿಥಿಂಗ್. ಸ್ಪಿರಿಚುವಲ್ ಗೋಲ್ಸ್ ಅನ್ನ ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಎಲ್ಲ ಪಡೆದೆ ಒಳಗಡೆ ಏನೋ ಖಾಲಿ ಅನ್ಸುತ್ತೆ ಮೇಡಮ್, ಎಲ್ಲ ಇದೆ ಯಾಕೋ ಖುಷಿನೇ ಇಲ್ಲ ಅನ್ನೋರು ತುಂಬಾ ಜನ ಬರ್ತಾರೆ. ಅದನ್ನ ಸ್ಪಿರಿಚುವಲ್ ಗೋಲ್ಸ್, ನಾನು ದಿನ ಇದನ್ನ ಓದ್ತೀನಿ, ಅಥವಾ ಇದು ಅಧ್ಯಯನ ಮಾಡ್ತೀನಿ, ಅಥವಾ ಈ ವೇದ ಕ್ಲಾಸಿಗೆ ಸೇರ್ಕೊಳ್ತೀನಿ, ಅಥವಾ ದಿನ ಇಷ್ಟೊತ್ತು ಈ ಧ್ಯಾನವನ್ನ ಮಾಡ್ತೀನಿ, ಆ ಥರ. ಅದಾದ್ಮೇಲೆ ಫ್ಯಾಮಿಲಿ ಗೋಲ್ಸ್, ಸೋ ವೆರಿ ಇಂಪಾರ್ಟೆಂಟ್. ತಿಂಗಳು ಒಂದ್ಸತಿ ಆದ್ರೂ ಹೆಂಡತಿನ ಕರ್ಕೊಂಡು ರೆಸ್ಟೋರೆಂಟ್ಗೆ ಹೋಗ್ತೀನಿ, ಪ್ರತಿನಿತ್ಯ ಮಗನಿಗೆ ಹಗ್ ಮಾಡೇ ಮಾಡ್ತೀನಿ, ಈ ತರ. ಯು ಶುಡ್ ಹ್ಯಾವ್ ಫ್ಯಾಮಿಲಿ ಗೋಲ್ಸ್ ಫಾರ್ ಶೋರ್. ವೆರಿ ವೆರಿ ಕ್ರೂಷಿಯಲ್ ಸರ್, ಬಿಕಾಸ್ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಕ್ ನೀವು ಅಲ್ಲೇ ಅದೇ ಸ್ಪೇಸಿಗೆ ಬರಬೇಕು. ಓಕೆ, ಆಮೇಲೆ ಇಂಟೆಲೆಕ್ಚುಯಲ್ ಗೋಲ್ಸ್ ಅಂತ ಯಾಕೆ ಬರ್ಕೋಬಾರ್ದು? ಅಟ್ಲೀಸ್ಟ್ 2 ತಿಂಗಳಿಗಾದ್ರೂ ಒಂದು ಪುಸ್ತಕ ಓದ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನೀವು ಏನು ಆಗ್ತೀರಾ ನೆಕ್ಸ್ಟ್ 1 year ಅಲ್ಲಿ, ಎಷ್ಟು ಕ್ಯಾಲಿಬರ್ ನಿಮ್ದು ಇಂಪ್ರೂವ್ ಆಗುತ್ತೆ. ಓಕೆ, ಅದು ಕಮ್ಯುನಿಕೇಶನ್ ಸ್ಕಿಲ್ಸ್ ಪುಸ್ತಕ ಇರಬಹುದು, ಏನ್ ಬೇಕಾಗಿರಬಹುದು. ಇಂಟೆಲೆಕ್ಚುಯಲ್ ಗೋಲ್ಸ್. ಟ್ರಾವೆಲ್ ಗೋಲ್ಸ್ ಬರ್ಕೊಳ್ಳಿ ಅಪ್ಪ, ಟ್ರಾವೆಲ್ ಗೋಲ್ಸ್ ಬರ್ಕೊಳ್ಳಿ. ಈ ವರ್ಷ ನಾನು ಅಟ್ಲೀಸ್ಟ್ ಒಂದು ಈ ದೇವಸ್ಥಾನಕ್ಕೆ ಹೋಗ್ತೀನಿ, ಅಥವಾ ಈ ಒಂದು ಜಾಗಕ್ಕೆ ಹೋಗ್ತೀನಿ, ಈ ತರ ಯು ಕ್ಯಾನ್ ಹ್ಯಾವ್ ಟ್ರಾವೆಲ್ ಗೋಲ್ಸ್. ಫಿನಾನ್ಷಿಯಲ್ ಗೋಲ್ಸ್, ಸೋ ಇಂಪಾರ್ಟೆಂಟ್ ಅಲ್ವಾ. ಆಲ್ರೈಟ್, ಸೊ ಕೆಲವು ಸತಿ ನಮ್ಗೆ ಅನ್ಸ್ಬಹುದು ಇದು ಅನ್ರಿಯಲಿಸ್ಟಿಕ್ ಅಂತ. ಓಕೆ, ರಿಯಲಿಸ್ಟಿಕ್ ಆಗಿರೋದನ್ನೇ ಬರೀರಿ. ಅಟ್ಲೀಸ್ಟ್ ನೀವು ಪುಷ್ ಮಾಡ್ಕೊಳ್ತಾ ಇದೀರ, ಈ ವರ್ಷ ಇದು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಮಾಡಬೇಕು ಅಲ್ವಾ. ಸೋಷಿಯಲ್ ಗೋಲ್ಸ್ ಬರೀರಿ. ಹೇಗಿರ್ತೀರಾ ನೀವು ನೆರೆಯವರ ಜೊತೆ ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲಿ? ಯಾಕಂದ್ರೆ ಎಷ್ಟೋ ಸತಿ ಇವ್ರ ಜೊತೆ ಬೌಂಡ್ರಿ ಹಾಕೋಬೇಕು ಅಂತ ಗೊತ್ತಿಲ್ಲ, ಇವ್ರು ಬೇಡ ಅಂತಾನು ಗೊತ್ತಿಲ್ಲ, ಅಥವಾ ಜನರ ಜೊತೆ ಆರಾಮಾಗಿರೋ ಕಲೆಯನ್ನ ಕಲಿಬೇಕು ಅಂತಾನು ಗೊತ್ತಿಲ್ಲ. ಆಮೇಲೆ ಏನೋ ಆಗತ್ತೆ, ಯಾರು ಬೇಡ ಅಂತ ಅನ್ಸ್ಬಿಡುತ್ತೆ, ಅಯ್ಯೋ ನಾನು ಯಾರಿಗೋಸ್ಕರ ಮಾಡ್ತಾ ಇದೀನಿ ಅನ್ಸುತ್ತೆ. ಸೋ ಮಚ್ ಆಫ್ ಪೇನ್ ಅಂಡ್ ಕನ್ಫ್ಯೂಷನ್. ಸೊ ಗೋಲ್ಸ್ ನೀವು ಸುಮ್ಮನೆ ಒಂದಲ್ಲ. ಹೇಗೆ ನಾವು ಒಂದು ತಿಂಡಿ ಮಾಡ್ಬೇಕಾದ್ರೆ ಮಲ್ಟಿಪಲ್ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಒಂದು ಡಿಶ್ ಅಂತ ಒಂದೇ ಹೆಸರು ಸಿಗುತ್ತೆ ಅದಕ್ಕೆ, ಬಟ್ ಎಲ್ಲ ಒಂದು ಇಂಗ್ರೀಡಿಯೆಂಟ್ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಅಲ್ವಾ. ಒಂದು ಚಿಟಿಕೆ ಉಪ್ಪಿಂದ ಹಿಡ್ಕೊಂಡು ಒಂದು ಸ್ವಲ್ಪ ಹಿಂಗ್ವರೆಗೂ, ಅದೇ ತರ. ಸೊ ದಯವಿಟ್ಟು ನೀವು ನ್ಯೂ ಇಯರ್ ದಿನ ಅಲ್ಲ, ನ್ಯೂ ಇಯರ್ ಆದ್ಮೇಲಲ್ಲ, ಈಗಲೇ ಇವಾಗ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ, ನಮ್ದು ಇನ್ಫಾರ್ಮೇಶನ್ ತಗೊಳ್ತಾ ಇದ್ರಿ, ಈಗಲೇ ಬರ್ಕೊಳ್ಳಿ. ಬೇಕಾದ್ರೆ ನಾವು ನಿಮ್ಗೆ ಅದರದ್ದು ಒಂದು ಫಾರ್ಮೆಟ್ ಎಲ್ಲ ಕೊಡೋ ಥರದ್ದು, ಒಂದು ಬ್ಲೂ ಪ್ರಿಂಟ್ ಥರದ್ದು ಎಕ್ಸಾಂಪಲ್ಸ್ ಕೊಡೋ ಥರ ಮಾಡೋಣಂತೆ. ಸೊ ಅದನ್ನ ಬರೆದು ನೀವು ಆ ಒಂದು ಕ್ಲಾರಿಟಿಯನ್ನ ತಗೊಳ್ಳಿ. ದ ಮಿನಿಟ್ ಯು ರೈಟ್, ನಿಮ್ಗೆ ಗೊತ್ತಾಗತ್ತೆ ಎಕ್ಸಾಕ್ಟ್ ಆಗಿ ಯಾವ ಕಡೆ ಎನರ್ಜಿ ಚಾನಲ್ ಆಗಬೇಕು, ಎಲ್ಲಿ ಇಂಪ್ರೂವ್ಮೆಂಟ್ ಬೇಕು, ಯಾವ್ದನ್ನ ಬಿಡಬೇಕು, ಯಾವ್ದನ್ನ ಅಳವಡಿಸ್ಕೊಳ್ಬೇಕು, ಯಾರನ್ನ ಮೀಟ್ ಮಾಡ್ಬೇಕು, ಯಾರಿಗೆ ಫೋನ್ ಮಾಡ್ಬೇಕು. ಎವ್ರಿಥಿಂಗ್ ಗೆಟ್ಸ್ ಸಾರ್ಟೆಡ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ರೈಟ್, ಅಂಡ್ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ತನ್ನ ಗೋಲ್ ಲಿಸ್ಟ್ ದಿನ ಒಂದ್ಸತಿ ಓದ್ತಾರೆ. ಫ್ರಸ್ಟ್ರೇಷನ್ ಅಲ್ಲಲ್ಲ, ಬೈದಲ್ಲಲ್ಲ, ಎಸ್ ಈ ಕಡೆ ಹೋಗ್ಬೇಕು ಅಂತ. ರೈಟ್, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಅಂಡ್ ಗೋಲ್ ಸೆಟ್ಟಿಂಗ್ ಇದು ಅರ್ಥ. ಗೋಲ್ ಇಸ್ ನಾಟ್ ಜಸ್ಟ್ ಒನ್. ಯಾಕಂದ್ರೆ ನಂಗೆ ಎಷ್ಟೋ ಜನ, ಈಗ ನಂಗೆ US ಹೋಗ್ಬೇಕು ಅಂತ ಇಷ್ಟ ಆಯ್ತು ಮೇಡಮ್, ಓದೆ, ಈಗ ಲೈಫ್ ಇಸ್ ಸೋ ಬೋರಿಂಗ್, ನಂಗಂತೂ ಒಂಥರ ಡಿಪ್ರೆಷನ್ ಅನ್ನಿಸ್ಬಿಟ್ಟಿದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರ ಗೋಲ್ ಅಲ್ಲಿಗೆ ನಿಂತು ಹೋಯ್ತು, ಅದಾಗೋಯ್ತಲ್ಲ, ಇವಾಗ ದೇರ್ ಇಸ್ ನೋ ಮೋರ್ ಫನ್. ಅಲ್ಲಿವರೆಗೂ ಓಡ್ತಾ ಇದ್ರು, ಆಮೇಲೆ ಸೊ ಅದಕ್ಕೋಸ್ಕರ ನೀವು ಮಲ್ಟಿಪರ್ಪಸ್ ಗೋಲ್ ಇಟ್ಕೊಂಡಾಗ
ಮೊಮೆಂಟಮ್ ಹಾಗೆ ಆ ಒಂದು ಬಿವಿಲ್ಡಮೆಂಟ್, ಹ್ಯಾಪಿನೆಸ್, ಜಾಯ್, ಫ್ಯಾಸಿನೇಷನ್ ಆಫ್ ದ ಲೈಫ್ ವಿಲ್ ಕೀಪ್ ಮೂವಿಂಗ್. ಆ್ಯಂಡ್ ನಿಮ್ಮ ಗೋಲಲ್ಲಿ ಸೋಷಲ್ ಗೋಲ್ಸು ಇದೆ, ಫ್ಯಾಮಿಲಿ ಗೋಲ್ಸು ಇದೆ. ಸೊ ಯು ಇನ್ಸ್ಪೈರ್ ಅದರ್ಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ವ್ಯಕ್ತಿ ತನ್ನ ಕನಸನ್ನ ಪ್ರಾಮಾಣಿಕವಾಗಿ ಅಚೀವ್ ಮಾಡೋಕ್ಕೆ ಸಾಧ್ಯ ಆದ್ರೆ ಆತ ಗೊತ್ತೋ ಗೊತ್ತಿಲ್ಲದೇನೋ ಇನ್ನು ತುಂಬಾ ಜನಕ್ಕೆ ಅವ್ರವ್ರ ಗೋಲ್ನ ಅಚೀವ್ ಮಾಡಕ್ ಸಹಾಯ ಮಾಡ್ತಾನೆ ಅಂತ. ಫಾರ್ ಎಕ್ಸಾಂಪಲ್, ಈ ಪಾಡ್ಕಾಸ್ಟ್ ಅನ್ನು ತಗೊಳ್ಳೋಣ. ಈಗ ನಿಮ್ಗೊಂದು ಗೋಲ್ ಇತ್ತು, ನಿಮ್ಗೊಂದು ಡ್ರೀಮ್ ಇತ್ತು ಪಾಡ್ಕಾಸ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಅಥವಾ ಥೆರಪಿಸ್ಟ್ ಆಗಿ ನಂಗೊಂದು ಡ್ರೀಮ್ ಇತ್ತು ಡ್ರಗ್ಲೆಸ್ ಥೆರಪಿ ಒಂದು ಮೊಡಾಲಿಟಿ ಆಗಿ ಮಾಡಬೇಕು, ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ. ಈಗ ಎಷ್ಟೋ ಜನ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತ ಗೋಲ್ ಇಟ್ಕೊಂಡಿರೋರ್ಗೆ ನಿಮ್ಮ ಗೋಲ್ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಔಷಧ ರಹಿತವಾಗಿ ಚಿಕಿತ್ಸೆ ತಗೊಳ್ಬೇಕು, ನನ್ನ ಅಂತರ್ಮನಸ್ಸಿನ ಶಕ್ತಿಯ ಮೂಲಕ ನಾನು ಚೆನ್ನಾಗಾಗಬೇಕು ಅಂತ ಗೋಲ್ ಇಟ್ಕೊಂಡಿರೋರ್ಗೆ ಈ ಗೋಲ್ ಹೆಲ್ಪ್ ಆಗುತ್ತೆ. ಆದ್ರಿಂದ ಗೋಲ್ ಒಂದೇ ಅಲ್ಲ, ಈ ತರ ಮಲ್ಟಿ ಡೈಮೆನ್ಷನಲ್ ಇರಬೇಕು. ದಟ್ಸ್ ವೆರಿ ವೆರಿ ಕ್ರೂಷಿಯಲ್. ಈಗ ನೀವು ಯಾವುದಾದ್ರೂ ಕಮರ್ಷಿಯಲ್ ಸಿನಿಮಾ ನೋಡಿ, ಒಂದು ಫಿಲ್ಮ್ ಹಿಟ್ ಆಗಬೇಕು ಅಂದರೆ ಆ ಫಿಲ್ಮಲ್ಲಿ ಹೀರೋ ಹೀರೋಯಿಂದ ಒಂದು 3-4 ಡ್ಯೂಯೆಟ್ ಸಾಂಗ್ಸ್ ಇರುತ್ತೆ. ಆಮೇಲೆ ಒಂದು ಐಟಮ್ ಸಾಂಗ್ ಇರುತ್ತೆ. ಈ ಹಳೆ ಫಿಲ್ಮ್ಗಳೆಲ್ಲ ಸಿಲ್ಕ್ ಸ್ಮಿತ್ ಅವ್ರದ್ದು, ಜೈಮಾಲಿ, ಜ್ಯೋತಿಲಕ್ಷ್ಮಿ ಅವ್ರದ್ದು. ಆಮೇಲೆ ಈಗ ಐಟಮ್ ಸಾಂಗ್ಸ್ಗಳು ಕಮ್ಮಿ ಆ್ಯಕ್ಚುಲಿ. ಬಟ್ ರೆಗ್ಯುಲರ್ ಫಿಲ್ಮ್ಸ್ ನೋಡಕ್ ಹೋದ್ರೆ ಕಮರ್ಷಿಯಲ್ ಫಿಲ್ಮ್ಸ್ ಎಲ್ಲ ಹೆಂಗೆ ಅಂದರೆ, ಹೀರೋ ಎಂಟ್ರಿ ಹಿಂಗೆ ಆಗಬೇಕು, ಹೀರೋ ಕಾಲಿಟ್ಟ ತಕ್ಷಣ ಧೂಳು ಹಿಂಗೆ ಚಿಂದಿ ಹೋಗುತ್ತೆ, ಯಾ ಟಾಟಾ ಸುಮೋಗಳು ಮೇಲೋಗಿ ಬ್ಲಾಸ್ಟ್ ಆಗತ್ತೆ. ಅದೊಂದು ಫಾರ್ಮುಲಾ ಇದೆ ಒಂದು ಸಿನಿಮಾ ಗೆಲ್ಬೇಕು. ಹೌದು. ಅದೇ ತರ ಏನಾದ್ರು ನಮ್ಮ ರಿಯಲ್ ಲೈಫಲ್ಲಿ ನಾವು ಗೆಲ್ಬೇಕು ಅಂದ್ರೆ ಏನಾದ್ರು ಒಂದು ವಿನ್ನಿಂಗ್ ಫಾರ್ಮುಲಾ ಅಂತ ಇದೆಯಾ? ಅಂದ್ರೆ ಈಗ ಆಲ್ರೆಡಿ ಸಕ್ಸಸ್ ಪೀಪಲ್ ಅವ್ರ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದು ನಿಮಗೆ ಅರ್ಥ ಆಯ್ತಲ್ಲ, ಏನಾದ್ರು ವಿನ್ನಿಂಗ್ ಫಾರ್ಮುಲಾ? ಎಸ್ ಸರ್, ನಂಗೆ ಫಾರ್ಮುಲಾಸ್ ಅಂದ್ರೆ ತುಂಬಾ ಇಷ್ಟ. ಐ ಆಮ್ ಅ ಫರ್ಮ್ ಬಿಲೀವರ್ ಆಫ್ ದಿಸ್. ಸೊ ಖಂಡಿತ ಇದೆ. ಇದನ್ನ ದಯವಿಟ್ಟು ನಿಮ್ ಗೋಲ್ ಸೆಟ್ಟಿಂಗ್ ಜರ್ನಲ್ ಬುಕ್ ಅಲ್ಲಿ, ಹೊಸ ವರ್ಷದ ಬುಕ್ ಅಲ್ಲಿ ಮೇಲ್ಗಡೆ ಬರ್ಕೊಂಡ್ಬಿಡಿ. ದಿನಾಗ್ಲೂ ಈ ಫಾರ್ಮುಲಾನ ಓದಿ, ಇಷ್ಟನ್ನು ನಾನು ಫಾಲೋ ಮಾಡ್ತಾ ಇದ್ದೀನಾ ಅಂತ ಕ್ಲಾರಿಟಿ ತಗೊಳ್ಳಿ. ಮೊದಲನೇದು, ಅವಾಗ್ಲಿಂದ ನಾವು ಡಿಸ್ಕಸ್ ಮಾಡಿದಾಗೆ ಕ್ಲಿಯರ್ ವಿಷನ್ ಇರ್ಬೇಕು ಸರ್. ವಿಷನ್ ಇರ್ಬೇಕು. ಫಾರ್ ಎಕ್ಸಾಂಪಲ್, ನನ್ನ ವಿಷನ್ ಅಂತ ನಾವು ಒಂದು ಏನ್ ವಿಷನ್ ಸ್ಟೇಟ್ಮೆಂಟ್ ಮಾಡ್ತೀವಿ, ಅದನ್ನೊಂದು ಪ್ರೇಯರ್ ತರ ಬರ್ಕೊಳ್ಳಿ. ನನ್ನ ವಿಷನ್ ಅಂತರ್ಚಿಕಿತ್ಸೆಯನ್ನ ಇಡೀ ಪ್ರಪಂಚಕ್ಕೆ ಹರಡಬೇಕು. ತುಂಬಾ ದೊಡ್ಡದಾಗಿರ್ಬೇಕು ಆ ವಿಷಯ. ಅಂದ್ರೆ ಇವಾಗ ನೀವು ಕಾರ್ ತಗೋಬೇಕು, ಬೈಕ್ ತಗೋಬೇಕು, ಮನೆ ಕಟ್ಟಬೇಕು, ನನ್ನ ಮಗನ್ಗೆ ಇದು ಮಾಡ್ಬೇಕು, ನನ್ನ ಗಂಡಂಗೆ ಅದ್ ಮಾಡ್ಬೇಕು, ಹೆಂಡತಿಗೆ ಇದು ಕೊಡಿಸ್ಬೇಕು, ಇದೆಲ್ಲ ಮಾಡ್ತಿರಲ್ಲ, ಇದೆಲ್ಲ ಲೋವರ್ ಪ್ಲೇನ್ಸ್ ಅಲ್ಲಿ ಇರೋದು. ಒಂದು ಪಿನಕಲ್ ಅಲ್ಲಿ, ಒಂದು ಪಿರಮಿಡ್ ತರ ನಾವು ನೋಡಿದ್ರೆ ಟಾಪ್ ಮೋಸ್ಟ್ ಭಾಗದಲ್ಲಿ ಇರೋದು ವಿಷನ್. ಆ ವಿಷನ್ ನಿಮ್ಮನ್ನ ಮೇಲಕ್ಕೆ ಉನ್ನತ ಮಟ್ಟಕ್ಕೆ ತಗೊಂಡೋಗೋದು ಅಷ್ಟೇ ಅಲ್ಲ, ಇಡೀ ನಿಮ್ ಸುತ್ತ ಇರೋರ್ಗೆ ಯಾರು ಗೊತ್ತು, ಇಡೀ ವಿಶ್ವಕ್ಕೆ ಅದೊಂದು ಸಹಾಯ ಆಗಬಹುದು. ವಿಷನ್ ಯಾವಾಗ್ಲೂ ನಾನು ಟೀಚರ್ ಆಗ್ಬೇಕು, ನಾನು ಲಾಯರ್ ಆಗ್ಬೇಕು, ಮನೆ ಕಟ್ಟಿಸ್ಬೇಕು ಅನ್ನೋ ತರ ಲೋವರ್ ಅಂದ್ರೆ ಫಿಸಿಕಲ್, ಮೆಂಟಲ್, ಇಮೋಷನಲ್ ಅಲ್ಲ, ತುಂಬಾ ದೊಡ್ಡದು ಬ್ರಾಡ್ ಆಗಿರ್ಬೇಕು ಸರ್. ಓಕೆ, ಸೊ ಅದು ಕೇವಲ ಒಂದು ವರ್ಟಿಕಲ್ ಗ್ರೋತ್ ಅಲ್ಲ, ಹಾರಿಜಾಂಟಲ್ ಗ್ರೋತ್ ಅನ್ನು ಪಡೆಯೋ ತರ ಇರಬೇಕು. ಸುತ್ತ ವಿಸ್ತಾರವಾಗಿ ಬೆಳೆಯೋ ತರದೊಂದು ಗೋಲ್ ಇರಬೇಕು. ಸೊ ಇವಾಗ ನಾನು ಹೇಳಿದಾಗೆ ಇಷ್ಟು ಜನಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಬೇಕು, ಈ ತರದೊಂದು ಹೆಲ್ಪ್ ಮಾಡಬೇಕು, ಈ ತರ ಅದೆಲ್ಲ ಬೇರೆ ಬೇರೆ ಸ್ಟೆಪ್ಸ್ ಇರ್ಬೋದು. ವಿಷನ್ ಏನು, ಅಂತರ್ಚಿಕಿತ್ಸೆಯನ್ನ ಹರಡಬೇಕು ಆ ತರ. ಈಗ ನೀವ್ ಹೇಳಿದ್ರಿ ಆಧ್ಯಾತ್ಮ ನಂಗೆ ಗೊತ್ತಿದೆ, ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗ್ಬೇಕು, ತಿಳ್ಕೊಳ್ಬೇಕು ಅವರು, ಅದು ದಟ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಇಲ್ಲಿ ಲೋವರ್ ಲೇಯರ್ಸ್ ಅಲ್ಲಿ ಇಷ್ಟು ಜನ ನೀವು ಇಂಟರ್ವ್ಯೂ ಮಾಡ್ಬೇಕು, ಇಷ್ಟು ಶೋಸ್ ಮಾಡ್ಬೇಕು, ಇದಿರಬಹುದು. ಆ ತರ ನಿಮ್ದು ಆ ಸ್ಟ್ರಕ್ಚರ್ ಮೇಲೆ ಟಾಪ್ ಮೋಸ್ಟ್ ಯಾವತ್ತು ಸ್ವಾರ್ಥದ ಗೋಲ್ ಇರಬಾರ್ದು. ಅದು ವಿಷನ್ ಅಲ್ಲ, ಇಡೀ ವಿಶ್ವಕ್ಕೆ ನನ್ನ ಇರುವಿಕೆಯಿಂದ, ಸಾಧನೆಯಿಂದ ಸಹಾಯ ಪಡೋ ತರದ್ದು ಒಂದು ವಿಷಯ ಇರಬೇಕು. ಐ ಹೋಪ್ ಯು ಗಾಟ್ ಇಟ್. ಎಸ್, ಸೊ ತುಂಬಾ ಇಂಪಾರ್ಟೆಂಟ್. ಇನ್ನು ತುಂಬಾ ಮಜಾ ಕೊಡೋ ವಿಷಯ ಏನಪ್ಪಾ ಅಂದ್ರೆ, ನಾನು ನಮ್ಮ ರೋಡಲ್ಲೇ ಅಬ್ಸರ್ವ್ ಮಾಡಿದೀನಿ, ಯಾರ್ಯಾರು ತರ್ಲೆಗಳಿರ್ತಾರೋ, ಗಾಸಿಪ್ ಮಾಡೋರು, ಟೈಮ್ ವೇಸ್ಟ್ ಮಾಡೋರು, ಏನ್ ಗೊತ್ತೇನ್ರಿ ಸುಶೀಲಮ್ಮ ಅವ್ರ ಹಂಗಂತೆ ಇವ್ರ ಹಿಂಗಂತೆ ಅನ್ನೋರು, ಇಲ್ದೇ ಇರೋದು ಸುಳ್ ಕತೆ ಕಟ್ಟೋರು, ಇವರೆಲ್ಲ ಬೇಸಿಕ್ ವಾಕಿಂಗ್ ಬರೋದು, ಅವ್ರ ಮನೆ ಮುಂದೆ ರಂಗೋಲಿ ಹಾಕೋದು, ಗಿಡ ನೆಡೋದು, ಇಷ್ಟನ್ನೇ ನಾವು ಅಬ್ಸರ್ವ್ ಮಾಡಿದ್ರು ಅವ್ರಲ್ಲಿ ಕನ್ಸಿಸ್ಟೆನ್ಸಿ ಇರಲ್ಲ. ಒಂದಿನ ಹೋಗ್ತಾರೆ, ಆಮೇಲೆ ಇನ್ನು 6 ತಿಂಗಳ ಕಡೆ ಬರೋದೇ ಇಲ್ಲ. ಕನ್ಸಿಸ್ಟೆನ್ಸಿ ಇರಲ್ಲ ಅವರಲ್ಲಿ. ಯಾರು ನಿಜವಾಗ್ಲೂ ಮೆಚೋರ್ಡ್ ಆಗಿರ್ತಾರೆ, ಒಂದು ಗುಡ್ ಪರ್ಸನಾಲಿಟಿ ಇರುತ್ತೆ, ಅವರಲ್ಲಿ ಭಯಂಕರವಾದ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಸರ್. ಎಸ್, ನಿರಂತರವಾಗಿ ಮಾಡುವಂಥದ್ದು ಅಬ್ಸಲ್ಯೂಟ್ಲಿ. ಸೊ ಅದು ತುಂಬಾ 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 ಇಂಪಾರ್ಟೆಂಟ್. ಸೊ ನೀವು ವಿಷನ್ ಅಂತ ಹಾಕೊಂಡ್ರೆ ಕನ್ಸಿಸ್ಟೆಂಟ್ ಆಗಿ ಆನ್ ಅ ಡೈಲಿ ಬೇಸಿಸ್ ಒಂದ್ ಸಣ್ಣದಾದ್ರೂ ಚಿಕ್ಕದಾದ್ರೂ ಆ ವಿಷನ್ ಕಡೆಗೆ ಇವತ್ತೇನ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ನನ್ನ ವಿಷನ್ ಅಂತರ್ಚಿಕಿತ್ಸೆಯನ್ನ ಪ್ರಪಂಚಕ್ಕೆ ಹರಡಬೇಕು. ಇವತ್ತು ನೆನ್ನೆ ರಾತ್ರಿಯಿಂದ ಇವತ್ತು ರಾತ್ರಿ 24 hours ಆಗೋ ಅಷ್ಟರಲ್ಲಿ ಅದ್ರ ಕಡೆ ಒಂದು ಸಣ್ಣ ಸ್ಟೆಪ್ ಆದ್ರೂ ಏನ್ ತಗೊಂಡೆ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ರಾತ್ರಿ ಹೋಗಿ ನನ್ನ ಗ್ರಾಟ್ಯೂಟ್ ಜಾಡಲ್ ಬರಿಬಹುದು. ಎಸ್, ಅಂತರ್ಚಿಕಿತ್ಸೆನ ಇನ್ನೂ ಸ್ಪ್ರೆಡ್ ಮಾಡಕ್ಕೆ ನಾನೊಂದು ಪಾಡ್ಕಾಸ್ಟ್ ಮಾಡಿದೆ, ನಾನಲ್ಲಿ ಟೈಮ್ ಶೇರ್ ಮಾಡಿದೆ, ಅದು ಇನ್ನೂ 1 ಲಕ್ಷ ಜನಕ್ಕೆ ಸೇರ್ತು ಅಂತ ಅಲ್ವಾ. ಸೊ ಅಂಡ್ ಅದಷ್ಟೇ ಅಲ್ಲ, ಇವಾಗ ನೀವೇನೋ ಒಂದು ಪ್ಯಾರಾಗ್ರಾಫ್ ಓದಿರ್ತೀರಾ,
ಇದನ್ನ ಓದ್ದೆ ನಾನು ಇವತ್ತು. ಸೊ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ನಿಮ್ಮ ಲೈಫ್ ಪರ್ಪಸ್, ನಿಮ್ಮ ವಿಷನ್ ಕಡೆ ಅದು ಹೋಗ್ತಾ ಇದೆ. ಸೊ ಕನ್ಸಿಸ್ಟೆಂಟ್ ಆಗಿ ಅದು ಚಿಕ್ಕದು ಇರ್ಬೋದು ಅದು. ಓಕೆ, ಇಟ್ ಕುಡ್ ಬಿ ಅಬ್ಸಲ್ಯೂಟ್ಲಿ ಎನಿಥಿಂಗ್. ಅದಾಯ್ತಲ್ಲ. ಈಗ ವಿ ಹೇಳ್ದೆ ವಿಷನ್ನು, ಸಿ ಹೇಳ್ದೆ ಕನ್ಸಿಸ್ಟೆನ್ಸಿ. ಈಗ ಈ ಸಿಗೆ CDBD ಅಂತ ಮಾಡ್ಕೋಬೇಕು. ಅಂದ್ರೆ ಡಿ ಫಾರ್ ಡಿಸಿಪ್ಲಿನ್. ಸೊ ನೀವು ಅದಕ್ಕೊಂದು ರುಟೀನ್ ಸೆಟ್ ಮಾಡ್ಕೊಳ್ಳಿಲ್ಲ, ಒಂದು ಡಿಸಿಪ್ಲಿನ್. ಅಂದ್ರೆ ಈಗ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಧ್ಯಾನ ಮಾಡ್ತೀನಿ, ಅದಾದ್ಮೇಲೆ ನಾನು ಉದಾಹರಣೆಗೆ ಯೋಗ ಪ್ರಾಣಾಯಾಮ ಮಾಡ್ತೀನಿ, ಅದಾದ್ಮೇಲೆ ಜ್ಯೂಸ್ ಕುಡಿತೀನಿ, ಅದಾದ್ಮೇಲೆ ಒಂದು 10 ನಿಮಿಷ ಮಂತ್ರ ಚಾಂಟಿಂಗ್ ಮಾಡ್ತೀನಿ, ಆಮೇಲೆ ನಾನು ಹೋಗಿ ಫ್ರೂಟ್ಸ್ ತಿಂತೀನಿ, ಆಮೇಲೆ ನಾನು ಈ ತಿಂಡಿಲಿ ಇದನ್ನೇ ಎಕ್ಸಾಕ್ಟ್ ಆಗಿ ತಿಂತೀನಿ. ಈ ತರ ಒಂದು ಡಿಸಿಪ್ಲಿನ್ ಮಾಡೋದು, ರಾತ್ರಿಗೆ ಒಂದಷ್ಟು ರಿಚುವಲ್ಸ್ ಡಿಸಿಪ್ಲಿನ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡದೇ ಇದ್ದಾಗ ಫಸ್ಟ್ ಆಫ್ ಆಲ್ ನೀವು ಕನ್ಸಿಸ್ಟೆಂಟ್ ಆಗಕ್ಕಾಗಲ್ಲ. ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಕ್ಕೆ ಡಿಸಿಪ್ಲಿನ್ ಬೇಕು, ಡಿಸಿಪ್ಲಿನ್ ಆಗಿರೋಕ್ಕೆ ಕನ್ಸಿಸ್ಟೆನ್ಸಿ ಬೇಕು. CD ವೆರಿ ಇಂಪಾರ್ಟೆಂಟ್. ಸೊ ಆ ಡಿಸಿಪ್ಲಿನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯ ಇದೆ. ಡಿಸಿಪ್ಲಿನ್ ಹೆಸರಲ್ಲಿ ಕೆಲವರು ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ದೇ ಬಿಕಮ್ ಒಬ್ಸೆಸ್ಡ್ ಅಬೌಟ್ ಪರ್ಫೆಕ್ಷನ್. ಮನೆಯವ್ರಿಗೆಲ್ಲ ಕಾಟ ಕೊಡ್ತಾರೆ, ನಾನು ಮಾಡಿಲ್ಲ ಅದಕ್ಕೆ ನಂಗೆ ಹೆಂಗೆಂಗೋ ಆಗ್ತಾ ಇದೆ ಅಂತ. ಅದು ಒಳ್ಳೆ ಮನಸ್ಥಿತಿಯ ಲಕ್ಷಣ ಅಲ್ಲ. ಟೇಕ್ ಇಟ್ ಈಸಿ. ಡಿಸಿಪ್ಲಿನ್ ಹೇಗಿರ್ಬೇಕು ಅಂದ್ರೆ ಒಳಗಡೆಯಿಂದ ಆ ಶಕ್ತಿ ಇರ್ಬೇಕು, ನಾನು ಮಾಡ್ತೀನಿ ಅಂತ. ಬಟ್ ಆಚೆಯಿಂದ ಈಸಿಯಾಗಿ ತಗೋಬೇಕು ಅದನ್ನು. ದಟ್ ಈಸ್ ರಿಯಲ್ ಡಿಸಿಪ್ಲಿನ್. ಮನೆಯವ್ರಿಗೆಲ್ಲ ಕಾಟ ಕೊಟ್ಟು ಕೂಗಾಡಿ ಅರ್ಚಾಡಿ ರಾಕ್ಷಸ ತರ ಆಡಿ ನಾನು ಡಿಸಿಪ್ಲಿನ್ ಮಾಡ್ತೀನಿ ಅನ್ನೋದಲ್ಲ. ಒಳಗಡೆ ಪಕ್ಕಾ ಕ್ಲಾರಿಟಿ ಇರ್ಬೇಕು, ನಾನು ಇವತ್ತು ಮಾಡ್ತೀನಿ, ಬಟ್ ಆಚೆ ಕಡೆ ಸಂದರ್ಭಕ್ಕೆ ತುಂಬಾ ಕೂಲ್ ಆಗಿ ಅದನ್ನ ಅಕಾಮಿಡೇಟ್ ಮಾಡೋ ತರ ಇರ್ಬೇಕು ಪರ್ಸನಾಲಿಟಿ. ಓಕೆ, ಸೊ ವಿಷನ್ ಆಯ್ತು, C ಫಾರ್ ಕನ್ಸಿಸ್ಟೆನ್ಸಿ, D ಫಾರ್ ಡಿಸಿಪ್ಲಿನ್, BD ಅಂತ ಹೇಳ್ದೆ. ನಿಮಗೆ ಈ ವಿಷನ್ ನಾನು ಅಕಂಪ್ಲಿಷ್ ಮಾಡ್ತೀನಿ ಅನ್ನೋ ಬಿಲೀಫೇ ಇಲ್ಲ ಅಂದ್ರೆ ನೀವು ಮರ್ತೋಗ್ಬಿಡಿ. ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಸೊ ಇವಾಗ ನಾನು ಅಂತರ್ಚಿಕಿತ್ಸೆಯನ್ನ ನಾನು ವಿಶ್ವಕ್ಕೆ ಹರಡ್ತೀನಿ ಅನ್ನೋ ಬಿಲೀಫ್ ನನಗೇ ಇಲ್ಲ ಅಂದ್ರೆ, ನಾನಿಲ್ಲಿ ಕರ್ನಾಟಕದಲ್ಲಿ ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಒಂದ್ ವಿಷಯ ಮಾತಾಡ್ಬಿಟ್ರೆ ಇಡೀ ವಿಶ್ವಕ್ಕೆ ಹರಡ್ಬಿಡತ್ತಾ ಅಂತ ನೀವ್ ನಗ್ದೇ ಇದ್ರು ನೆರೆಹೊರೆಯವರೋ ಇನ್ನೊಬ್ರು ಯಾರೋ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿರೋರೋ, ಅಥವಾ ಅವ್ರಿಗೆ ಈ ಸಾಮರ್ಥ್ಯ ಇಲ್ಲದೆ ಇರೋರೋ, ತನ್ನ ಲೈಫಲ್ಲಿ ಫೇಲ್ ಆಗಿರೋರೋ, ಲೈಫಲ್ಲಿ ಅವ್ರಿಗೆ ಡಿಪ್ರೆಷನ್ ಇರೋರು ನಗ್ತಾರೆ. ಅವ್ರು ನಕ್ಕದ್ರು ಅಂದ ತಕ್ಷಣ ಹೌದಲ್ವಾ ಅವ್ರು ಹೇಳ್ತಿದ್ದಾರೆ ನನ್ಗಾಗಲ್ಲ ಅನ್ಸುತ್ತೆ ಅಂತ, ಅಥವಾ ಅವ್ರು ಹೇಳ್ಬಹುದು ಈ ಫೀಲ್ಡ್ಗೆ ಬಂದವರೆಲ್ಲರೂ ಫೇಲ್ ಆಗಿ ಹೋಗಿದ್ದಾರೆ, ನೀನೇನ್ ಬಾರಿ ಮಾಡ್ಬಿಡ್ತೀಯಾ ಅಂತ ಹೇಳ್ಬೋದು. ಅವಾಗ್ಲೂ ನಮ್ ಬಿಲೀಫ್ ಪುಸ್ ಆಗ್ಬಿಡುತ್ತೆ. ಸೊ ನೀವು ಇಡೀ ವಿಶ್ವವೇ ಇಲ್ಲ ಅಂದ್ರು ನಂಬ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಐ ಬಿಲೀವ್ ಇನ್ ದ ವಿಷನ್ ಅಂತ. ಸೊ ವಿಷನ್, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಬಿಲೀಫ್. ಸೊ BD ಬಿಲೀಫ್, ಡಿಸಿಪ್ಲಿನ್ ಕಡೆ ಇರ್ಬೇಕು. ಬಿಲೀಫ್ ಯಾವ ಜೊತೆ ಕನೆಕ್ಟ್ ಮಾಡ್ಬೇಕು, ಮತ್ತೆ ನಂಗೆ ನಂಬಿಕೆ ಇದೆ ಅಂದ್ರೆ ಹಾಗಾದ್ರೆ ಆ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಹೋಗ್ಬೇಕು. ಇನ್ನು ನನ್ನ ಫೇವ್ರೆಟ್ ರೆಸಿಲಿಯನ್ಸ್. ನೀವು ಎಸ್ಸತಿ ಬಿದ್ರು ಇವತ್ತು ಮಾಡೋಕ್ಕಾಗ್ಲಿಲ್ಲ, ನಾಳೆ ಮಾಡೋಕ್ಕಾಗಲಿಲ್ಲ, ಮೊನ್ನೆ ಹುಷಾರಿರ್ಲಿಲ್ಲ, ಇವತ್ತು ಕರೆಂಟ್ ಇರ್ಲಿಲ್ಲ, ಅವತ್ತು ಅವ್ರು ಬರ್ಲಿಲ್ಲ, ನೀವು ಯಾವಾಗ್ಲೂ ಹೀಗೆ ಆಗುತ್ತೆ ಬಿಟ್ಟು, ಅಥವಾ ಇವತ್ತು ಯೋಗಾಗ ಹೋದ್ರಿ ಸ್ವಲ್ಪ ಕಾಲು ಊತ ಬಂತು, ನಾಳೆ ಹೋದ್ರಿ ಒಂಚೂರು ನಿಮ್ಗೆ ತಲೆಗೆ ಹೊಡ್ಕೊಂಡ್ಬಿಟ್ರಿ, ಇನ್ನೊಂದಿನ ಹೋಗಕ್ ಹೋದ್ರಿ ಜಾರ್ ಬಿದ್ಬಿಟ್ರಿ, ಈ 3-4 ಕಾರಣ ಬಂದ ತಕ್ಷಣ ನೀವು ಸ್ಟಾಪ್ ಮಾಡ್ಬಿಡ್ತೀರಾ ಅಲ್ವಾ? ಇಲ್ಲ. ರೆಸಿಲಿಯನ್ಸ್ ಅಂದ್ರೆ ನೀವು ಬಿದ್ರು ಮತ್ತೆ ಅಷ್ಟೇ ಫಾಸ್ಟ್ ಆಗಿ ಬೌನ್ಸ್ ಬ್ಯಾಕ್ ಆಗೋ ಗುಣ ನನ್ನಲ್ಲಿ ಇದೆಯಾ? ಡಿಡ್ ಐ ಫೈಟ್ ಬ್ಯಾಕ್ ಟುಡೇ? ಇವತ್ತಪ್ಪ ನನ್ನ ಬೈದ್ರು, ಬಾಯ್ ಫ್ರೆಂಡ್ ಜಗಳ ಮಾಡ್ದ, ಇವತ್ತು ಕರೆಂಟ್ ಹೊಟ್ಟೋಯ್ತು, ಇವತ್ತು ನನ್ನ ಹತ್ರ ದುಡ್ಡಿರ್ಲಿಲ್ಲ, ಇವತ್ತು ನನಗೆ ತುಂಬಾ ಬೇಜಾರಿತ್ತು, ಬಟ್ ಇರ್ಲಿ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಮಾಡಿದೆ, ಬಟ್ ನಾಳೆ ಮಾಡ್ತೀನಿ, ಅಥವಾ ಇವಾಗ್ಲಿಂದ ಇವತ್ತು ಎಷ್ಟಾಗುತ್ತೋ ಈಗ ಸದ್ಯಕ್ಕೆ ಮಾಡ್ತೀನಿ. ಆ ಥರ ನೀವು ಫೈಟ್ ಬ್ಯಾಕ್ ನಾನು ಮಾಡದ್ನ, ಗಿವ್ ಅಪ್ ಮಾಡದ್ನ, ಫೈಟ್ ಬ್ಯಾಕ್ ಮಾಡದ್ನ, ಗಿವ್ ಅಪ್ ಮಾಡದ್ನ, ಅದನ್ನ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ತುಂಬಾ ಈಸಿ ಕೂಡ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, L ಫಾರ್ ಲರ್ನಿಂಗ್. ನೀವು ಪ್ರತಿನಿತ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕಲೀಲಿಲ್ಲ ಅಂದ್ರೆ ಮರ್ತೋಗ್ಬಿಡಿ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಇಫ್ ಯು ಕಂಟಿನ್ಯೂ ಟು ಡೂ ವಾಟ್ ಯು ಡೂ, ಯು ವಿಲ್ ಕಂಟಿನ್ಯೂ ಟು ಗೆಟ್ ವಾಟ್ ಯು ಗೆಟ್. ಅಂದ್ರೆ ನಾನೇನೋ ಹೊಸ್ತು ಕಲಿಯಲ್ಲ, ಏನೋ ಹೊಸದ್ ಮಾಡಲ್ಲ ಅಂದ್ರೆ ನೀನ್ ಹೇಗಿದ್ಯೋ ಇದುವರೆಗೂ 20 ವರ್ಷದಲ್ಲಿ, ಅಥವಾ ನಿಮ್ ಪ್ರಕಾರ ನೀವು ಫೇಲ್ಯೂರ್ ಅಂತ ಹಾಗೇ ಇರ್ತೀರಾ. ಸೊ ನೀವೇನಾದ್ರೂ ಬದಲಾವಣೆ ಮಾಡ್ಕೊಂಡಾಗ್ಲೇ ನಿಮ್ಮಲ್ಲಿ ಬದಲಾವಣೆ ಆಗೋದು. ಬಿಕಾಸ್ ತುಂಬಾ ಜನ ಹೇಳ್ತಾರೆ, ನಂಗೆ ಇದೆಲ್ಲ ಸರಿ ಹೋಗ್ಬಿಡ್ಲಿ ಮೇಡಮ್, ಆಮೇಲೆ ದಿನ ಮಾಡ್ಬಿಡ್ತೀನಿ ಮೇಡಮ್ ಯೋಗ, ನಾನ್ ಬಿಡ್ತೀನಾ, ಇದೆಲ್ಲ ಸರಿ ಹೋಗ್ಲಿ, ಆಮೇಲೆ ನಾನು ಹೆಂಡತಿ ಹತ್ರ ದಿನ ಚೆನ್ನಾಗಿ ಮಾತಾಡ್ತೀನಿ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ಲೈಫ್ ಹಂಗ್ ವರ್ಕ್ ಆಗಲ್ಲ. ಐ ಆಮ್ ಸಾರಿ. ನೀವೇನಾದ್ರೂ ದಿನ ಆಕ್ಷನ್ ತಗೊಂಡ್ರೇನೆ ಅದು ಬದಲಾಗೋದು. ಉಲ್ಟಾ ಫಾರ್ಮುಲಾ. ತುಂಬಾ ಜನ ತಪ್ಪರ್ಥ ಮಾಡ್ಕೊಳ್ತಾರೆ. ನನ್ನ ಕ್ಲೈಂಟ್ಸ್ ಎಷ್ಟೋ ಜನ ಹೇಳಿದಾಗ, ಇದೆಲ್ಲ ಚೆನ್ನಾಗಾದ್ಮೇಲೆ ನಂಗೆ ಜೋಶ್ ಬರುತ್ತೆ ಮೇಡಮ್ ಧ್ಯಾನ ಮಾಡಕ್ಕೆ ಅಂತ, ಇದೆಲ್ಲ ಚೆನ್ನಾಗಾದ್ಮೇಲೆ ನಾನು ಯೋಗಾಗ ಹೋಗ್ತೀನಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಾದ್ಮೇಲೆ ನಾನು ಜಿಮ್ಗೆ ಹೋಗ್ತೀನಿ. ನೋ, ನೀವು ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ ಬಾಡಿ ಸರಿ ಮಾಡಕ್ಕೆ, ದಿನ 20 ಬಸ್ಕಿ ಹೊಡಿಯೋದನ್ನು ಶುರು ಮಾಡ್ಬೋದಲ್ಲ. ಸೊ ಏನೋ ಒಂದು ಆಕ್ಟ್ ಡಿಫ್ರೆಂಟ್ ಆಗಿ ಮಾಡಿದಾಗ ನಿಮ್ಮ ಲೈಫ್ ಕೂಡ ಶಿಫ್ಟ್ ಆಗತ್ತೆ. ಬಟ್ ಶಿಫ್ಟ್ ಆದ್ಮೇಲೆ ನಾನು ಆಕ್ಟ್ ಮಾಡ್ತೀನಿ ಇನ್ನು ಮೌಢ್ಯಕ್ಕೆ ಹೋಗಬೇಡಿ. ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ವಿಷನ್ ಇರಲಿ, ಕನ್ಸಿಸ್ಟೆನ್ಸಿ ಇರಲಿ, ಡಿಸಿಪ್ಲಿನ್ ಇರಲಿ, ಬಿಲೀಫ್ ಇರಲಿ, ರೆಸಿಲಿಯನ್ಸ್ ಇರಲಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಲರ್ನಿಂಗ್ ಇರಲಿ. ಸರ್, ಕನ್ಕ್ಲೂಷನ್ಲಿ ಎಸ್ಪೆಷಲಿ
ನಾನು ಒಂದು ಫೀಮೇಲ್ ಎನರ್ಜಿ, ಸೊ ನಂಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರುತ್ತೆ. ನೀವು ಇಮೋಷನ್ಸ್ನ ಎಷ್ಟು ಚೆನ್ನಾಗಿ ಇದರಲ್ಲೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ನೋಡಿ. ದೊಡ್ಡ ದೊಡ್ಡ ಮನಿ ಸೈಕಾಲಜಿ ಪುಸ್ತಕಗಳು, ಐ ಆಮ್ ಅ ಒರೇಷಿಯಸ್ ರೀಡರ್, ಸಿಕ್ಕಾಪಟ್ಟೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕಗಳನ್ನು ಓದಿದ್ದೀನಿ. ನಮ್ಮ ಮನೇಲಿ ಒಂದು ಮಿನಿ ಲೈಬ್ರರಿನೇ ಇದೆ. ಅವ್ರು ಎಲ್ಲರೂ ಹೇಳ್ತಾರೆ ಇಮೋಷ್ನಲ್ ವೆಲ್ತ್, ಇಮೋಷ್ನಲ್ ಅಬಂಡೆನ್ಸ್, ಇಮೋಷ್ನಲ್ ಪ್ರಾಸ್ಪೆರಿಟಿ, ಈ ಇಮೋಷನ್ ಅನ್ನೋದು ಕ್ರೂಷಲ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅದರಿಂದ ನೀವು ಭಾವನೆಯನ್ನ ಟ್ಯೂನ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನನ್ನ ಕೇಳಿದ್ರೆ ನೀವು ತುಂಬ ಜಗಳ ಮಾಡ್ತೀರಾ, ಅಳ್ತೀರಾ, ಕಿರ್ಚಾಡ್ತೀರಾ, ಬೇಗ ಡಿಸ್ಟರ್ಬ್ ಆಗಿಬಿಡ್ತೀರಾ, ಮೂಡ್ ಆಫ್ ಆದರೆ 3 ದಿನ ಕೆಲಸನೇ ಮಾಡಲ್ಲ, ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದರೆ ನೀವು ದಯವಿಟ್ಟು ಇಮೋಷ್ನಲ್ ಚಾರ್ಟ್ ಅಂತಾನೆ ಒಂದು ಹಾಕೊಳ್ಳಿ. ಇದು ಒಂದು ಸಾಕು, ನಿಮ್ಗೆ ಇನ್ನೇನು ಬೇಕಾಗಿಲ್ಲ ಇಮೋಷ್ನಲಿ ಚೆನ್ನಾಗಾಗಕ್ಕೆ. ಬೇರೆದೆಲ್ಲ ಸ್ಕಿಲ್ಸ್ ಕಲಿಬೇಕಷ್ಟೇ ಲೈಫಲ್ಲಿ. ಓಕೆ, ಒಂದು ಚಾರ್ಟ್ ಹಾಕೊಳ್ಳಿ 1 to 30. ಇವತ್ತು ನಾನು ಹೇಗಿದ್ದೆ ಇಮೋಷ್ನಲಿ. ಓಕೆ, ಅವ್ರು ಬೈದ್ರು ಬಟ್ ಐ ಹ್ಯಾಂಡಲ್ಡ್ ಇಟ್ ಬೆಟರ್, ಅವ್ರು ಬೈದ್ರು ಬಟ್ ಐ ಡಿಂಟ್ ಗೋ ಅಗ್ರೆಸಿವ್ ಇನ್ ಮೈ ಸೆಲ್ಫ್. ಆ ಥರ ಆ ಕಾಮ್ನೆಸ್ಸನ್ನು ಟಿಕ್ ಮಾಡ್ತಾ ಹೋಗಿ ನೆಕ್ಸ್ಟ್ 3 monthsಲ್ಲಿ ನಿಮ್ಮ ಅಷ್ಟು ಪರ್ಫಾರ್ಮೆನ್ಸಲ್ಲಿ, ಗೋಲಲ್ಲಿ, ಮೈಂಡ್ಸೆಟ್ಟಲ್ಲಿ, ನಿಮ್ಮ ಎನರ್ಜಿಲಿ ಎಂಥ ಅದ್ಭುತ ಶಿಫ್ಟ್ ಆಗುತ್ತೆ ಅಂತ ನೋಡಿ. ಸೊ ಇಷ್ಟು ಫಾರ್ಮ್ನ ಹೇಳಿದ್ನಲ್ಲ, ಅದ್ರ ಕೆಳಗಡೆ ಇರೋ ಫೌಂಡೇಶನ್ ಇಮೋಷನ್ ಸರ್. ಅದ್ರದ್ದು ಒಂದು ಚೆಕ್ ಲಿಸ್ಟ್ ಖಂಡಿತ ಇಟ್ಕೊಳ್ಳಿ ಇಫ್ ಯುವರ್ ಅ ಇಮೋಷನಲಿ ವಲ್ನರಬಲ್ ಪರ್ಸನ್. ಆ್ಯಂಡ್ ಎಸ್, ಟು ವ್ರ್ಯಾಪ್ ಅಪ್ ದ ಹೋಲ್ ಥಿಂಗ್ ಸರ್, ಇದೆಲ್ಲ ಗೋಲ್ ಸೆಟ್ಟಿಂಗು ಎಲ್ಲ ಓಕೆ ಸರ್. ಅಂದರೆ ಆ ಗೋಲು, ಈ ಗೋಲು, ಇದು ನೀವು ಎಥಿಕಲ್ ಆಗಿ ಗೋಲ್ ಅಚೀವ್ ಮಾಡಬೇಕು. ಅಂದರೆ ಅವ್ರಿಗೆ ಕೆಡ್ದಾದ್ರೂ ಪರವಾಗಿಲ್ಲ, ನನ್ನ ಗೋಲ್ ನಾನು ಅಚೀವ್ ಆದರೆ ಸಾಕು, ಇವ್ರಿಗೆ ಹೊಡೆದಾದ್ರೂ ನಾನು ಇದನ್ನು ಮಾಡಿಬಿಡ್ತೀನಿ, ಅವ್ರ ಥರ ಕಿತ್ಕೊಂಡಾದ್ರೂ ನಾನು ಇದನ್ನು ಸಾಧನೆ ಮಾಡಿಬಿಡ್ತೀನಿ, ನಂಗೆ ಪ್ರಮೋಷನ್ ಬೇಕಲ್ವಾ, ಅದಕ್ಕೆ ಅವ್ನ ಬಗ್ಗೆ ಹೋಗ್ಬಿಟ್ಟು ಏನೋ ಕೆಟ್ಟದ್ದು ಇಮೇಲ್ ಬರೆದ್ಬಿಡ್ತೀನಿ ಬಾಸ್ಗೆ, ಅವಾಗ ನನ್ನ ಗೋಲ್ ಮ್ಯಾನಿಫೆಸ್ಟ್ ಆಗುತ್ತೆ. ದಯವಿಟ್ಟು ಯಾಮಾರಬೇಡಿ. ಆಲ್ವೇಸ್ ರಿಮೆಂಬರ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಲಾ ಆಫ್ ಕರ್ಮ. ವಾಟ್ ಯು ಗಿವ್ ಇಸ್ ವಾಟ್ ಯು ರಿಸೀವ್. ಮತ್ತೆ ನಾನು ಆಗಲೇ ಹೇಳ್ದಲ್ಲ, ಇಂಟರ್ನಲ್ ಪರ್ಪಸ್ ಆಫ್ ಲೈಫ್ ನಿಮಗೆ ಕೈ ಕೊಟ್ಬಿಡುತ್ತೆ. ಆಮೇಲೆ ನೀವು ತುಂಬ ಸಫರ್ ಆಗಬೇಕಾಗತ್ತೆ ಮೆಂಟಲಿ, ಇಮೋಷ್ನಲಿ. ನನ್ನ ಹತ್ರ ತುಂಬ ಜನ ರಿಟೈರ್ಡ್ ಪರ್ಸನ್ಸ್ ಬರ್ತಾರೆ ಆ ಗಿಲ್ಟೆಲ್ಲ ತುಂಬಿಕೊಂಡು, ಪಾಪ ಆವಾಗ ಕೆಟ್ಟದ್ದು ಮಾಡಿಬಿಟ್ಟೆ ಮೇಡಮ್, ಬಟ್ ಈಗ 50 ಲಕ್ಷ ಅಲ್ಲ 1 ಕೋಟಿ ಕೊಡ್ತೀನಿ ಅಂದರೂ ಅದನ್ನು ಸರಿ ಮಾಡೋಕೆ ಆಗಲ್ವಲ್ಲ ಅಂತ. ಅದರಿಂದ ದಯವಿಟ್ಟು ಎಥಿಕಲ್ ಆಗಿ ಗೋಲ್ ಅಚೀವ್ ಮಾಡಿ, ಬೇರೆಯವ್ರಿಗೆ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡಲ್ಲ, ಸರಿನಾ? ಸೊ ಎಸ್, ನೀವು ವಿನ್ನರ್ ಅನ್ನೋದನ್ನ ನೆನ್ಪಿಟ್ಕೋಬೇಕು ಸರ್. ಯು ಆರ್ ದಿ ವಿನ್ನರ್, ಯು ಆರ್ ಅ ವಿನ್ನರ್. ಸೊ ಐ ಆಮ್ ಅ ವಿನ್ನರ್ ಅಂತ ಬೇಕಾದ್ರೆ ಡೈರಿಲಿ ದೊಡ್ಡದಾಗಿ ಬರೆದು ಫಸ್ಟ್ ನೀವು ನಂಬಬೇಕು ನೀವು ವಿನ್ನರ್ ಅಂತ. ಆಮೇಲೆ ಇದೆಲ್ಲ ಮಾಡಿ ಫನ್ ಆಕ್ಟಿವಿಟೀಸ್ ಮಾತ್ರ ಮಾಡದೇ ಇರಲೇಬೇಡಿ. ಅದೊಂದು ಜರ್ನಲಿಂಗ್ ಬುಕ್ ಇರ್ಬೋದು, ಒಂದು ಗ್ರ್ಯಾಟಿಟ್ಯೂಡ್ ಜಾರ್ ಇರ್ಬೋದು, ಒಂದು ವಿಷನ್ ಬೋರ್ಡ್ ಇರ್ಬೋದು, ಇದು ಫ್ಲವರ್ ಆಫ್ ಲೈಫ್ ಬರೆಯೋದಿರ್ಬೋದು. ನೀವು ನೋಡಿ ಆ ಮೊಮೆಂಟಮ್, ಆ ಡಿಸಿಪ್ಲಿನ್ ಎಷ್ಟು ಚೆನ್ನಾಗಿ ಬರುತ್ತೆ. ನಾನು ನನ್ನ ಲೈಫಲ್ಲಿ ಇದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ, ರಿಸಲ್ಟ್ಸ್ ನೋಡಿದ್ದೀನಿ. ಲಕ್ಷಾಂತರ ಜನ ಸ್ಟೂಡೆಂಟ್ಸ್ಗೆ ಈ ಒಂದು ವಿನರ್ಸ್ ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಅವ್ರು ಅದನ್ನು ಅಚೀವ್ ಮಾಡಿ ಗ್ರ್ಯಾಟಿಟ್ಯೂಡ್ ಕೊಟ್ಟಿರೋದನ್ನು ಇವತ್ತು ಆ ಸೀಕ್ರೆಟ್ ಪ್ರಿನ್ಸಿಪಲ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಸರ್, ನೀವು ಗ್ರ್ಯಾಟಿಟ್ಯೂಡ್ ಜಾರೋ ಆಮೇಲೆ ವಿಷನ್ ಬೋರ್ಡ್ ಎಲ್ಲ ಮಾಡಿ ನಂಗೆ ಕಳಿಸಿ ಫೋಟೋ. ಐ ವುಡ್ ಲೈಕ್ ಟು ಸಿ, ಆ್ಯಂಡ್ ಐ ವಿಶ್ ಯು ಅ ಗ್ರೇಟ್ ಇಯರ್ ಅಹೆಡ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್.